ನಮಸ್ತೆ ಫ್ರೆಂಡ್ಸ್. ಇವಾಗ ಸುಮಾರು ದಿನ ಒಳ್ಳೆ ಮಳೆಗಾಲ ಇತ್ತು, ಆಮೇಲೆ ಟೂರ್ನಮೆಂಟ್ಗಳು ನಡೀತಾ ಇತ್ತು, ಹಂಗಾಗಿ ಯಾವುದೂ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ. ಈ ಸತಿ ನಾನು ಸುಮಾರು ವರ್ಷಗಳಿಂದನೇ ಅಂದ್ಕೊಂಡಿದ್ದೆ ಈ ಒಂದು ಮಂಡ್ಯದಲ್ಲೇ ಒಂದು ವೀಡಿಯೋ ಮಾಡಬೇಕು, ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ನಾನು ನೋಡಬೇಕು, ಆಗ ನಿಮಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಆ ಒಂದು ಕಾಲ ಇವತ್ತು ಕೂಡ ಬಂದಿದೆ, ಹಂಗಾಗಿ ಇವತ್ತು ಮಂಡಿಗೆ ಬಂದಿದ್ದೀನಿ. ನಿಮಗೆಲ್ಲ ಒಂದು ಒಳ್ಳೆ ನೋಡಬೇಕಾಗಿರೋಂಥ ಅಕ್ಕಿಗಳು, ಆಮೇಲೆ ತುಂಬ ಹಳೆ ಬ್ಲಡ್ ಲೈನ್ಸ್ ಅಂತ ಒಂದು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಫ್ರೆಂಡ್ಸ್ನ ಇವತ್ತು ನಿಮಗೆ ಪರಿಚಯ ಮಾಡಿಕೊಂಡು ಹಾಗೆ ನಾನು ಪರಿಚಯ ಮಾಡ್ಕೋತೀನಿ. ಯಾಕಂದರೆ ನನಗೆ ಹಳೆ ಪರಿಚಯನೇ, ನಿಮ್ಗಳಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ತುಂಬ ದಿನದಿಂದ ಅನ್ಕೊಂಡಿದ್ದೀನಿ ನೀವು ನೋಡಬೇಕು, ನಿಮ್ಮ ಅಕ್ಕಿಗಳನ್ನ ಒಂದು ನೋಡಬೇಕು ಅಂತ, ನಮ್ಮ ವೀಕ್ಷಕರಿಗೂ ತೋರಿಸೋಣ ಅಂತ. ಇವತ್ತು ಚಾನ್ಸ್ ಬಂದಿದೆ. ನಿಮ್ಮ ಹೆಸರು ಆಮೇಲೆ ನಿಮ್ಮ ದಾವಡಿ ಹೆಸರು ನಮ್ಮ ವ್ಯೂವರ್ಸ್ಗೆ ಇದು ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ಮೋಹನ್ ಅಂತ, ನಮ್ಮ ದಾಬಡಿ ಹೆಸರು ಛಾಯಾಪುತ್ರ ದಾಬಡಿ. ಎಲ್ಲ ನಮ್ಮ ಫ್ರೆಂಡ್ಸು ಸರ್, ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸು. ಮತ್ತು ಇವರು ಸರ್ ನಿಮ್ಮ ಬಗ್ಗೆನೂ ಪರಿಚಯ ಮಾಡಿಕೊಡಿ ಸರ್. ಸರ್ ನಾನು ದರ್ಶನ್ ಅಂತ, ಇಲ್ಲೇ ನಾವು ಮಂಡ್ಯದವರು ಮೂಲತಃ. ನಾವು ಜೊತೆಲೇ ಶೋಕ್ ಮಾಡ್ತಾ ಇದ್ದೀವಿ ಒಟ್ಟಿಗೆನೆ. ನಾವು ಮೋಹನ್ ಅವರು, ದಿವಾಕರ, ಸಿದ್ಧ, ಈಶೋ, ಇನ್ನ ನಮ್ಮ ಹುಡುಗರುಗಳು ಜೀವನ ಎಲ್ಲ ಒಟ್ಟಿಗೆ ನಾವು ಶೋಕ್ ಮಾಡ್ತಾ ಇರೋಂಥದ್ದು ಸರ್. ಸರ್ ನಮಸ್ತೆ. ಇಂಟ್ರೊಡಕ್ಷನ್ ಕೊಟ್ರಿ ದಾವಡಿಯಲ್ಲಿ. ಇವಾಗ ಇಲ್ಲಿ ಇಷ್ಟೊಂದು ಶೀಲ್ಡ್ಗಳೆಲ್ಲ ಬಂದಿದೆ, ಇದಕ್ಕೆಲ್ಲ ಕಾರಣ ಏನು, ಯಾವ ರೀತಿ ಸಾಧನೆ ಮಾಡಿದ್ರಿ ಸರ್? ಕಾರಣಕರ್ತರು ಯಾರನ್ನ ಇದ್ದಾರೆ, ಅಥವಾ ಗುರುಗಳು ಆ ಥರ ಯಾರನ್ನ ಇದ್ದಾರಾ, ಇಲ್ಲಾಂದರೆ ನೀವೇ ಮಾಡಿದ್ದ, ಯಾವ ಥರ? ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಷ್ಟಕ್ಕೂ ಕಾರಣಕರ್ತರು ನಮ್ಮ ಮೋಹನ್ ಅವರೇನೆ. ಇವರಿಂದನೇ ಇದೆಲ್ಲ. ಮತ್ತು ನಮಗೆ ತುಂಬ ಜನ, ನಾವು ಫಸ್ಟು ಶೋಕಿಗೆ ಬಂದಾಗ ತುಂಬ ಜನ ಸಹಾಯಗಳು ಮಾಡವ್ರೆ ಮಟ್ಟವ್ರೆ. ಬಟ್ ಈಗ ಮೋಹನ್ ಅವ್ರ ಮನೆ ಮೇಲೆ ಮಾಡಿರೋದಕ್ಕೂ ಬೇರೆದಕ್ಕೂ ಮುಂಚೆ ಮಾಡಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಂಗಾಗಿ ಏನೇ ಮಾಡಿದ್ರು ಮೋಹನ್ ಅವರೇನೆ ಇಷ್ಟೆಲ್ಲ ಮಾಡಿರೋದು. ಅವ್ರ ಜೊತೆಗೆ ನಾವಿದ್ದು ಶೋಕಿ ಮಾಡ್ತಾ ಇದ್ದೀವಿ. ನೀವು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀರಾ? ಅಷ್ಟೇ ಸರ್. ಸರ್ ಮೋಹನ್ ಸರ್, ನಿಮ್ಮದು ಈ ಒಂದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಹೇಳಿ ಸರ್. ಯಾಕಂದರೆ ಇದೆಲ್ಲ ನೀವು ಅಚೀವ್ ಮಾಡೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇನ್ಸ್ಪಿರೇಷನ್ ಹೆಂಗೆ, ಆಮೇಲೆ ಯಾವಾಗಿಂದ ಈ ಒಂದು ಶೋಕಿ ಬಂತು, ಈ ಜರ್ನಿ ಯಾವ ಥರ ಸ್ಟಾರ್ಟ್ ಆಯ್ತು ಅಂತ ಒಂದು ಸ್ವಲ್ಪ ಹೇಳಿ ಸರ್. ನಾವು 8-10 ವರ್ಷದಿಂದನೂ ಶೋಕಿ ಮಾಡ್ತಾ ಇದ್ದೋ ಸರ್, ಚಿಕ್ಕ ವಯಸ್ಸಲ್ಲಿ. ಆಗ ಸ್ವಲ್ಪ ಗಿರೇಬಾಜ್ ಸ್ವಲ್ಪ ಇಟ್ಟಿದ್ದು, ರೇವಲ್ ಅಂತ ಬರ್ತಾ ಇತ್ತು ಸರ್, ಅದು ಇಟ್ಟಿದ್ದಾಗ ಒಂದು 100-120 ಅಕ್ಕಿ ಇಟ್ಟಿದ್ದೋ. ಹಂಗೆ ಬೆಳೀತಾ 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 ಗಿರೇಬಾಜನ್ನೇ ಮುಂದೆ ತೊಗೊಬಂದ ಸರ್. ಮುಂದೆ ಆದರೆ ಎಲ್ಲ ಅಕ್ಕಿಗಳು ರೇವಲೆಲ್ಲ ಕೊಟ್ಬಿಟ್ಟು ಬರೀ ಗಿರೇಬಾಜ್ನೇ ಇಟ್ಕೊಂಡು, ನಮ್ಗೆ ಇದರಲ್ಲಿ ನಾವೇ ಸರ್ ಅಕ್ಕಿಗಳ ಹೊರಗಡೆ ಹೋಗಿ ತಂದು ನೋಡಿ ಅಕ್ಕಿಗಳನ್ನ, ಈ ಶೋಕಿನ ನಾವೇ ನೋಡಿ ನೋಡಿ ಅಕ್ಕಿ ಅಲ್ಲಿ ಇಲ್ಲಿ ಎಲ್ಲಿ ಹೋಗೋದು, ಬೆಂಗಳೂರು, ಮೈಸೂರು, ಸುಮಾರು ಕಡೆ ಸುತ್ತಾಕ್ಬಿಟ್ಟಿದ್ದೀವಿ ಸರ್ ಅಕ್ಕಿ ತರಕ್ಕೆ. ತಂದು ಈಗ ಸೇರಿಸಿ ಎಲ್ಲ ಈಗ ಒಂದು 10 ವರ್ಷದಿಂದನೂ ಸೀಲಿಗೆ ಬಿಡ್ತಾ ಇದ್ದೀನಿ ಸರ್. ಒಂದು 3 ವರ್ಷ ನಮ್ಮ ಸ್ನೇಹಿತನ ಮನೇಲಿ ಬಿಟ್ಟಿದ್ದು, ಅದು ಇನ್ನು 7 ವರ್ಷನೂ ನಮ್ಮ ಮನೆ ಮೇಲೆ ಬಿಟ್ಕೊಂಡು ಬಂದಿದ್ದೀನಿ ಸರ್. ಸರಿ ಸರ್, ಈಗ 3 ವರ್ಷ ಅಕ್ಕಿ ಸೀಲಿಗೆ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ, ಒಳ್ಳೆ ಟೈಮ್ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ, ಆ ಅಕ್ಕಿನ ಸ್ವಲ್ಪ ನೋಡ್ಬೋದಾ ಸರ್? ನಾನು ನೋಡ್ತಾ ನಂಗೆ ನಮ್ಮ ವೀಕ್ಷಕರು ನೋಡ್ಲಿ ಅಂತ ಅಕ್ಕಿನ ತರಿಸ್ತೀರಾ ಇಲ್ಲಿಗೆ? ತರಿಸ್ತೀನಿ ಸರ್. ಮೇನ್ ಗಂಡು ಫಸ್ಟ್ ತೋರಿಸ್ತೀನಿ ಸರ್. ಸರಿ ಹೇಳಿ, ಅಕ್ಕಿ ಬಗ್ಗೆ ಏನು ಇದೆ, ಅಕ್ಕಿದ ಪರ್ಫಾರ್ಮೆನ್ಸ್ ಇದೆ ನಿಮ್ಗೆ? ಯಾಕೆ ಈ ಅಕ್ಕಿ ಫೇವ್ರೇಟು ಸರ್? ಸತತವಾಗಿ 3 ವರ್ಷ ಆಡ್ಕೊಟ್ಟಿದೆ ಸರ್, 10 ಗಂಟೆ ಮೇಲೆ ಆಡ್ಕೊಟ್ಟಿದೆ ಅಕ್ಕಿ. ಓಕೆ. ನಮಗೆ ಇದು ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ ಸರ್ ಅಕ್ಕಿ ಇದು. ನೀವು ಯಾವಾಗ್ಲಾರ ಬಿಡಿ ಅಕ್ಕಿ ಒಂದು ಒಳ್ಳೆ ಟೈಮ್. ಯಾವ ಸೀಲಲ್ಲಂತೂ ಫಸ್ಟ್ ವರ್ಷ 23ರಲ್ಲಿ ಪ್ರದೀಪ್ ಅವ್ರದ್ದು ಟೂರ್ನಿಮೆಂಟ್ಗೆ ಕನಕ್ಪುರಕ್ಕೆ 10 ಗಂಟೆ 30 ನಿಮಿಷ ಆಡ್ತು. 4 ಹಳ್ಳಿ ಪಟ್ಟ, 4 ಹಳ್ಳಿ ಪಟ್ಟದಲ್ಲೇ 4 ಹಳ್ಳಿ. ಆಗ ಆಮೇಲೆ 24ರಲ್ಲಿ 11 ಗಂಟೆ 1 ನಿಮಿಷ ಆಡ್ತು ರೋಲಿಂಗ್ಗೆ, 2ರಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಈ ವರ್ಷ 10 ಗಂಟೆ 24 ನಿಮಿಷ ಆಡ್ಕೊಂಡಿದೆ. ಈ ವರ್ಷ ಒಂದು 6 ಪ್ಲೇಸ್ ಮಾಡ್ಕೊಟ್ಟಿದೆ ಸರ್ ಗಂಡು. ಈ ವರ್ಷ ಒಂದು 6 ಪ್ಲೇಸ್ ಮಾಡ್ಕೊಟ್ಟಿದೆ. ಹೆಂಗಿದೆ ಸರ್ ಈ ಅಕ್ಕಿದು ಆಟ? ಸರ್ ಈ ಅಕ್ಕಿಲಿ ಬಾಜಿ ಮಾತ್ರ ವಿಪರೀತ ಬಾಜಿ ಸರ್. ಇಲ್ಲಿ ಪಕ್ಕ ಗದ್ದೆ ಇದೆ ಸರ್, ಈ ಕಡೆ ಎಲ್ಲ ನಮ್ಮ ಸೈಡ್ ಗದ್ದೆ ಇದೆ. ಗದ್ದೆ ಹೊಡೆದು ಗದ್ದೆಗೆ ಬಿದ್ದೋಗ್ಬಿಡ್ತಾ ಐತಿ ಅಕ್ಕಿ ಪಟ್ಟದಲ್ಲಿ. ಗದ್ದೆ ಮತ್ತೆ ಇಲ್ಲಿ ರೋಡು, ಬಿಲ್ಡಿಂಗ್ಗಳ ಮೇಲೆ ಸುಮಾರು ಬಾಜಿ, ತುಂಬ ವಿಪರೀತ ಬಾಜಿ ಸರ್. ಓಕೆ. ಬಾಜಿನ ನೀವು ಯಾವ ರೀತಿ ಕಂಟ್ರೋಲ್ ಮಾಡಿದ್ರಿ ಸರ್? ಸರ್ ಇದಕ್ಕೆ ಬಾಜಿನ ನಾವು ಇಲ್ಲಿ ಕಾವಲಿ ಕೆರೆ ಇದೆ ಸರ್, ಇಲ್ಲಿ ಈಜಾಕ್ಸ್ತೀವಿ. ಇಲ್ಲಿ ಈಜಾಕ್ಸೋದು, ಆಮೇಲೆ ಮಾಮೂಲಿ ಮೆಂತ್ಯ ನೀರು ಕೊಡೋದು, ಸ್ವಲ್ಪ ತಂಡಿ ಮಾಡಿ ತಂಪಾಗ್ಲಿ ಅಂತ. ಹಂಗೂ ಬಾಜಿ ಏನ್ ಮಾಡಿದ್ರೂ ಕಮ್ಮಿ ಆಗ್ತಿಲ್ಲ ಸರ್ ಬಾಜಿ. ತಂದು ಈಜಾಕ್ಸ್ಕೊಂಡ್ ಬಿಡೋದು, ಹಂಗೂ ಬಿಟ್ಟು ನೋಡಿದ್ರೆ ಬಾಜಿ ಜಾಸ್ತಿ ಆಗೋದು. ಪುನಃ ಈಜಾಕ್ಸಿದ್ಮೇಲೆ ತಗೊಂಡೋಗಿ ಪುನಃ ಈಜಾಕ್ಸೋದು.
ಹಾಕ್ಸಿ ಕಡ್ಡಿ ಬಾಲ್ದಲ್ಲಿ ಸೀಲ್ಗೂ ಕಡ್ಡಿ ಬಾಲ್ದಲ್ಲೇ ಬಿಟ್ಟಿದ್ದೀವಿ ಸರ್. ಸೆಂಟ್ರು ಕಡ್ಡಿ ವಿಡಿಯೋ ಬಾಲ್ದಲ್ಲಿ ಕ್ಲಿಪ್ ಬಿಟ್ಟು ಕಳ್ಸಿದ್ದೀರಿ, ಹಾ 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 ಹಾಕ್ತೀನಿ, ಅದನ್ನ ಅಟ್ಯಾಚ್ ಮಾಡ್ತೀನಿ ಸರ್. ಮಾತ್ರ ತುಂಬಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ರೋಡ್ಗೆ ಬಿದ್ದೋಗ್ಬಿಡೈತೆ ಸರ್. ಓಕೆ. ಈಗ ಇದ್ರ ಲಗಾಮ್ ಸಿಕ್ಕಿದ್ಮೇಲೆ ಪ್ರತಿ ವರ್ಷ ಒಂದ್ಸರಿನೂ ಬಿದ್ದಿಲ್ಲ. ನಾವೇ ಫಸ್ಟ್ ಈಜಾಕ್ಸ್ಬಿಡ್ತೀವಿ, ಈಜಾಕ್ಸ್ಕೊ ಬಿಟ್ಕೊ ಬರ್ತಾ ಇದೀವಿ ಈಗ. ಒಟ್ನಲ್ಲಿ ಅಂತ ಬಾಜಿ ಇಟ್ಕೊಂಡು ಒಳ್ಳೆ ಟೈಮ್ ಮಾಡಿ, ಒಳ್ಳೆ ಹೆಸರು ಮಾಡಿ. ಇದೊಂದು ಬ್ಯಾಲೆನ್ಸ್ ಒಂದು ತಿಳ್ಕೊಳ್ಳೋ ಗಂಟೆ ಹಿಂಸೆ ಸರ್. ತಿಳ್ಕೊಂಡ್ಮೇಲೆ ಆರಾಮಾಗಿ ಬಿಟ್ಕೋಬಹುದು ಸರ್. ನಾನು ಸುಮಾರು ಕಡೆ ನೋಡಿದೀನಿ ಸರ್, ಅಕ್ಕಿಯನ್ನು ಸುಮಾರು ಜನ ಸಾಕ್ಬಿಡ್ತಾರೆ. ಹೌದೌದು ಆದ್ರೆ ಅಕ್ಕಿ ಬಿಡೋದಿದೆಯಲ್ಲ, ಆ ಟ್ಯಾಲೆಂಟ್ ಬಿಡೋದೇ ಇರೋದು ಸರ್. ಹೌದು ಅದನ್ನ ಕಲಿಬೇಕು ಮೇನ್ ಆಗಿ, ಹೌದೌದು ಅಲ್ವಾ ಸರ್? ನಿಮ್ದು ಏನಾದ್ರು ನಿಮ್ಗೆ ಅಕ್ಕಿ ಬಿಡೋದ್ರ ಬಗ್ಗೆ ಟಿಪ್ಸ್ ಏನಾದ್ರು ಇದ್ರೆ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಏನಾದ್ರು ಸಣ್ಣ ಪುಟ್ಟ ಮಾಹಿತಿ ಇಲ್ಲಿದ್ರೆ ಬೇಸಿಕ್ಸ್ ಅವ್ರಿಗೂ ಹೆಲ್ಪ್ ಆಗತ್ತೆ ಅಂತ. ತಿಳಿಸ್ಕೊಡ್ತೀನಿ ಸರ್. ಇದು ಒಂದು ಅಕ್ಕಿನೇ, ಅದು ಆಡಿದ ಎಣ್ಣೆ ಇಟ್ಕಪ್ಪ ಧೂಮ. ಇವಾಗ ಈ ಗಂಟೆ ಹೇಳಿದ್ರೆ ಇದ್ರಲ್ಲಿ ಬಾಜಿ ಜಾಸ್ತಿ ಇತ್ತು, ವಿಪರೀತ ಬಾಜಿ ಸರ್ ಮಾತ್ರ. ಅದಕ್ಕೆ ಮೆಂತೆ ನೀರು ಕೊಟ್ಕೊಂಡು ಈಜ್ ಹಾಕೊಂಡು ರೆಡಿ ಮಾಡಿ ಕಡ್ಡಿ ಬಾಲ ಕಟ್ಟಿ ಸೆಂಟ್ರು ಮಾಡಿ, ಆ ಕಡ್ಡಿ ಬಾಲ ಕಟ್ಟೋದು ಒಂದು ಬಾಲನು ಕಟ್ ಮಾಡಿ ಸೀಲ್ಗೆಲ್ಲ ಬಾಲ. ಆಮೇಲೆ ಸೀಲ್ ದಿನ ಸರ್ ಬಾಲ ಇದ್ರಲ್ಲ ಇದೆ ನೋಡಿ ತೋರಿಸ್ತೀನಿ. ಬಾಲ ಹೊಡೆದಿ ಬಿಡೋದು ಸರ್. ಇದ್ರ ಬ್ಯಾಲೆನ್ಸ್ ತಿಳ್ಕೊಬೇಕು ಸರ್. ಮೇನ್ ಎಲ್ಲ ಅಕ್ಕಿ ಎಲ್ಲಾರು ಇಡ್ತಾರೆ ಸರ್, ಎಲ್ಲಾರು ಅಕ್ಕಿನ ಉಡಾನ ಬಿಟ್ಟಾಗ ಸರ್ ಅಬ್ಸರ್ವ್ ಮಾಡ್ಬೇಕು. ಇದ್ರಲ್ಲಿ ತಾಳ್ಮೆ ಇರ್ಬೇಕು ಸರ್. ತಾಳ್ಮೆ, ಶಿಸ್ತು, ಶ್ರಮ, ಈ 3 ಇದ್ರೇನೆ ಅಕ್ಕಿ ಬಿಡಕ್ ಸಾಧ್ಯ. ಕರೆಕ್ಟ್ ಸರ್ ನೀವು ಹೇಳಿದ್ದು. ಸಾಕೋದು ತುಂಬಾ ಜನ ರಾಗಿ ಹಾಕಿ ಸಾಕೋಬಹುದು, ಆದ್ರೆ ಈ ಬಿಡೋದಿದೆಯಲ್ಲ ತುಂಬಾ ಕಷ್ಟ ಇದೆ. ಅದು 4 ಅವರೇ ಬಿಡ್ಲಿ, ಆ 4 ಅವರ್ ಬಿಡೋದಕ್ಕೆ ಎಷ್ಟೋ ಸಾಧನೆ ಇರ್ತದೆ. ಈ ಹೆಣ್ಣು ಸರ್, ಈ ಹೆಣ್ಣು ಒಂದ 2020ರಲ್ಲಿ ಅಲ್ಲಿ ನೋಡಿ ಅದ್ರಲ್ಲಿ ಇದೆ. ಈ ಚನ್ನಬಸಪ್ಪ ಬೆಂಗಳೂರಿಗೆನೆ 100 ಜನ ಗ್ರೂಪ್ಗೆ ಅಜಯ್ ವಿಜಯ್ ಇದಲ್ಲ. ಇದೆ ಇದೆ ಇದೆ. ಓಕೆ. 2020ನೇ ಇಸ್ವಿಯಲ್ಲಿ ಆಡಿರೋದು. 5 ಕಳಿ ಪಟ್ಟ. ಓಕೆ ಓಕೆ. 6 ಮುಕ್ಕಾಲು ಆಡಿತ್ತು ಸರ್. ಈ ಹೆಣ್ಣು ಈ ಹೆಣ್ಣು ಹೆಣ್ಣಕ್ಕಿಗಳು ಬಿಡ್ತೀರಾ ನೀವು? ಸರ್ ಹೆಣ್ಣಕ್ಕಿಗಳು ಬಿಡ್ತೀವಿ ಸರ್, ಏನಿಲ್ಲ. ಕೆಲವ್ರು ಹೇಳ್ತಾರೆ ಅವ್ರು ಮಸ್ತಿಗೆ ಬಂದ್ಬಿಡ್ತವೆ, ಆಡಲ್ಲ ಅಂತ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್? ಸರ್ ಇದು ಸರ್ ಇದ್ರದ್ದು ಹೇಳ್ತೀನಿ ನೋಡ್ರಿ. ಬಾಜಿ ವಿಪರೀತ ಬಾಜಿ ಸರ್ ಇದುವೆ. ಓಕೆ. ಏನಪ್ಪಾ ಮಾಡುತ್ತೆ ಅಂದ್ರೆ ಹೊಡೆದಿ ಛತ್ರಿ ಪಕ್ಕ ಅಕ್ಕಪಕ್ಕ ಕೂರ್ ಬಿಡ್ತಾ ಇತ್ತು. ನಾವು ನೋಡಿ ಈಜಲ್ಲ ಏನೇನೋ ಮಾಡೋದು ಆಗ್ಲಿಲ್ಲ. ಕೊನೆಗೆ ಬಾಲ್ದಲ್ಲೇ ಆಲ್ಟ್ರ್ ಮಾಡ್ಬಿಟ್ಟು ಸರ್. ಈಗ ಅಕ್ಕಪಕ್ಕ ಬೀಳ್ತಾ ಇದೆ ಅಂದ್ರೆ ಖಾಲಿ ಅಂತ ಹೇಳ್ತಾರೆ. ಇಲ್ಲ ಸರ್, ಹೌದಲ್ಲ. ಖಾಲಿ ಅಂದ್ರೆ ನಿಮ್ಗೆ ಟವರ್ ಮೇಲೆ ಕೂರೋದು, ಆಮೇಲೆ ವಾಟರ್ ಟ್ಯಾಂಕ್ ಮೇಲೆ ಕೂರೋದು. ಈ ಮನೆ ಮೇಲೆ ಅಕ್ಕಪಕ್ಕ ಕೂರೋದ್ಕೆಲ್ಲ ಖಾಲಿ ಆಗಲ್ಲ ಸರ್. ಅದು ಜಾಕಿಗಳ ಮಿಸ್ಟೇಕ್ ಅಷ್ಟೇ. ಆಮೇಲೆ ಛತ್ರಿ ಮೇಲೆ ಫಿನಿಶ್ ಮಾಡ್ತಿಲ್ಲ. ಸೀಲ್ಗೆ ಆಡಿದೆ ಸರ್. ಅದು ಬನ್ನೂರ್ ಸೀಲ್ಗೆ ಒಂದ್ ಆಡಿದೆ, ಮತ್ತೆ ಇವ್ರು ಅಜಯ್ ವಿಜಯ್ ಅವರದ್ದು ಬೆಂಗಳೂರು ಚನ್ನಬಸಪ್ಪ ಅದಕ್ಕೂ ಒಂದು ಸೀಲ್ಗೆ ಆಡಿದೆ. ಒಂದು ಪ್ಲೇಸ್ ಮಾಡ್ಕೊಟ್ಟಿದೆ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಹೇಳಿ, ಅದು ಯಾವ ರೀತಿ ಅದನ್ನ ಅಲ್ಲಿ ಇಲ್ಲಿ ಬೀಳೋದನ್ನ ಕಂಟ್ರೋಲ್ ಮಾಡಿ ರೆಡಿ ಮಾಡಿದ್ರಿ ಸರ್? ಇದು ವಿಪರೀತ ಬಾಜಿ ಅಂದ್ರೆ ಆಟ ಎಲ್ಲ ಚೆನ್ನಾಗಿದೆ. ಬಂದು ಮನೆ ಮೇಲೆ ಹೊಡೆದು ಅಕ್ಕಪಕ್ಕ ಕೂರ್ಬಿಡ್ತಾ ಇತ್ತು. ಓಕೆ. ಅದನ್ನ ನಾವು ಏನೇನೋ ಎಲ್ಲಾ ತರನು ಟ್ರೈ ಮಾಡೋದು. ಈಜಾಕ್ಸ್ತೋ, ಕಡ್ಡಿ ಬಾಲ ಕಟ್ತೋ, ಕುಚ್ಚಬಾಲ ಕಟ್ತೋ, ಏನ್ ಮಾಡಿದ್ರೂ ರೆಡಿನೇ ಆಗ್ತಿರ್ಲಿಲ್ಲ. ಕೊನೆಗೆ ಸೆಂಟ್ರು ಬಾಲ ಮಾಡಿ ಒಂದ್ಸಲಿ ಬಾಲ ಹೊಡೆದ್ ಬಿಟ್ಟಿದ್ದ. ಸೆಂಟ್ರು ಬಾಲ ಹೊಡೆದಿ ಬಿಟ್ಟಾಗ ಏನ್ ಮಾಡ್ತು, ಕೂತ್ಕೋತು ಕ್ಲೀನ್. ತೋರ್ಸಕ್ ಆಗತ್ತಾ ಎಲ್ಲಿಗೆ ಸರಿಯಾಗಿ ಹೊಡೆದಿತ್ತು ಅಂತ? ಅದು ಯಾಕಂದ್ರೆ ಹೊಸಬ್ರು ಇರ್ತಾರೆ, ಅವ್ರು ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಈ 3 ಬಾಲ ಬಿಟ್ಟಿ ಸರ್, ಈ ಕಡೆ 3 ಬಾಲ ಬಿಟ್ಟಿ ಇದನ್ನ ಕಡ್ಡಿ ಬಾಲ ಮಾಡಿದ್ದು. ಫುಲ್ ದಿಂಡಿಂದಾನೆ ಕಡ್ಡಿ ಬಾಲ ಮಾಡಿ ಇಲ್ಲಿ ಲೈಟ್ ಆಗಿ ಆರ್ಸಿದ್ವು ಸರ್ ಬಾಲನ. ಈ ಲೈಟ್ ಆಗಿ ಆರ್ಸಿ ಅಲ್ಲಿ 1 ಇಂಚ್ ಒಂದ್ ಇಂಚ್ ಅಷ್ಟೇ ಆರ್ಸಿ ಬಿಟ್ಟಿದ್ದು. ಬಂದು ಸೀಲ್ ಕರೆಕ್ಟ್ ಆಗಿ ಕೂತ್ಕೋತದೆ ಸರ್. ಹಂಗ್ ಮಾಡಿದ್ರೆ ಬರ್ತಿ. ಮೇನ್ ಸರ್ ಆ ಬ್ಯಾಲೆನ್ಸ್ಗಳನ್ನ ನಾವು ಕಲಿಬೇಕು ಸರ್. ಬ್ಯಾಲೆನ್ಸ್ ಹೆಂಗೆ ಏನು ಅಂದ್ಬಿಟ್ಟು ಅದಕ್ಕೇನೆ ತಾಳ್ಮೆ ಇರ್ಬೇಕು. ಶೋಕಿಲ್ಲಿ ತಾಳ್ಮೆ ಇರ್ಬೇಕು ಅನ್ನೋದು ಅದಕ್ಕೇನೆ. ಸುಮಾರು ಜನ ಅಂತಾರೆ ಇದಕ್ಕಿ ಹೋಗೋ ಬಿದ್ದೋಯ್ತೈತೆ ನಮ್ ಕೈಲಿ ಆಗಲ್ಲ ಅಂದ್ರೆ ಅದು ಆಗದೇ ಇಲ್ಲ. ಎಷ್ಟೋ ಜನ ಹುಡುಗರು ಅಕ್ಕಿ ಇಡೋ ಶೋಕಿನ ಬೇಜಾರಾಗ್ಬಿಡ್ತಾರೆ, ಅಕ್ಕಿ ಬಿಡಕ್ ಆಗಲ್ಲ ಅಂತ. ನೋಡಿ, ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಿಮ್ಮಂತವ್ರು ಹೇಳ್ಕೊಟ್ಟಿದ್ದು ಇವಾಗ ವಿಡಿಯೋ ನೋಡಿ ಅವರು ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಉಪಯೋಗಿಸ್ಕೊಂತಾರೆ. ನಮ್ಮ ಮಂಡ್ಯದಲ್ಲಿ ಈ ತರ ಒಂದು ಟ್ರಿಕ್ಸ್ ಹೇಳಿದ್ರು, ಅದನ್ನ ನಾವು ಮಾಡಿದ್ವಿ, ನಮಗೂ ಸಕ್ಸಸ್ ಆಯ್ತು ಅಂತ ಅವರು 4 ಜನ ಹತ್ರ ಹೇಳ್ಕೊಡ್ತಾರೆ. ಇದೊಂದು ಒಳ್ಳೆ ಇಂಟೆನ್ಷನ್ ನಿಮ್ದು, ಯಾಕಂದ್ರೆ ಎಲ್ಲ ಓಪನ್ ಆಗಿ ಶೇರ್ ಮಾಡ್ತಾ ಇದ್ದಾರೆ. ಅದ್ರಲ್ಲೇನ್ ಸರ್ ಶೋಕಿ ಬೆಳಿಬೇಕು ಸರ್. ಕರೆಕ್ಟ್. ಈ ಅಕ್ಕಿ ಇದೊಂಥರ ಲಕ್ಷಕ್ಕೊಂದು ಅಕ್ಕಿ ಅಂತಾರಲ್ಲ, ಆ ತರ ಇದು. ಏನ್ ಸರ್ ಇದ್ರದ್ದು ಸ್ಪೆಷಾಲಿಟಿ? ಸರ್ ಇದು 2 ಕಳ್ಳಿ ಪಟ್ಟದಲ್ಲೇನೆ 10:30-11 ಗಂಟೆ ಏನ್ ರಿಸ್ಕ್ ಇಲ್ಲ ಸರ್. ಇವೆಲ್ಲ ರಿಸ್ಕ್ ಕೊಡ್ತದೆ ಇದು. ಈ ಅಕ್ಕಿಗಳು ಈ ಅಕ್ಕಿ ಶ್ರಮ ಪಡ್ಬೇಕು, ಅದು ರಿಸ್ಕ್ ಇಲ್ಲ. ಬಾಜಿ 1-2 ಬಾಜಿ ಅಷ್ಟೇ, ಲಿಮಿಟೆಡ್ ಬಾಜಿ. 10:30-11 ಗಂಟೆ ಆಡಿದೆ ಸರ್ ಮಂಡ್ಯದಲ್ಲೇನೆ. ನಮ್ಮ ಶಿಖರ ಹೊಡೆದಿ ಸೀಲ್ ಮಾಡಣೆ ಬಿಡ್ಬೇಕಾಯ್ತು, ಶಿಖರ ಹೊಡೆದ್ಬಿಟ್ಟಿತ್ತು. ತುಂಬಾ ಒಳ್ಳೆ ಹೆಣ್ಣು ಸರ್ ಮಾತ್ರ ಈ ಹೆಣ್ಣಲ್ಲಿ. ಇದು ಮೂಲ ಬಂದು ಸರ್ ಇದಕ್ಕೇನೆ ಅಜ್ಜಿ. ಈ ಗಂಡಿಗೆನೆ ಅಜ್ಜಿ ಆಗ್ಬೇಕು. ಇದು 10 ವರ್ಷದಿಂದ ನಿಮ್ ಸತತವಾಗಿ ಆಗ್ತಾ ಇರೋದು ಅಕ್ಕಿ.
ಅದ್ರ ಅಜ್ಜಿ ಇದು ಮೊಮ್ಮಗ ಆಗ್ಬೇಕಲ್ವಾ? ಹೌದು ಸರ್, ಹೌದು. ಇದ್ರದ್ದು ಐಸರ್ ನಂಗೆ ತೋರಿಸ್ಬಿಡೋಣ. ಇದರಲ್ಲಿ ಗೇಮ್ ಹೆಂಗ್ ಯಾವ ತರ ಐತೆ ಸರ್? ಈ ಅಕ್ಕಿ ಸರ್ ಇದು ಬರೀ ಇದು ಗೇಟ್ಲಿ ಸರ್, ಇದು ಬರೀ ಗೇಟ್ಲಿಯಲ್ಲೇ ಗೇಟ್ಲಿಲಿ ಆಟ ಬಂದ್ ಮನೆ ಮೇಲೆ ಒಂದು ಹೊಡಿತು ಅಂದ್ರೆ ಮೇಲ್ ಆಗ್ಬಿಡುತ್ತೆ ಅಕ್ಕಿ. ಓಕೆ. ಇದಕ್ಕೆ ಇವಾಗ ಏನ್ ವಯಸ್ಸು ಇರ್ಬೋದು ಸರ್ ಈ ಅಕ್ಕಿಗೆ? ಅಜ್ಜಿ ಅಂದ್ರಲ್ಲ ಸರ್, ಇದಕ್ಕೆ 7 ವರ್ಷ ಆಗಿದೆ ಹೆಣ್ಣಿಗೆ. ನೆಕ್ಸ್ಟ್ ಇನ್ಯಾವ್ದು ಇನ್ನೂ ತೋರಿಸಿ? ಒಂದಿದೆ ಸರ್. ಸರ್ ಈ ಗಂಡು ಇದು ಮೈಸೂರು ರಾಯಲ್ ಗಾಡಿದೆ, ಒಂದು 5.5 ಗಂಟೆ ಆಡಿದೆ. ಪಟ್ಟ 2 ಕಳಿ ಪಟ್ಟದಲ್ಲಿ ಬಿಟ್ಟಿದೆ ಇದನ್ನ. ಇದು ಹಾ, ಓಕೆ. ಈಗ ಅದಕ್ಕೆ ಒಂದು 4 ವರ್ಷ ಗಂಡು ಆಡಿದೆ. ಏನೋ ನಿಮ್ಮ ಅಕ್ಕಿಗಳು ನಿಮ್ ಕಲೆಕ್ಷನ್ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ ಸರ್. ತುಂಬಾ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದೀರಾ. ಹೌದು ಸರ್, ಎಲ್ಲ ಫಿಲ್ಟರ್ ಮಾಡೇ ಇಟ್ಕೊಂಡಿರೋದು ಸರ್. ತುಂಬಾ ಒಳ್ಳೆ ಅಕ್ಕಿಗಳು ಕಲೆಕ್ಷನ್ ಮಾಡಿ ತುಂಬಾ ಶ್ರಮ ಪಟ್ಟಿದ್ದೀರಾ ಸರ್. ಇದು ಎಷ್ಟು ವಯಸ್ಸಿಂದ ನೀವು ಈ ತರ ಒಂದು ಶೋಕಿ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 8 ವರ್ಷ 10 ವರ್ಷದಿಂದನೂ ಶೋಕಿ ಮಾಡ್ತಾನೆ ಇದೀನಿ ಸರ್. ಓಕೆ. ಆ ಒಂದು 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಲೆಕ್ಷನ್ಗಳು ಸರ್. ಈ ಅಕ್ಕಿದು ಗೇಮ್ ಯಾವ ತರ ಇತ್ತು ಅಂತ ಹೇಳ್ತೀರಾ ಸರ್? ಸರ್ ಇದರಲ್ಲಿ ವಿಪರೀತ ಬಾಜಿ ಸರ್. ಓಕೆ. ತುಂಬಾ ಬಾಜಿ ಹೊಡೆದಿ ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಆಟ ಬಂದಿ ಕೂರ್ಬೇಕಾದ್ರೆ ಹೊಡೆದಿ ಡಾಯಿಗೆ ಬಿದ್ದೋಗ್ಬಿಡುತ್ತೆ. ಈಗ ಛತ್ರಿಗೂ 1-2 ಇಂಚು ಡಿಫ್ರೆನ್ಸ್, ಹೊಡೆದಿ ಡಾಯಿಗೆ ಬಿದ್ದೋಗ್ಬಿಡುತ್ತೆ ಇದು. ಓಕೆ. ಅಂದ್ರೆ ಇದ್ರ ಚಾಲ ಆತರ ಇದ್ರಲ್ಲಿ ಅಂದ್ರೆ ಹೊಡೆದಿ ಈಗ ಛತ್ರಿ ಕೂರ್ಬೇಕು, ಛತ್ರಿಯಿಂದ ಕೆಳಗೆ ಡಾಯಿಗೆ ಬಿದ್ದೋಗೋದು ಬಾಜಿ ಹೊಡೆದಿ. ಇದ್ದು ನೋಡಿ ಏನೇನೋ ಮಾಡಿ ಏನ್ ಕೊನೆಗೆ ಆಗದೇ ಇಲ್ಲ ಅನ್ಕೊಂಡು ಸುಮ್ನೆ ಎಲ್ಲ ಹುಡುಗರು ಬಿಟ್ಬಿಟ್ಟಿದ್ರು. ಇರ್ರಪ್ಪ ಯಾಕಾಗಲ್ಲ, ಕೆಳಗಡೆ ಆಗ ಏನಾರ ಒಂದು ಗಾಜಿನ ಚೂರುಗಳು ಇಲ್ಲ ಅಂದ್ರೆ ಕವರ್ ಎಲ್ಲ ಕಟ್ಟಿದ್ದು ಗಾಬರಿ ಮಾಡೋದು, ಕೆಳಗಡೆ ಕೂತ ಗಾಬರಿ 3 ಸಲ ಬ್ಯಾಲೆನ್ಸ್ ಕೊಟ್ಟೋ ಸರ್. ಸೀಲ್ಗೆನೆ ಹಾಡ್ ಕ್ಲೀನ್ ಆಗಿ ಛತ್ರಿ ಕೂರಿತು ಸರ್. ಬ್ಯಾಲೆನ್ಸ್ ಅಂದ್ರೆ ಯಾವ ರೀತಿ ಕೊಟ್ಟಿದ್ವಿ ಸರ್? ಅಂದ್ರೆ ಅದು ಬಂದು ಹೊಡೆದಿ ಡಾಯಿಗೆ ಬಿದ್ದೋಗ್ಬಿಡ್ತಾ ಇತ್ತು ಅಕ್ಕಿ. ಈಗ ಡಾಯ್ದಲ್ಲಿ ಕವರ್ ಕಟ್ಬಿಟ್ಟಿದ್ದು, ಸುತ್ತ ಬ್ಲಾಕ್ ಕವರ್ ಇಟ್ಬಿಟ್ಟಿದ್ದು. ಬಂದಾಗ ಅದು ಗಾಬರಿಗೆ ಎದ್ದಿ ಬಂದ್ ಛತ್ರಿ ಮೇಲೆ ಅಮುಕ್ತಾರೆ. 2 ದಿನ ಬ್ಯಾಲೆನ್ಸ್ ಕೊಟ್ಟಿದ್ದು ಅಷ್ಟೇ. ಆಮೇಲೆ ಪ್ರತಿ ಸರಿನೂ ಬಿಟ್ರೆ ಬ್ಯಾಲೆನ್ಸ್ ಸರ್. ಇದು ಒಂದು ಇಂಟು ನಮ್ಮ ವ್ಯೂವರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಸುಮಾರು ಅಕ್ಕಿ ಖಾಲಿ ಬೀಳೋಂತ ಜಾಗದಲ್ಲಿ ನೀವ್ ಹೇಳ್ದಂಗೆ ಹೋಗಿ ಕವರ್ಗಳು ಅವು ಇವು ಕಟ್ಬಿಟ್ರೆ ಗಾಬರಿಗೆ ಕೂತ್ಕೊಳ್ಳಲ್ಲ ಅಂತ ಸರ್. ಹಂಗನ್ಬಿಟ್ಟು ಎಲ್ಲೋ ಹೋಗಿ ಖಾಲಿ ಬೀಳೋ ಜಾಗ ಕಟ್ಬಿಟ್ರೆ ಅಂತ ಎಲ್ಲೋ ಹೋಗಿ ಖಾಲಿ ಬೀಳೋ ಜಾಗ ಕಟ್ಬಿಟ್ರೆ ಆಗಲ್ಲ ಸರ್. ಅದ್ ಅಕ್ಕಿ ಹಂಗನ್ಬಿಟ್ಟು ಸೀಲ್ ದಿವಸ ಮಾಡ್ಬಿಟ್ರೆ ತುಂಬಾ ಎಡವಟ್ಟಾಗೋಯ್ತದೆ. ಅದು ಏನಿದ್ರು ಅಕ್ಕಿ ಕೂರುತ್ತೋ ಇಲ್ವೋ ಅಂತ ಸ್ಟಾರ್ಟಿಂಗ್ ಮುಂಚೆ ನಾವು ನೋಡ್ಕೋಬೇಕು. ನಾವ್ ಏನೇ ಪ್ರಯತ್ನ ಇದ್ರು ಉಡಾನ್ಗಳಲ್ಲಿ ಚೆಕ್ ಮಾಡಿ ಅಕ್ಕಿ ಕೂರುತ್ತಾ ಏನ್ ಮಾಡುತ್ತೆ ರೆಸ್ಪಾನ್ಸ್ ಮಾಡುತ್ತಾ ಚೆಕ್ ಮಾಡ್ಕೋಬೇಕು ಸರ್. ಸುಮ್ನೆ ನಾವು ಯಾರೋ ಹೇಳಿದ್ರು, ಇವಾಗ ನಾವೇನೋ ಹೇಳ್ತಾ ಇದೀವಿ ಹೊಸಬ್ರಿಗೆ ಹುಮ್ಮಸ್ಸು ಮಾಡ್ಬಿಟ್ರಂಗ್ ಮಾಡೋರೆ ಹೋಗ್ಬಿಡ್ತದೆ. ಏನ್ ಮಾಡ್ತೀವಿ ಅನ್ನೋದು ಯಾವಾಗ ಮಾಡ್ತೀವಿ ಅನ್ನೋದು ತಿಳ್ಕೊಂಡ್ ಮಾಡ್ಬೇಕು. ಈಗ ಮೋನಣ್ಣ ಹೇಳಿದ್ರು ಬಾಲ ಹೊಡೆದು ಅದಕ್ಕೆ ಬಾಲ ಹೊಡೆದು ಅಕ್ಕಿ ಮಾಡಿ ಅಕ್ಕಿ ಬಿಟ್ಟು ಅಂತ ಅನ್ಬಿಟ್ಟು ಈ ಅಕ್ಕಿಗೆ ಅದು ಅಡ್ಜಸ್ಟ್ ಆಯ್ತು, ಇನ್ನೊಂದು ಅಕ್ಕಿಗೆ ಅದು ಅಡ್ಜಸ್ಟ್ ಆಯ್ತದೆ ಅಂತ ಇಲ್ಲ. ನಮ್ಮ ಅಕ್ಕಿಗೆ ಏನ್ ಅಡ್ಜಸ್ಟ್ ಆಯ್ತದೆ ಅಂತ ನಾವು ಕಲಿತಾ ಹೋಗ್ಬೇಕು. ಮೊದಲು ನೀವು ಹೇಳೋ ಪ್ರಕಾರ ನಾವು ಅಕ್ಕಿಗಳನ್ನ ನೋಡ್ಬೇಕು, ಅದ್ರ ಆಟನ ಗಮನಿಸ್ಬೇಕು, ಅದು ಎಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾ ಇದೆ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ನಾವು ಅದನ್ನ ತಿಳ್ಕೋಬೇಕು. ಒಳ್ಳೆ ಮಾಹಿತಿ ಸರ್. ಇದನ್ನು ನಮ್ಮ ವ್ಯೂವರ್ಸ್ ನೋಡ್ತಾ ಇರ್ತಾರೆ, ನೋಟ್ ಮಾಡ್ತಾ ಇರ್ತಾರೆ. ಕಾರಣ ಬಿಗಿನರ್ಸ್ ಇದ್ರೆ ಒಳ್ಳೆ ಮಾಹಿತಿ. ಈ ಶೋಕಿಲಿ ಬಿಗಿನರ್ಸ್ ಅಂತ ಏನಿಲ್ಲ ಸರ್. ಚಿಕ್ಕ ಹುಡುಗನಿಂದನೂ ಕಲಿಯೋದಿರ್ತದೆ, ದೊಡ್ಡವರಿಂದನೂ ಕಲಿಯೋದಿರ್ತದೆ. ಮೇನ್ ವಿನಯ ಬೇಕು ಸರ್. ಯಾರಿಗೆ ಆಗ್ಲಿ ನಮ್ಗೆ ಕಲ್ಸ್ಕೊಟ್ಟಂತ ಗುರುಗಳಿಗೆ ನಾವು ಫಸ್ಟ್ ಮರ್ಯಾದೆ ಕೊಡ್ಬೇಕು. ಅಕ್ಕಿ ಕೊಟ್ಟಂತ ಮೂಲಭೂತ ಕಾರಣಕರ್ತ ಯಾರಿರ್ತಾರೆ ಅವ್ರನ್ನ ನೆನಿಬೇಕು. ಎಲ್ಲ ಆದಾಗ್ಲೇನೆ ಶೋಕಿ ಮುಂದುವರಿಯೋದು ಸರ್. ಯಾವ್ದು ಈಗ ನಮಗೂ ಯಾರೋ ಕೊಟ್ಟವ್ರ ನಾವು ಜಾತಿ ಮಾಡಿ ನಾವು ಅಕ್ಕಿ ಬಿಟ್ಟಿರ್ತೀವಿ. ಹಂಗೆ ನಾವ್ ಯಾರಿಗೋ ಕೊಟ್ಟಾಗ ಅವ್ರ ಜಾತಿ ಮಾಡಿ, ಯಾಕೆಂದ್ರೆ ಅವರು ₹1 ಕೊಟ್ಟಿದ್ದೆ ನಾವು ₹10 ಮಾಡಿರೋದು. ಬಟ್ ಅವರೇ ಅದು ₹1 ಕೊಡದೆ ಹೋಗಿದ್ದೀವಿ, ನಾವು ಇವತ್ತೇನು ₹10 ಮಾಡಕ್ ಆಯ್ತಾ ಇರ್ಲಿಲ್ಲ ಅಲ್ವಾ ಸರ್? ಅವರು ₹1 ಕೊಟ್ಟೆ, ಅದು ₹1 ತುಂಬಾ ಬಿಗಿ ಆಗಿರೋದು ಕೊಟ್ಟಿರೋದಕ್ಕೆ ಇವತ್ತು ನಾವು ₹10 ಮಾಡ್ತಾ ಹೋಯ್ತಾ ಇರ್ತೀವಿ. ಬಟ್ ಅದು ₹1 ಎಷ್ಟು ಬಿಗಿತು ಅನ್ನೋದು ಮುಖ್ಯ ತಿಳ್ಕೋಬೇಕು. ಇದೊಂದು ಅಕ್ಕಿ ಸರ್ ನಮ್ಗೆ ತುಂಬಾ ಹೇಳಕ್ಕೆ ಅಸಾಧ್ಯ ಸರ್ ಈ ಹೆಣ್ ಬಗ್ಗೆ. ಏನಂತ ಸರ್ ಅಕ್ಕಿದ ಹಿಸ್ಟ್ರಿ ಏನಂತ ಸರ್? ಸೀಲ್ಗೆ ಅಕ್ಕಿ ಬಿಡ್ಬೇಕಂತ 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ, ಬಿಡಕ್ ಆಯ್ತಾ ಇಲ್ಲ. ಯಾಕೆಂದ್ರೆ ಪಲ್ಲ ಒಂದೊಂದ್ಸತಿ ಹೋದ್ರೆ 45 ನಿಮಿಷ 50 ನಿಮಿಷ ಬಂದ್ಬಿಡ್ತದೆ. ಅಕ್ಕಿ ಯಾವಾಗ್ಲಂಗ್ ಮಾಡಲ್ಲ. ಒಂದ್ 5 ಅವರ್ 6 ಅವರ್ ಆದ್ಮೇಲೆ ನಮ್ದು ಮಂಡ್ಯ ರೂಲ್ಸ್ ಪ್ರಕಾರ ನಮ್ ಟೂರ್ನಮೆಂಟ್ ಗಳಲ್ಲಿ 30 ನಿಮಿಷ ಬಂದ ಬರುತ್ತೆ, ಎಕ್ಸ್ಟ್ರಾ 15 ನಿಮಿಷ. 45 ನಿಮಿಷದ ಮೇಲೆ 1 ನಿಮಿಷ ಯಾರಿಗೂ ಕೊಡೋದಿಲ್ಲ ಸರ್. 45 ನಿಮಿಷದ ಮೇಲೆ ಯಾರಿಗೂ ಕೊಡೋದಿಲ್ಲ ನಾವು. ನಮ್ಮ ರೂಲ್ಸ್ ಅಲ್ಲಿ ಕೊಟ್ಟಿದ್ದ ಉದಾಹರಣೆಗಳು ಇಲ್ಲ. ಹಂಗಾಗಿ ನಮ್ಗೆ ಸ್ವಲ್ಪ ಮಧ್ಯ ಫಲ ಜಾಸ್ತಿ ಮಾಡ್ಬಿಡ್ತದೆ, 50 ನಿಮಿಷ ಮಾಡ್ಬಿಡ್ತದೆ. ಹೋದ್ರೆ ಕಿಲೋಮೀಟರ್ ಗಟ್ಲೆ ಕಣ್ಣು ಬಹುಶಃ ಎಲ್ಲಿ ತನಕ ಬಿಡ್ತೀವಿ ಅಲ್ಲಿ ತನಕನೂ ಅಕ್ಕಿ ಆಡ್ತದೆ ಸರ್.
ಒಂದು ನಮ್ಗೆ ಉಡಾನ್ಗೆಲ್ಲ ಒಂದು 13 ಮೇಲೆ ಅಕ್ಕಿ ಆಡುತ್ತೆ ಸರ್. ಇದೇ ದಾಬ್ಡಿಲಿ ಈ ವರ್ಷ ಆಡಿರೋದು. ಅದೇ ಟೈಮ್ ಸಾಕಾಯ್ತಲ್ಲ ಸರ್, ಹೋದ್ರೆ ಲಾಂಗ್ ಹೋಗ್ಬಿಡ್ತು. ತುಂಬಾ ಲಾಂಗ್ ಹೋಯ್ತದೆ. ಸುಮ್ನೆ ಆಮೇಲಿಂದ ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋದು ಬೇಡ, ಟೈಮ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಅನ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಬಾಲ ಕಟ್ಟೆಲ್ಲ ನೋಡ್ದೋ. ಸಿಕ್ಕಾಪಟ್ಟೆ ನಮ್ಗೆ ಇದು ತುಂಬಾ ಅದೊಂದು. ಬಟ್ ಟೈಮಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ ಸರ್? ಟೈಮಿಂಗ್ ಅಂತ ನಾವು ಪಲ್ಲ ಹೋಗೋದನ್ನ ಕಡಿಮೆ ಮಾಡಕ್ಕೆ ಅಂತ ಹಿಂಗೆ ಹೇಳಕೈತಿ ಸರ್. ಈಗ ಅಕ್ಕಿ ನಾವು ಪಲ್ಲ ಹೋಗೋ ಅಕ್ಕಿಗಳನ್ನ ನಾವು ಒಂದು ಹೆಣ್ಗಿನ್ ಮೇಲೆ ಹಾಕಿ ಕೂರಿಸಿ ಕಡಿಮೆ ಮಾಡ್ತೀವಿ ಅಂತೀವಿ. ಅಕ್ಕಿ ಆಡಕ್ ಟ್ರಿಗರ್ ಆಗಿ ನಿಂತಾದ್ಮೇಲೆ ನಾವ್ ಏನೇ ಮಾಡಿದ್ರು ಅದು ಗೇಮಿಂಗ್ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಹೋಗಿ ಬರಕ್ ಸ್ಟಾರ್ಟ್ ಆಗಿ ಆಯ್ತದೆ. ಈಗ ಇದೇ ಗಂಡು ಸರ್, ಈ ಸತಿ ಸೀಸನ್ ಅಲ್ಲಿ ಮೇಲಿಂದ ಬಿಡ್ತಾ ಇದ್ದೋ ಅಕ್ಕಿ, ಈ ಮನೆ ಲಾಸ್ಟ್ ಮಾಡ್ಬಿಡ್ತಾ ಇತ್ತು. ಈ ಮನೆ ಪಲ್ಲ ಇದು ಇಲ್ಲಿ ಲಾಸ್ಟ್ ಮಾಡ್ಬಿಡ್ತಾ ಇತ್ತು ಅಕ್ಕಿ. ಇದರಿಂದ ಕೆಳಗಡೆ ಹೋಯ್ತಾ ಇರ್ಲಿಲ್ಲ. 4 ದಿಕ್ಕಾಡ ಅಕ್ಕಿ ತಗೊಂಡೋಗಿ ಮೇಲೆ ಹೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅಲ್ಲಿಂದ ಬಿಟ್ಟಾಗ ಇಲ್ಲಿ ಕೆಳಗಡೆ ಲಾಸ್ಟ್ ವಾಟರ್ ಟ್ಯಾಂಕ್ ಐತೆ ನಮ್ಮ ಮನೆ ಹತ್ರ, ಅದೇ ಲಾಸ್ಟ್ ಮಾಡ್ಕೊಬಿಡ್ತು. 2 ವರ್ಷದಿಂದ ಇಲ್ಲಿ ಕೆಳಗಡೆಯಿಂದ ಹೊಡಿತಿದ್ದ ನಮ್ಮ ಹುಡುಗ ಸಿದ್ಧ ಅಂತ. ತಗೊಂಡಾಗ ಅವನೇ ದಸ್ತಾ ಮಾಡ್ತಾ ಇದ್ದಿದ್ದ ಅಕ್ಕಿ ತಗೊಂಡೋಗಿ ಕೆಳಗಡೆ ಹೊಡಿತಿದ್ದ. ಹಣ ಇಲ್ಲ ಈ ವರ್ಷ ಬೇಡ, ಮೇಲಿಂದ ಬಿಟ್ಟು ಆಗೈತೆ, ಈ ಸತಿ ಒಂದೇ ಒಂದ್ಸತಿ ಕೆಳಗಡೆ ಬಿಟ್ಬಿಡ ಅಂತ ನಮ್ ದಿವಾಕರ ಸಿದ್ಧ ಅಂತ ಅವ್ರು ಇಬ್ರು ಹುಡುಗರು ಅವ್ರು ತಗೊಂಡೋಗಿ ಕೆಳಗಡೆ ಬಿಟ್ರು ಅಕ್ಕಿನ. ಕೆಳಗಿಂದ ಮೇಲೆ ಎಲ್ಲಿ ಬಿಡ್ತಿದ್ದೋ ಅಲ್ಲಿ ತನಕ ಹಳೆ ಜಾಗ ಹೋಗಕ್ಕೆ ರೀಚ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನಾವೇನ್ ಮಾಡಿದ್ವಿ, ಹೊಸ ಜಾಗ ಅಂದ್ರೆ ಮಾಮೂಲಿ ಮೇಲೆ ಹತ್ತುತ್ತಿತ್ತಲ್ಲ ಅಂದ್ಬಿಟ್ಟು ಮೇಲಿಂದ ಬಿಟ್ಟಿದ ತಕ್ಷಣ ಮನೆಗೆ ಬಂದ್ಬಿಡ್ಲಿ ಅನ್ನೋ ಕಾರಣಕ್ಕೆ ಹಂಗ್ ಮಾಡ್ದೋ ಅಕ್ಕಿನ. ಅದು ಇಲ್ಲಿಗೆ ಬಂದು ಸ್ಟಾಪ್ ಆಗೋಯ್ತಿತ್ತು. ನಮ್ಮ ಹುಡುಗರು ತಗೊಂಡೋಗಿ ಇಲ್ಲ ಅಣ್ಣ ಮಾಮೂಲಿ ಮುಂಚೆ ಹಳೆ ಜಾಗದಲ್ಲಿ ಎಲ್ಲಿ ಬಿಡ್ತಿದ್ವು ಅಂತ ಅಂದ್ಬಿಟ್ಟು ನಮ್ಮ ದಿವಾಕರ ಸಿದ್ಧ ಏನ್ ಮಾಡೋದು ತಗೊಂಡೋಗಿ ಅಲ್ಲೇ ಹಳೆ ಜಾಗಕ್ಕೆ ಅಕ್ಕಿ ಬಿಟ್ರು. ಅಕ್ಕಿ ಅಲ್ಲಿಂದ ಆಡಕ್ ಸ್ಟಾರ್ಟ್ ಆಯ್ತು. ಅಕ್ಕಿ ಏನಾಯ್ತು, ನಾವು ಬಿಟ್ಟು ಹಿಂಗೆ ಬರೋದು ಅಕ್ಕಿ ಆಡೋದು ಬಂದು ಎದ್ಬಿಡ್ತಿತ್ತು. ಕೆಳಗಡೆ ಅಕ್ಕಿ ಹಳೆ ಜಾಗ ಚಾಲ್ ಬಿಟ್ವಲ್ಲ ಅಕ್ಕಿ ಬರೋದು, ಅಲ್ಲಿಂದ ಬತ್ತ ಮೇಲಾಗ್ಬಿಡೋದು. ಛತ್ರ ಮೇಲೆ ಬಂದೇಳಿ ಮೇಲೆ ಹತ್ಕೊಂಡು ಹೋಗೋದು. ಬತ್ತ ಇದು ಈ ಕಡೆಯಿಂದ ಏನಾಗೋದು ಕೆಳಗಾಗೋದು, ಬಂದು ಮನೆ ಜೋಕ್ ಸಿಕ್ತು ಪಟ್ಟಂತ ದುಂಬಿಡೋದು ಅಕ್ಕಿ. ಇವಾಗ ಆ ಕಡೆಯಿಂದ ಬಂದಾಗ ಮೇಲೆ ಅಕ್ಕಿಯಿಂದ ಕೆಳಗಡೆಯಿಂದ ಬಿಟ್ಟು ಮೇಲೆ ಹತ್ತಕ್ ಸ್ಟಾರ್ಟ್ ಆದಾಗ ಏನಾಯ್ತದೆ, ಮನೆ ಮೇಲೆ ಬಂದಾಗ ಅಕ್ಕಿ ಮೇಲಾಗಿ ಬರ್ತದೆ. ಮೇಲಿಂದ ಬಿಟ್ಟಾಗ ಏನಾಯ್ತದೆ, ಅಕ್ಕಿ ಬತ್ತ ಕೆಳಗ್ ಬರ್ತದೆ ಅಕ್ಕಿ. ನೋಡಿ ನಿಮ್ ತಾಳ್ಮೆ ಎಷ್ಟಿದೆ ಅದೆಲ್ಲ ಅಬ್ಸರ್ವ್ ಮಾಡಿ ಸರ್. ಅಬ್ಸರ್ವ್ ಅಂತಂದ್ರೆ ಅದು ನಮ್ಗೆ ಏನಂದ್ರೆ ಅದೇ ನಮ್ಗೆ ಲೆಕ್ಕಾಚಾರ. ಗುರುಗಳು ಬೇರೆಯವ್ರು ಅವ್ರೆ, ಬಟ್ ಶೋಕಿನ ನಾವ್ ಈಗ ಏನ್ ಕಲಿತಾ ಇದೀವಿ ಅದೇ ಗುರು ಸರ್ ನಮ್ಗೆ. ಹೌದು, ಅದೇನೆ ತಾನೇ ಇವಾಗೆಲ್ಲ ನಿಮ್ಗೆ ಟ್ರಿಕ್ಸ್ ಕೊಟ್ಟಿದ್ದು, ಐಡಿಯಾ ಕೊಟ್ಟಿದ್ದೆಲ್ಲ ಈ ತರ ಬಿಟ್ರೆ ಹಿಂಗ ಆಗತ್ತೆ, ಹಿಂಗ್ ಬರುತ್ತೆ ಅಂತ. ಇವಾಗ ನೋಡಿ ಆ ಕಡೆಯಿಂದ ಬಿಟ್ರೆ ಕೆಳಗೆ ಹಾಕಿ ಕುತ್ಕೊಂಡ್ಬಿಡ್ತಾ ಇತ್ತು, ಈ ಕಡೆ ಬಿಟ್ಟಿದ್ರೆ ಮೇಲೆ ಆಯ್ತು ಅಕ್ಕಿ. ಅಂದ್ರೆ ಟೈಮ್ 10 ಗಂಟೆ 11 ಗಂಟೆ ಆಡ್ತಾ ಇತ್ತು. ಲಾಸ್ಟ್ ಅಲ್ಲಿ ನಮ್ಮ ಹುಡುಗರು ತಗೊಂಡೋಗಿ ಹೊಡೆದಾದ್ಮೇಲೆ ನಾನೊಂದ್ ದಿವಸ ಬೆಂಗಳೂರು ಕೊಟ್ಟಾಗಿದೆ ಏನೋ ನನ್ ಪರ್ಸನಲ್ ಕೆಲ್ಸಕ್ಕೆ. ಸೀಲ್ಗಳೆಲ್ಲ ಮುಗ್ದೋಗಿತ್ತು, ಇನ್ನೊಂದೇ ಒಂದು ಸೀಲ್ಗೆ ಅಕ್ಕಿ ಬಿಡ್ಬೇಕಾಯ್ತು ಗ್ರೂಪ್ಗಳಿಗೆ 2 ಇದಿತ್ತು. ನಮ್ಮ ಹುಡುಗ ಇಲ್ಲ ಅಣ್ಣ ಬಿಡೋಣ ಅಕ್ಕಿ ಆಲ್ರೆಡಿ 5 ರೌಂಡ್ ಅಕ್ಕಿ ಆಡ್ಬಿಟ್ಟಿತ್ತು. 5 ರೌಂಡ್ ಅಕ್ಕಿ ಆಡ್ಬಿಟ್ಟಿತ್ತು ಸರ್. ಒಂದ್ಸತಿ ಫಸ್ಟ್ ರೌಂಡ್ ಅಕ್ಕಿ ಬಿಟ್ಟಾಗ ಜೊತೆ ಹೊಡೆದು ಹಾಳು ಮಾಡಿದ್ರು. 11 ಚಿಲ್ಲರೆ ಇದೇ ದಾಬಡಿ ಮೇಲೆ ಅಕ್ಕಿ ಬಿಟ್ಟಿದ್ದು. 11 ಚಿಲ್ಲರೆ ಆಡ್ತು. ಅವತ್ತು ಅಮಾವಾಸ್ಯೆ, ಅವತ್ತು ಅಕ್ಕಿಗೆ ಜೊತೆ ಹೊಡೆದ್ರು. ಒಂದ್ ಅಕ್ಕಿ ಇದ್ದು ಜೀವಮಾನದಲ್ಲಿ ಇದು ಜೊತೆ ಕಚ್ಚಿದ ಇತಿಹಾಸನೇ ಇಲ್ಲ. ಗಾಳಿಗಾಡಲ್ಲ, ಮಳೆಗಾಡಲ್ಲ, ಬಿಸಿಲುಗಾಡಲ್ಲ ಮಾತಾದ್ರು ಜೀವಮಾನದಲ್ಲೇ ಇಲ್ಲ ಸರ್. ನಮ್ ಕೈಲಿ ತಡೆಯಕ್ಕಾಗದೆ ಮಳೆ ಬತ್ತೈತೆ ಅಂತ ಹೋಗಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ಬೋದು. ಅದು ಯಾವತ್ತು ಮಳೆಲೂ ಸಹ ನಮ್ಗೆ ನಾನು ಇದೀನಿ ನಿಮ್ಗೆ ಆತ್ಮವಿಶ್ವಾಸ ಸರ್. ಅವ್ನ್ ಬಿಟ್ರೆ ಮಳೆ ಬಂದ್ರು ಬಂದ್ ಮನೆಗೆ ಬರ್ತಾನೆ. ಒಳ್ಳೆ ಜಾತಿ ಅಕ್ಕಿ. ಅವನ್ ಬಗ್ಗೆ ಹೇಳಕ್ 2 ಮಾತು ನಮ್ಗೆ. ಅವನ್ನ ಹೊಗಳುತ್ತಾ ಇದ್ರೆ ಹೊಗಳದಂತಲ್ಲ, ಅವ್ನ್ ಹೇಳಕ್ಕೆ ಆಗಲ್ಲ ಸರ್, ಅಷ್ಟು ಅಸಾಧ್ಯ ಅವನು. ಒಳ್ಳೆ ಅಕ್ಕಿ ಸರ್. 3 ವರ್ಷ ನಿಮ್ಗೆ ಆಡಿ ಇಷ್ಟೆಲ್ಲ ಶೀಲ್ಡ್ಗಳು ಗೌರವ ಎಲ್ಲ ತಂದ್ಕೊಟ್ಟಿದೆ ಅಂದ್ರೆ ಮೆಚ್ಕೋಬೇಕು. ನೀವು ಅದನ್ನ ಮಗನ್ ತರ ನೋಡ್ತಾ ಇದ್ದೀರಾ ಸರ್. ನಾನಾಗ್ಲಿ ಮೋಹನ ಆಗ್ಲಿ ನಮ್ಮ ಫ್ರೆಂಡ್ಸ್ ಭಾಗಗಳೇ ಬೇರೆ ಐತೆ, ಎಲ್ಲಾರ್ಗು ಗೊತ್ತು. ಬಟ್ ನಾವು ಶೋಕಿ ಹೆಂಗ್ ಮಾಡ್ತಾ ಇದೀವಿ ಅಂತ ತೋರ್ಸ್ಕೊಟ್ಟಿದ್ದು ಇದೆ ಸರ್. ಇದ್ರದ್ದು ವಂಶ ಏನಾದ್ರು ನಿಮ್ಮ ಹತ್ರ ಇದೆಯಾ ಸರ್? ಅಪ್ಪ ಅಮ್ಮ, ಅಜ್ಜಿ ತಾತ ಹೆಣ್ಣೊಂದು ತೋರಿಸ್ ಅಜ್ಜಿ ತೋರಿಸ್ತಾವ ಸರ್. ಅದ್ರ ತಂದೆ ಹೆಣ್ಣು ಅಜ್ಜಿ ಐತಲ್ಲ, ಅದ್ರ ತಂದೆ ತಾಯಿ ಕೊಟ್ಟಿದ್ದು ನಮ್ಮ ಯೂನಿವರ್ಸಿಟಿ ಸತೀಶಣ್ಣ ಅವರು, ಬ್ಲೂಸ್ ಲಾಫ್ಟ್ ಅವರು ಜೊತೆ ಕೊಟ್ಟಿರೋ. ನಾವು ಮರಿ ಮಾಡಿಸ್ತಾ ಅಕ್ಕ ತಮ್ಮ 2 ಬಿಟ್ಟು ಅದೊಂದ್ 7 ಗಂಟೆ ಆಡಿತ್ತು. ಅಕ್ಕಿ ಕಾಯಿಲೆ ಹೊಡ್ ಸತ್ತೋಯ್ತು. ಅದಾದ್ಮೇಲೆ ಆ ಹೆಣ್ಣಿತ್ತು. ಆ ಹೆಣ್ಣಲ್ಲಿ ಮೋಹನ ಯಾವ್ದೋ ಒಂದು ಸಬ್ಜಾ ಗಂಡ ಹಾಕಿ ಹೆಣ್ಗಲ್ ಮಾಡಿಟ್ರು. ಅದಕ್ಕೆ ಪುನಃ ಸತೀಶಣ್ಣ ಅವ್ರ ಮನೆಯಿಂದಾನೆ ಒಂದು ಗಂಡು ತಂದು ಜೊತೆ ಮಾಡಿ ಈ ಅಕ್ಕಿ ಆಯ್ತು. ಇದ್ಬಿಟ್ಟು ಅವ್ರ ಜೊತೆ ಕೊಟ್ಬಿಡಿ ಅಂತ ಹೇಳಿದ್ರು. ಅಕ್ಕಿನೇ ಆಗೈತಲ್ಲ ಕೊಟ್ಬಿಡಿ ಅಂತಂದ್ರು, ಕೊಟ್ಬಿಟ್ಟು ಅದನ್ನ ಯಾರಿಗೋ ಕೊಟ್ಬಿಡಿ ಅಂತ ಅಂದ್ರು. ಅಕ್ಕಿ ಜೊತೆ ಕೊಟ್ಬಿಟ್ಟು ಈಗ ನೆಕ್ಸ್ಟ್ ಏನಾಗೈತೆ, ಆ ಹೆಣ್ಣು ಈ ಹೆಣ್ಣು ಇದ್ರಲ್ಲಿ ಇಲ್ಲ ಸರ್. ಈಗ ಜಾತಿ ಐತೆ ಇದ್ರಲ್ಲಿ. ಇದ್ರ ಮಕ್ಳುಗಳು ಐತೆ. ಈ ಸತಿ 8 ಹಚ್ಚಿದೋ ತಿರುವಾಲ್ ಒಂದಿತ್ತು,
ಇವೆಲ್ಲ ಇದೇ ಪೈಕಿದಾ? ಇದೇ ಪೈಕಿ ಸರ್. ಇದ್ದು ಏನು ಸರ್ ಹಿಸ್ಟ್ರಿ? ಏಕೆನೋ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಗರಿಗಳು ಪ್ಯಾಟರ್ನ್ ಇದೆ. ಏನಿದೆ ಹಿಸ್ಟ್ರಿ? ಸರ್ ಇದು ಅಕ್ಕಿ ಮನೆ ಮೇಲೆ ಬಿಟ್ಟಿರೋ ಅಕ್ಕಿನೇ. ಇದುವೆ ಆಡೈತೆ ಇದು. ಆಡೈತೆ. ಆಡ್ಸಿರೋ ಒಂದು 6-7 ಗಂಟೆ ಅಕ್ಕಿ ಆಡೈತೆ. ಯಾವ ಥರ ಇರುತ್ತೆ ಸರ್ ಗೇಮ್ ಈ ಅಕ್ಕಿಯಲ್ಲಿ? ಗೇಟ್ಲಿ ಮೇಲೇನೆ ಸರ್ ಅಕ್ಕಿಗಳು. ಈ ಲೈನೇ ಗೇಟ್ಲಿ ಸರ್. ಗೇಟ್ಲಿನೇ ಹೊಡೆದ್ರೆ 1-2 ಬಾಜಿ ಅಷ್ಟೇ. ಇದಕ್ಕೆ ನಾವು ಸೇರ್ಸಿದ್ರೆ ನೋಡಿ ಲಾಂಗ್ ಟೈಮ್ ಇದರಲ್ಲಿ ಬೇರೆ ಅಕ್ಕಿಗಳು ಇದರಲ್ಲಿ ಬಾಜಿ ಸೇರಿಸ್ಬೇಕು ಸರ್. ಮೈನ್ ಬಾಜಿ ಸೇರಿಸಿದ್ರೇನೆ ಆಟ. ಇದರಲ್ಲೂ ಮಾಡಿಸಿ ಬಿಟ್ಟಿದ್ದೀನಿ ಸರ್. ಇದ್ರಲ್ಲಿ ಈ ಸರಿ ನಮ್ಮ ಹುಡುಗನ ಮನೆ ಮೇಲೆ 7 ಚಿಲ್ಲರೆ ಒಂದು 8 ಪಟ್ಟನೆ 8 ಎತ್ತಿಟ್ಟಿದೆ. 8 ಚಿಲ್ಲರೆ ಆಡಿದೆ ಅದೊಂದು. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆ ಸರ್ ಲೈನ್ ನಿಮ್ಮ ಹತ್ರ? ಇದು ಈ ವರ್ಷ ಆಡಿರೋದು ಸರ್. ಇದುವೆ ಇದು ವಿಪರೀತ ಬಾಜಿ ಆಡಿರೋದು ಬೇರೆ. ಇದು ಸರ್ ನಮಗೆ ದಿಲೀಪ್ ರೆಡ್ಡಿ ಅವ್ರು ಕೊಟ್ಟಿದ್ದು ಸರ್. ಆಡಿದ ಗಂಟೆ ಇದೆ ಇಲ್ಲಿ, ಇದೇ ಗಂಟೆ ಆಡಿದ. ಅದು ಆಡಿರೋದು ಇದೇ ತಾಯಿ ಇದೇ ಮಗ. ಅವ್ರೇನಿಗೆ ಆಡಿರೋ ದಿಲೀಪ್ ರೆಡ್ಡಿ ಅವ್ರು ಕೊಟ್ಟಿರೋದು ಸರ್. ಇದು ಇಟ್ಕೊಳ್ಳಿ, ಇದು ನಿಮ್ಮ ಮನೇಲಿ ಇರ್ಲಿ ಅಂತ ಅಂದ್ಬಿಟ್ಟು ಪಟ್ಟದಲ್ಲಿ ಕೊಟ್ಟಿದ್ದೆ ಇನ್ನೇ ಸರ್. ಇದು ತುಂಬಾ ಪಟ್ಟ ಅಂದ್ರೆ ಒಂದು 7-8 ಕಲ್ಲಿ ಪಟ್ಟದಲ್ಲಿ ನಮ್ಗೆ ನಿಮ್ಮ ಮನೇಲಿ ಇರ್ಲಿ, ನಮ್ಗೆ ಬೇಕಾಗಿರೋದು ಒಂದು ನಿಮ್ಮ ಹತ್ರ ಕೊಟ್ಟಿರೋ ಅಂತ ಹೇಳಿ ಸರ್. ತುಂಬಾ ಒಳ್ಳೆ ರಿಸಲ್ಟ್ ಐತೆ ಸರ್. ಉಡನಲ್ಲೆಲ್ಲ 8-9 ಗಂಟೆ ಆಡೈತೆ ಸರ್. ಇದನ್ನ ಬಿಟ್ಟಿದ್ದೀರಾ? ಇದು ಆಯ್ತಲ್ಲ, ಇದು ಮಗನ್ನ ಇದು ದೊಡ್ಡ ಹೆಣ್ಣು ಮಾಡಿಕೊಂಡು. ಹೌದು ಸರ್, ಪಟ್ಟದಲ್ಲಿ ಕೊಟ್ಟಿದ್ದು ದೊಡ್ಡ ಹೆಣ್ಣು ಮಾಡಿ ಇಟ್ಟಿದೀವಿ ಅದನ್ನ. ಇದ್ರ ತಂದೆ ತಾಯಿ ತುಂಬಾ ಅದ್ಭುತವಾಗಿತ್ತು ಸರ್. ಐತೆ ಇನ್ನ ಇದು ಫಸ್ಟ್ ಕ್ಲಾಸ್ ಆಗಿದೆ ಸರ್. ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಗ್ಲೇನೆ ನೋಡಿದೆ, ಹೇಳಿದೆ ಚೆನ್ನಾಗಿದೆ. ಬಿಡಿ ಸರ್ ಅದ್ರ ಮಗನ್ನ. ಇದು ಒಂದು 3 ಪ್ಲೇಸ್ ಹೊಡ್ಕೊಟ್ಟೈತೆ ಸರ್ ಈ ವರ್ಷ. ಹೌದಾ? ಇದು ಬಾಜಿನೇ ಸರ್. ಮೇನ್ ಸರ್ ಮನೆ ಮೇಲೆ ಆಡಿದಕ್ಕೆ ಇದು. ಇನ್ನ ಈ ವರ್ಷ ಸೀಲೆಗಳು ಹಂಗೆ ಇದೆ. ನಮ್ ಸಿದ್ಧ ಅಂತ ಹೇಳಿದ್ನಲ್ಲ, ಸಿದ್ಧಾಂತ ಹೇಳಿದ್ನಲ್ಲ ನಮ್ಮ ಹುಡುಗ, ಅವ್ರ ಮನೆ ಮೇಲೆ ಆಡಿದ್ದೆ. ಈ ಶೂ ಸಿದ್ಧ ಅಂತ. ಏನ್ ಟೈಮ್ ಬಂದಿದೆ ಸರ್ ಇದರಲ್ಲಿ? ಸರ್ 8:30-9 ಗಂಟೆಲೆಲ್ಲ ಉಡಾನೆಲ್ಲ ಆಡ್ತಿತ್ತು. ಸಾಚಾದಲ್ಲಿ ಒಂದು 4 ಚಿಲ್ಲರೆ ಆಡ್ತು. ಅಂದ್ರೆ ಸಾಚಾದಲ್ಲಿ ಇನ್ನೂ ದಿನನೇ ದಪ್ಕಾಳೇನು ಕೊಡಂಗಿಲ್ಲ, ಬೆಳಿಗ್ಗೆ ಕಾಳುಗಳೇನು ಕೊಡಂಗಿಲ್ಲ, ಹಂಗೆ ಬಿಡ್ಸಿದ್ವಿ ಲಾಕ್ ಮಾಡಿ. ಸರ್ ಇಂದು ದಿವಸನೂ ಅಷ್ಟೇ ನಮ್ಮ ಮಂಡ್ಯ ಸರಂ ವಿಶ್ವೇಶ್ವರ ಟೂರ್ನಮೆಂಟ್ ಅಲ್ಲಿ ಮ್ಯಾತೆ ಖಾಲಿ ಐತಾ ಅಂತ ನೋಡ್ತಾರೆ. ರಾಗಿನೋ ದಪ್ಕಾಳ ಇದ್ರು ನಾವು ಅಕ್ಕಿ ಬಿಡ್ಸಲ್ಲ, ಬೇರೆ ಅಕ್ಕಿನೇ ಅವ್ರಿಗೆ ತೋರಿಸ್ಬೇಕು ನಮ್ಗೆ ಬಿಡಕ್ಕೆ. ನೀರು ಅದೆಷ್ಟು ಕುಡಿತದ ಅಷ್ಟೇನೆ. ಇವರು ನಮ್ಮ ಅಕ್ಕಿ ನೀರು ಕುಡ್ತಿಲ್ಲ ಅಂತ ನೈಟ್ ನೀರು ಹೊಡಿತೀವಿ ಅಂದ್ರೆ ಒಡ್ಸಲ್ಲ ನಾವು. ಬೆಳಿಗ್ಗೆನೂ ಅಷ್ಟೇ, ನಾವು ಅವ್ರ ಮನೆ ನೀರೇ ಕೊಡ್ತೀವಿ ಅಂತಂದ್ರೆ ನಾವು ಹಿಡಿದು ಕೊಡ್ತೀವಿ, ಅದು ಕುಡಿಸ್ಬೋದು ಅಷ್ಟೇನೆ. ಇಲ್ಲಾಂದ್ರೆ ಹೊಡಿತೀವಿ ಅಂದ್ರೆ ನಾವೇ ಸಿರಿಂಜ್ ಎಲ್ತ್ ಕೊಡ್ತೀವಿ, ಆ ನೀರನ್ನ ಹೊಡಿಬೋದು ಅಷ್ಟೇನೆ. ಅದು ಬಿಟ್ಟು ಬೇರೆ ಇನ್ನೇನು ಇದಿಲ್ಲ ಸರ್. ನೋಡಿ ಆ ಇದ್ರಲ್ಲಿ ಬಿಟ್ಟು 4 ಅವರ್ ಆಡಿದೆ ಅಂದ್ರೆ ಇನ್ನೂ ಬಲ್ತ್ರೆ ಹಾಕಿ ಚೆನ್ನಾಗಿ ಆಡುತ್ತೆ ಸರ್. ಒಳ್ಳೆ ರೂಟ್ ಸರ್. ಒಂದು ತೆಂಗಿನ ಮರದ ಹೈಟಲ್ಲಿ ಆಡ್ತಿದೆ, ಬಾಜಿ ಮಾಡ್ದಾನೆ ಇನ್ನೊಂದು ತೆಂಗಿನ ಮರದ ಹೈಟ್ ಆಯ್ತದೆ. ಒಂದು ತೆಂಗಿನ ಮರದ ಲೆವೆಲಲ್ಲೇ ಅಕ್ಕಿ ಆಡೋದು ಸರ್. ಶೇಪ್ ಒಳ್ಳೆ ಪ್ಯಾಟರ್ನ್ ಇದೆ ಸರ್. ಎಷ್ಟು ಸರ್? 4 ಕಳ್ಳಿನೋ 5 ಕಳ್ಳಿ ಪಟ್ಟದಲ್ಲಿ ಆಡಿರೋದು ಸರ್. ಅದು 8 ತಿರಿ ಅಕ್ಕಿ ಆಡಿರೋದು. 8 ತಿರಿಯಲ್ಲಿ 8 ತಿರಿ. ಬಾಲನು ಎಷ್ಟು 6-7 ಬಾಲ ಐತೆ ಅಕ್ಕಿ ಆಡಿದಾಗ. ಅದು ಇದಕ್ಕೆ ಗಂಡು ಯಾವ್ದು ಮಾಡಿದ್ದೀನಿ ಸರ್? ಹೆಣ್ಣಿಗೆ ಈ ಪಟ್ಟ ಬರ್ಲಿಕ್ಕೆ ಮಕ್ಷಿ ಗಂಡು ಮಾಡಿದ್ದು. ಮಕ್ಷಿ ಗಂಡು ಮೇಲೆ ಮಕ್ಷಿ ಗಂಡಿಗೂ ಇದಕ್ಕೂ ಬಂದಿದ್ದು ಪಟ್ಟ. ಇದು ಸರ್ ಅದು ನಮ್ಮ ಸ್ನೇಹಿತರು ತಾವು ತಗೊಂಡಿದ್ದು. ಅದು ನೀವು ಖರೀದಿ ಮಾಡಿದ್ದು. ಇದಿಷ್ಟೇ ಏನು ನಿಮಗೆ ಗೊತ್ತು ಸರ್? ಇದರಲ್ಲಿ ಪಟ್ಟ ಮಾಡಿಬಿಟ್ಟಿದೀವಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್. ಇದರಲ್ಲೂ ರಿಸಲ್ಟ್ ಇದೆ. ರಿಸಲ್ಟ್ ಇರೋದೇ ಸರ್. ಎಲ್ಲ ರಿಸಲ್ಟ್. ಸರ್ ಇದೊಂದು ಗಂಡು, ದಿಲೀಪ್ ಅವ್ರದ್ದೊಂದು ಹೆಣ್ಣು, ಇವೆರಡೇ ದೊಡ್ಡಕ್ಕಿ ಅಂತ. ಇನ್ನೇನ್ ತಾಮ್ರಲ್ಗಳು ನೋಡ್ತಾ ಇದ್ದೀರಾ ಎಲ್ಲ ಏಟೆತ್ಸಿ ಮನೇಲಿ ಮಡಿಕೊಂಡಿರ ಅಂತ ಅಕ್ಕಿಗಳೇನೆ ಸರ್. ರಿಸಲ್ಟ್ ನೋಡೇ ಮಡಿಕೊಂಡಿರ ಅಂತವು ಸರ್. ಇದು ಅದ್ರಲ್ಲಿ ಬಂದಿದ್ದೇನೆ ಸರ್? ಇಲ್ಲ ಸರ್, ಅದು ಬೇರೆ ಗಂಡು ಸರ್. ಅದು 9 ಚಿಲ್ಲರೆ ಆಡಿದೆ ಸರ್. ಅದು ಇಲ್ಲ ನಿಮ್ಮನೆ ಮೇಲೆ ಹಳೆ ಮನೆ ಇದೆ, ಹಿಂದ್ಗಡೆ ರೋಡ್ ಸರ್. ಇದ್ರದ್ದು ಐ ಪ್ಯಾಟರ್ನ್ ಈ ತರ ಇದೆ. ಹೆಂಗಿದೆ ಸರ್ ಇದ್ರದ್ದು ಗೇಮ್? ಇದ್ರದ್ದು ಗೇಮು ಸರ್, ತುಂಬಾ ಟೆಂಪರ್ ಅಕ್ಕಿ ಸರ್. ಇದು ಹೊಡೆದ್ರೆ ಸಾಕು ಮನೆ ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅಲ್ಲೇನೆ. ಒಂದು 25-30 ನಿಮಿಷ ಬೇಕು ಸರ್ ಮನೆಗೆ ಬರೋಕೆ. ಇದು ಪಲ್ಲ ಹೋದ್ರೆ ಈ ಬರ್ಡಲ್ಲಿ ಬಾಜಿ ಪ್ರೀತಾ ಬಾಜಿ ಈಜ್ ಹಾಕ್ಲಿಸ್ಲೇಬೇಕು ಇದಕ್ಕೆಲ್ಲ. ನೀವು ಯಾವ್ದು ಕಂಟ್ರೋಲ್ ಮಾಡಿದ್ರೆ ಆಗಲ್ಲ, ಈಜಲ್ಲೇ ಕಂಟ್ರೋಲ್ ಮಾಡ್ಬೇಕಿದ್ನ. 9 hours ಆಡ್ತಾ ಇದೆ. ಬಿಟ್ಟಾಗೆಲ್ಲ ಆಡುತ್ತೆ ಸರ್. ದಿನ ಬಿಟ್ರೆ ದಿನ ಆಡ್ತಿತ್ತು.
ಇದರಲ್ಲೂ ಪಟ್ಟ ಇರೋದು ಮಾಡಿಸಿದ್ರೆ ಮಾಡಿಸ್ಬಿಟ್ಟಿದ್ದೀನಿ ಸರ್. ಅವರು ಚನ್ನಪಟ್ಟಣದಲ್ಲಿ ಒಬ್ರು ಟೈಗರ್ ಮಂಜು ಅಂತ ಇದ್ದಾರೆ ನೋಡಿ ಸರ್, ಅವ್ರು ಕೊಟ್ಟಿದ್ದೀನಿ ಅದರಲ್ಲಿ. ಓಕೆ. ಅಲ್ಲೂ ಆಡಿದೆ ಒಳ್ಳೆ ಅಲ್ಲೂ ಆಡಿದೆ ಸರ್, ಅವ್ರ ತಾವು ಆಡಿದೆ. ಒಂದು 6 ಚಿಲ್ಲರೆ ಒಂದು ಆಡಿದೆ. ಹೆಣ್ಣು ಥರ ಇದೆ ಇದು. ಎಣ್ಣೆನೆ ಸರ್, ಹಳೆ ಎಣ್ಣೆ ಸರ್. ಓಕೆ. ಇದನ್ನ ಬಿಟ್ಟಿದ್ದೀರಾ ಇಲ್ಲಾಂದ್ರೆ ದೊಡ್ಡದು ಮಾಡಿ ಇಟ್ಕೊಂಡ್ರದು ಸರ್ ಏಟೆತ್ಸಿರೋ ಅಕ್ಕಿನೇ ನಾವು ಖರೀದಿ ಮಾಡ್ಕೊಂಡು ಮಡಿಕೊಂಡಿರೋಂಥದ್ದು ಸರ್, ಹಳೆ ಎಣ್ಣೆ. ರೀಡಿಂಗ್ ಅಂತ ಇಟ್ಕೊಂಡು. ಹಾಂ, ಆಡ್ತಿದ್ದಿದ್ದು ಎಣ್ಣೆ ನೋಡಿ ಎತ್ಕೊಂಡಿದ್ದಿದೆ. ಇದಕ್ಕೆ ಯಾವ್ದಾನ ಗಂಡು ಸೆಟ್ ಆಗಿದೆ ನಿಮ್ಮ ಹತ್ರ? ಸರ್ ಅದೇ ತಾಮ್ರಲ್ ಗಂಡ, ಬಿಳೆ ತಾಮ್ರಲ್ ಐತಲ್ಲ, ಅದೇ ಹಾಕಿ ಒಂದು 8-9 ಗಂಟೆ ಅಕ್ಕಿ ಬೇರೆ ಕಡೆ ಕೊಟ್ಟಿದೀವಿ. ಅವ್ರು ಹೇಳ್ಬೇಕು, ಈಗ ನಾವು ಹೇಳ್ತಾ ಇದೀವಿ, ಆಡ್ಸಿರೋರು ಹೇಳ್ಬೇಕು. ನಾವು ಅಲ್ಲಾಡ್ತು ಇಲ್ಲಾಡ್ತು ಅಂತ ಹೇಳಕ್ಕಿಂತ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ಸರ್. ಬೇಡ, ಒಟ್ನಲ್ಲಿ ಒಂದ್ ಕಡೆ ಕೊಟ್ಟಿದ್ದೀರಾ ಬಟ್ಟ. ಅಕ್ಕಿ ಆಡ್ತಾ ಐತೆ ಸರ್. ಆಡ್ತಾ ಆಯ್ತಾ? ಮತ್ತೆ ಮೇನ್ ಆಗಿ ಸರ್ ನಾವು ಹೇಳ್ತೀವ, ಮನೆ ಒಳಗೆ ಆಡಿ ಇಟ್ಟಿರೋ ಅಕ್ಕಿಗಳಲ್ಲೇ ಅಕ್ಕಿ ಮಾಡ್ಕೊತಾ ಇದೀವಿ. ಅದು ಒಳ್ಳೇದು ಸರ್. ನಮ್ಮ ಅಕ್ಕಿಗಳಲ್ಲಿ ರಿಸಲ್ಟ್ ನೋಡಿ ಅವುಗಳನ್ನ ರೆಕ್ಕೆ ಹೊಡೆದು ಮುಂದಕ್ಕೆ ಜಾಸ್ತಿ ಮಾಡ್ಕೊಳಕ್ ಇಟ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ ಅದು. ಇದು ಇಷ್ಟು ತಾಮ್ರಾಲ ಆಯ್ತು ಸರ್. ಮತ್ತಿನ್ ಯಾವ ಬಣ್ಣ ಇಟ್ಕೊಂಡು ಮಕ್ಷಿಗಳಲ್ಲಿ ಇದೆ. ಸೆಲೆಕ್ಷನ್ ಅಲ್ಲಿ ಮಕ್ಷಿಗಳಿದೆ, ತೋರಿಸಿ ಸರ್ ನಮ್ಮ ವ್ಯೂವರ್ಸ್ಗೆ ಅದನ್ನು ತೋರ್ಸೋಣ. ದಿವಾಕರ ಮಕ್ಷಿ. ಸರ್ ಹೇಳಿ, ಇಲ್ಲೊಂದಿಷ್ಟು ಬಣ್ಣ ಬಿಟ್ಟಿದ್ದೀರಾ. ಈ ಅಕ್ಕಿಗಳ ಬಗ್ಗೆ ಹೇಳಿ ಸರ್. ಇಷ್ಟೇ ಇದೆಲ್ಲ ಒಂದೇ ಲೈನ್ ಇಲ್ಲ ಬೇರೆ 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 ಲೈನ್ಗಳು ಸರ್ ಇದರಲ್ಲಿ ಇದೆ ನೋಡಿ ಸರ್. ಈ ಗಂಡಿಗೆ ಇದು ಇಟ್ಕೊಂಡಿದ್ದ ನೋಡಿ ಸರ್, ಅದು ಚಿಕ್ಕದ್ ಮಾಡಿದ್ದು ಮನೆದೇನೆ, ಇದು ಮನೇಲೆ ಆಗಿದ್ದು ಸರ್ ಅದು. ಗೆಜಗಂಡ ಇಲ್ಲಿ ಸ್ವಲ್ಪ ಕಣ್ಣುಗಳು ತೋರ್ಸೋದಕ್ಕೆ ಬ್ಯಾಲೆನ್ಸ್ ಇಲ್ಲ, ಸರ್ ಹೇಳಿ. ಈ ಬರ್ಡ್ದು ಹಿಸ್ಟ್ರಿ ಏನಿದೆ ಹೇಳಿ ಸರ್. ಸರ್ ಇದು ಈ ಬರ್ಡಲ್ಲಿ ಈ ಸೆಟ್ಟಿಂಗ್ ಹೆಣ್ಣು ಸರ್, ಇದು ಮಕ್ಷಿ ಹೆಣ್ಣು. ಈ ಹೆಣ್ಣು ಅದಕ್ಕೆ ಸೆಟ್ಟಿಂಗು. ಸೆಟ್ಟಿಂಗ್ ಮಾಡಿ ಒಂದು 8 ಚಿಲ್ಲರೆ ಆಡಿ 8 ಇಟ್ಟಿದ್ದೀನಿ ಸರ್ ಇದರಲ್ಲಿ. ಈ ಜೊತೆ ಒಂದೆರಡು ಬ್ಯಾಕ್ ಟು ಬ್ಯಾಕ್ 2 ಪಟ ಮಾಡಿಸಿ 8 ಚಿಲ್ಲರೆ ಆಡಿದೆ, 8 ಇಟ್ಟಿದ್ದೀನಿ. ತುಂಬಾ ಸಂತೋಷ ಆಗ್ತದೆ ಸರ್, ಯಾಕಂದ್ರೆ ನಿಮ್ಮ ಈ ಕಲೆಕ್ಷನ್ಸ್ ತುಂಬಾ ಅಪರೂಪವಾಗಿದೆ. ದಾವಡಿಯಲ್ಲಿರೋ ಎಲ್ಲ ಅಕ್ಕಿಗಳನ್ನು ಏನು ಪಾಯಿಂಟ್ ಔಟ್ ಮಾಡಂಗಿಲ್ಲ ಸರ್. ಎಲ್ಲ ಒಳ್ಳೆ ರಿಸಲ್ಟ್ ಇದೆ ಸರ್. ಫೆದರ್ ಕ್ವಾಲಿಟಿ ಸೆಲೆಕ್ಷನ್, ಟೇಲ್ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಮಗಳು ಸರ್ ಇದು. ಇದೇನಾ ಇದು ಆಡಿದ್ದು ಸರ್? ಇದು ಇನ್ನು ಇದೆಲ್ಲ ಇದು ಮಕ್ಷಿ ಬಂದು ಆಡಿದ್ದು, ಚಪ್ಪಾರ್ ಮಕ್ಷಿ. ಓಕೆ. ಇದು ನಮಗೆ ಸೆಲೆಕ್ಟೆಡ್ ಕಲರ್ ಬಂತು, ಬೇಕಾಗಿದ್ದು ಇದು ಬಂತಲ್ಲ ಸರ್, ಬೇಕಾಗಿರೋ ಬಂಡಲ್ ಬಂತು, ಪ್ಯಾಟರ್ನ್ ಬಂತಲ್ಲ, ಗರಿ ಹೊಡ್ ಮಡಿಕೊಂಡು ಇದ್ರಲ್ಲಿ ಈಗ ಅಕ್ಕಿ ಒಂದು ಆಡ್ತಾ ಇತ್ತು. ಟೆಂಪರು ಚೆನ್ನಾಗಿದೆ. ಈ ಗಂಡು ಸರ್ ನೀವು ಯಾವುದೇ ಎಣ್ಣೆ ಹಾಕಿ ಸರ್ 5-6 ಗಂಟೆಗೆ ಮಿಸ್ ಇಲ್ಲ ಸರ್ ಈ ಗಂಡಲ್ಲಿ. ಇದರಲ್ಲೂ ಪಟ್ಟ ಮಾಡಿಸಿದ್ದೀವಿ ಸರ್, ಸುಮಾರು ಪಟ ಬಿಟ್ಟಿದ್ದೀನಿ ಸರ್. ಸೀಲ್ಗೆ ಬಿಟ್ಟಿದ್ದೀನಿ, ಇದನ್ನ ಒಂದ್ಸಲ 7 ಚಿಲ್ಲರೆ ಬಿಟ್ಟಿದ್ದೀನಿ ಈ ಇದ್ರ ಮಗನ್ನ. ಗೆಜ್ಜೆಗಂಡು ತಾನೆ ಇದು. ಏನಕ್ಕೆ ಹೆಸರಿಟ್ಟಿ ಸರ್ ಇದಕ್ಕೆ ಗೆಜ್ಜೆಗಂಡು ಅಂತ? ಇವರು ಗೆಜ್ಜೆ ಹಾಕಿದ್ರು ಇದಕ್ಕೆ ಅಕ್ಕಿಗೆ. ಪಡೆದಿಂದ ನನ್ಗೆ ಗೊತ್ತಿಲ್ಲ, ಇದು ಟ್ರೇಡ್ ಮಾಡ್ಕೋ ಆಗ ತುಂಬಾ ದೊಡ್ಡ ದೊಡ್ಡ ಅಕ್ಕಿಗಳಿತ್ತು. ಇವ್ರದ್ದು ಪೆಟ್ ಶಾಪ್ ಇತ್ತು ಮುಂಚೆ. ಅಂದ್ರೆ ಮನೆಯಲ್ಲಿ ಅಕ್ಕಿ ಮಡಕಕ್ಕೆ ಜಾಗ ಇರಲಿಲ್ಲ, ಹಂಗಾಗಿ ಇವರು ಕೆಲಸದಿಂದ ಹೋಗಿದ್ ಬಂದಾಗ ಒಂದು ಅಂಗಡಿ ಇಟ್ಕೊಂಡಿದ್ರು, ಅಲ್ಲೇ ಅಕ್ಕಿಗಳು ತಂದು ಮಡಗ್ತಾ ಇದ್ದಿದ್ದು. ಆಮೇಲಿಂದ ಅಕ್ಕಿ ಬಿಡಬೇಕು ಅಂದ್ಬಿಟ್ಟು ಒಂದು ಮನೆ ಮಾಡಿ ಅಕ್ಕಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅದಕ್ಕೆ ಹೆಚ್ಚು ಕಡಿಮೆ ಎಷ್ಟು ಪಟ್ಟ ಇವತ್ತಿನ ತನಕ ಎಷ್ಟು ಪಟ್ಟ ಆಗೈತೋ ಸರ್, ಅಷ್ಟು ಪಟ್ಟನ ಆಕಾಶಕ್ಕೆ ಬಿಟ್ಟಿರೋ ಪಟ್ಟಗಳನ್ನ ನಾನು ಹೇಳ್ತಾ ಇರೋದು. 6 ಅವರ್ ಮೇಲೆ ಅಕ್ಕಿ ಆಡೈತೆ ಸರ್. ಹುಟ್ಟಿದ ಪಟ್ಟ ಎಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಭೇದ ಭಾವ ಇಲ್ಲ ಅದ್ರಲ್ಲಿ. ಆ ಗಂಡಲ್ಲಿ 3 ಹೆಣ್ಣಿಗೆ ಹಾಕಿ ಅಕ್ಕಿ ತುಂಬಾ ಚೆನ್ನಾಗಿ ಆಡೈತೆ. ತುಂಬಾ ಒಳ್ಳೆ ಜಾತಿ ಅನ್ಸುತ್ತೆ ಸರ್ ಈ ಹೆಣ್ಣು ಸರ್. ಸರ್ ಗಂಡು ಇದು ಸರ್, ಇದು ಗಂಡು ಇದು ಆಡಿರೋ ಗಂಡು ಸರ್. ಇದು ಇಲ್ಲ ನಿಮ್ಮ ಮನೆ ಮೇಲೆ ಇಲ್ಲ ಸರ್, ಇದು ನಮ್ಮ ಸ್ನೇಹಿತರು ಮನೆ ಮೇಲೆ ಆಡಿದ್ದು. ಏನು ರಿಸಲ್ಟ್ ಮಾಡಿರಿ ಸರ್? ಸರ್ ಇದರಲ್ಲಿ ವಾರಕ್ಕೆ 3 ದಿನ ಕತ್ಲಾಗಿ ಹೋಗುತ್ತೆ ಇದರಲ್ಲಿ. ಈ ಗಂಡಲ್ಲಿ ವಾರಕ್ಕೆ 3 ದಿನ ಕತ್ಲಾಗುತ್ತೆ.
ಗೇಮು ಯಾವ ತರ ಇರುತ್ತೆ ಸರ್ ಈ ಅಕ್ಕಿಯಲ್ಲಿ? ಸರ್ ಬಾಜಿ ವಿಪರೀತ ಬಾಜಿ, ಏನಿಲ್ಲ ಲೆವೆಲ್ ಮಾಡ್ಬೋದು ಇದನ್ನ. ಇದ್ರಲ್ಲಿ ಏನಿಲ್ಲ, ಆಟೋಮೆಟಿಕ್ ಆಗಿ 1 ಈಜ್ 2 ಈಜ್ಗೆಲ್ಲ ಲೆವೆಲ್ ಮಾಡ್ಬೋದು ಇದನ್ನ. ಪ್ರಕಾರ ಅಕ್ಕಿನ ಈಜ್ಗೆ ಹಾಕಿದ್ರೆ ಬೇಗ ಬಾಜಿ ಬಿಟ್ಕೊಳ್ಳುತ್ತೆ. ಹೌದು ಸರ್, ಹೌದು. ಈಜ್ಗೆ ಹಾಕಿದ್ರೇನೆ ಬಿಡೋದು. ಒಬ್ಬೊಬ್ರು ಒಂದೊಂದ್ ತರ ಸಾಸಿವೆ ಮೇಯಿಸ್ತಾರೆ, ಬಿಳಿ ಸಾಸಿವೆ ಮೇಯಿಸ್ತಾರೆ, ಆಮೇಲೆ ರೋಸ್ ವಾಟರ್ ಕೊಡ್ತಾರೆ. ನಮ್ದು ಅದೆಲ್ಲ ಕಂಟ್ರೋಲ್ ಆಗಲ್ಲ ಸರ್ ಈ ಲೈನ್ಗಳಿಗೆಲ್ಲ. ಈ ಅಕ್ಕಿಗಳು ಆಡಿ ಕುತ್ಕೊಂಡ್ಮೇಲೆ ಮೈ ಏನಾದ್ರು ಇಳಿದೇ ಇದ್ರೆ ಅದಕ್ಕೆ ರೋಸ್ ವಾಟರ್ ಕೊಟ್ಟರೆ ಬೇಗ ಬೇಕಾಗ್ತದೆ ಅಂತ ಹೇಳ್ತಾರೆ. ಏಟು ಕಮ್ಮಿ ಆಗುತ್ತೆ ಸರ್? ಆಗುತ್ತೆ, ಆದ್ರೆ ನಾವು ಅದೆಲ್ಲ ಮಾಡಲ್ಲ ಸರ್. ಕಾಲದಲ್ಲಿ ಹೇಳ್ತಾ ಇದ್ರ ಆಡಿ ಲಾಂಗ್ ಆಗಿ ಕುತ್ಕೊಂಡ್ರೆ ರೋಸ್ ವಾಟರ್ ಆಮೇಲೆ ಒಂದು 5 ಡ್ರಾಪ್ ಹಾಕೋರು. ಹೌದು ಸರ್, ಹೌದು ಹೌದು. ಈ ಸತಿ ಇದು ಮನೆ ಮೇಲೆ ಆಡಿರೋದು ಸರ್ ಈ ಪಟ್ಟ. ನಕ್ಷಿ ಪಟ್ಟ ಈ ಅಕ್ಕಿಗಳಲ್ಲೇ ಆಗಿರೋ ಪಟ್ಟ ಇಲ್ಲ ಸರ್, ಇದು ನವೀನ್ ಗೌಡ್ರ ಮನೆ, ಹೊಸಕೋಟೆ. ನವೀನ್ ಗೌಡ್ರ ಮನೆ ಇದೆ ಸರ್. ತುಂಬ ಒಳ್ಳೆ ಫ್ರೆಂಡು ನಮ್ಗೆ, ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಇದು ಅಲ್ಲಿಂದಾನೇ ಡೈರೆಕ್ಟ್ ಬಂದಿದೆ ಸರ್. ಹೌದು ಸರ್. ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಅವರು. ಇದು ಬಿಟ್ಟೆ ನಾನು ನೋಡಿದ್ರೆ ಇಲ್ಲ, ಮನೆ ಮೇಲೆ ಆಡಿರೋದು ಸರ್. ಇಲ್ಲ ಆಡಿರೋದು. ಏನು ರಿಸಲ್ಟ್ ಬಂದಿದೆ ಸರ್ ಇದರಲ್ಲಿ? ಇದರಲ್ಲಿ ಅಕ್ಕಿ ಸ್ವಲ್ಪ ಬರಟ ಇರಲಿಲ್ಲ ಪಟ್ಟ. ಅಂದ್ರೆ ಇದು ಅಕ್ಕಿಗಳು ಬಾಡಿ ಕಮ್ಮಿನೇ ಪಟ್ಟ ಇದ್ದಿದ್ದು. ಒಂದು 9 ಅವರ್ 8 ಅವರ್ ಮಾತ್ರ. ಪಲ್ಲ ಅವರು 50-55 ನಿಮಿಷ. ಒಳ್ಳೆ ಪಲ್ಲ ಇದೆ. ಹೇಳಂಗೆ ಇಲ್ಲ ಪಲ್ಲ ಎಲ್ಲ. ಬಾಜಿ ಎಲ್ಲ ಸರ್ ಒಡೆದ್ ಬೀಳೋ ಬುದ್ಧಿ ಎಲ್ಲ ಇಲ್ಲ ಅಕ್ಕಿ. ನಿಮ್ಗೆ ಬಾಜಿ ಹೆಂಗೆ ಅಂತ ಅಂದ್ರೆ ಲಿಮಿಟ್, ಎಷ್ಟಾರು ಬಾಜಿ ಹೊಡಿಲಿ ಮನೆನೆ ಅಕ್ಕಿ. ಹೆಣ್ಣಾಗೋಯ್ತು ಸರ್, ಗರಿ ಹೊಡೆದು ಹಾಕ್ಬಿಟ್ಟಿದೀವಿ. ಅವ್ರದ್ದು ಮೇನ್ ಲೈನ್ ಅಲ್ಲಿ ಸರ್ ಅದು ಪಟ್ಟ. ಹ್ಞೂ ಸರ್. ಇದೊಂದು 14 ವರ್ಷ ಆಗಿದೆ ಸರ್ ಗಂಡಿಗೆ. ಇದು ಎಲ್ಲಿಂದ ಸರ್ ಅಕ್ಕಿ? ಇದು ಇವರು ನಮ್ಮ ಸ್ನೇಹಿತರು ಫ್ರೆಂಡ್ ಇದ್ದಾರೆ ಸರ್ ಮೈಸೂರಲ್ಲಿ, ಅವ್ರ ಕಡೆಯಿಂದ ಬಂದಿದ್ದು ಸರ್. ಇದು ಖರೀದಿ ಮಾಡ್ಕೊಂಡಿರೋದು ಇದು. ನೀವು ಖರೀದಿ ಮಾಡಿ ನಿಮ್ಮ ಹತ್ರ ಬಂದು ಎಷ್ಟು ವರ್ಷ ಆಯ್ತು ಸರ್? ನಮ್ಮ ಹತ್ರನೇ ಬಂದು ಒಂದು 8-9 ವರ್ಷ ಆಗೈತೆ ಸರ್. ಮರಿಗಳೆಲ್ಲ ಮಾಡಿಸಿದ್ದಾರೆ? ಮರಿ ಎಲ್ಲ ಆಯ್ತು ಸರ್, ಇವತ್ತಿಗೂ ಆಯ್ತೈತೆ ಸರ್. ಒಳ್ಳೆ ರಿಸಲ್ಟ್ ಇದೆಲ್ಲ, ಏನು ತೊಂದರೆ ಇಲ್ಲ ಸರ್. ಏನು ಬಿಟ್ಟಿದೆ ಸರ್? ಸರ್ ಬಂದೈತೆ, ಆಡೈತೆ. ನನ್ನ ಫ್ರೆಂಡ್ ಕೊಟ್ಟು ಅಲ್ಲಿ ಬೆಂಗಳೂರಲ್ಲೇನೆ ಸಂತೋಷ ಅಂತ ಒಂದು 11 ಚಿಲ್ಲರೆ ಎಲ್ಲ ಆಡಿದೆ ಇದ್ರಲ್ಲಿ. ಅಲ್ಲಿ ಆಡಿದೆ. ಇಲ್ಲಿ ನೀವು ಇದರಲ್ಲಿ ಬ್ರೀಡ್ ಸರ್ ಇದ್ರಲ್ಲಿ ಮಾಡಿಸಿ ಇಟ್ಟಿದ್ದೀನಿ ಸರ್, ಚಿಕ್ಕದು ಮಾಡಿದ್ದೀನಿ. ಇದು ತೋರಿಸ್ತೆ ಸರ್. ಇದು ಆ ಗುಲ್ದಾರ್ ಹೆಣ್ಣು ನೋಡಿ ಸರ್, ಅದು ಒಳ್ಳೆ ರಿಸಲ್ಟ್ ಇದೆ ಆ ಹೆಣ್ಣಲ್ವೇ. ಹಾ, ಇದು ಎಲ್ಲಿಂದ ತರಿಸಿದ್ದು ಸರ್ ಅಕ್ಕಿ? ಇದು ಸರ್ ಇದು ಮನೆದೇ ಸರ್, ಮನೇಲೆ ಆಗಿದೆ ಇದು. ಬಿಟ್ಟಿದ್ದೀರಾ ಇದನ್ನೇನಾದ್ರು ಸರ್? ಇದು ಬಿಟ್ಟಿರ್ಲಿಲ್ಲ, ಇದ್ರ ಜೋಡವಾ ಬಿಟ್ಟಿದ್ದು. ಅದು ಒಂದು 8 ಚಿಲ್ಲರೆ ಆಡೈತೆ ಸರ್. 8 ಚಿಲ್ಲರೆ. ಹೌದು ಹೌದು. ಇದು ಫೀಮೇಲ್ ಹೆಣ್ಣಾಯ್ತು ಅಂದ್ಬಿಟ್ಟು ಗರಿ ಹೊಡ್ಕೊಂಡು ಇದ್ರಲ್ಲಿ ಪಟ್ಟ ಆಡ್ತಾ ಇದೆ. ಜಾತಿಗಾಗ್ಲಿ ಇದರಲ್ಲಿ ಪಟ್ಟನೂ ಮಾಡಿಸಿದೀರಾ? ಮಾಡಿಸಿದೀನಿ ಸರ್. ಇದೆಯಾ ಸರ್ ಪಟ್ಟ? ಒಂದು ಪಟ್ಟ ನಮ್ಮ ಹುಡುಗನ್ ಕೊಟ್ಟಿದ್ದೀನಿ ಸರ್. ಅವನು ಒಂದು 6 ಚಿಲ್ಲರೆ ಸಲ ಆಡಿದೆ. ಅವನು ಸೀಲ್ಗೆಲ್ಲ ಉಡನ್ನೆಲ್ಲ ಆಡಿ ಅನ್ ಸೀಸನ್ ಅಲ್ಲಿ 8 ಇಟ್ಟಿದ್ದಾನೆ. ಇಲ್ಲ, ಇದ್ರಲ್ಲಿ ಪಟ್ಟ ಕೊಡ್ತಲ್ಲ. ನಾಗಮಂಗ್ಲಕ್ಕೆ ಒಂದು ಗುಲ್ದಾರು, ಒಂದು ನಾಗಮಂಗ್ಲ ಹುಡುಗರು ಕೊಟ್ಟೋ ಸರ್. ಅವರು ಅಕ್ಕಿ ಪಾಪ ಬಾಜಿ ಸ್ವಲ್ಪ ಜಾಸ್ತಿ ಇತ್ತು, ಬಾಜಿ ಕಂಟ್ರೋಲ್ ಮಾಡಿ ಒಂದು 8 ಚಿಲ್ಲರೆ ನಮ್ಮ ಟೂರ್ನಮೆಂಟ್ಗೆ ಅಕ್ಕಿ ಬಿಟ್ರು ಸರ್. ಅದ್ರದ್ದೇ ತಾಯಿ ಸರ್ ಇದು. ನಿಜಕ್ಕೂ ನೋಡಿ ಸರ್, ಖುಷಿ ಆಗುತ್ತೆ ಸರ್. ನಿಮ್ಮ ಈ ಒಂದು ಕಲೆಕ್ಷನ್ಸ್ ನೋಡಿ ತುಂಬಾ ಶ್ರಮ ಪಟ್ಟಕ್ಕೆ ಕಾಣಿಸ್ತದೆ. ನೀವು ಚಿಕ್ಕ ವಯಸ್ಸಿಂದನೂ ಪಟ್ಟಿರೋದಕ್ಕೆ ಸರ್ ಇವತ್ತೊಂದು ದಿನ ಅಕ್ಕಿ ಒಂದು ನಮ್ಗೆ ಒಳ್ಳೆ ಹೆಸರು ಮಾಡ್ಕೊಟ್ಟಿರೋದು ಇವತ್ತು. ಎಲ್ಲ ಸೆಲೆಕ್ಟೆಡ್ ಬರ್ಡ್ಸ್ ಎಲ್ಲ ಅದ್ರ ರಿಸಲ್ಟ್ ನೋಡಿ ಗರಿ ಹೊಡೆದೇ ಇಟ್ಕೊಂಡಿದ್ದೀವಿ. ಹೌದು ಸರ್, ಹೌದು. ಎಲ್ಲ ಆಡಿರೋದ್ರಲ್ಲೇನೆ ಮಾಡಿಟ್ಟಿರೋದು ಸರ್. ನೀವು ಅಕ್ಕಿ ಬಿಡ್ತಾ ಇದ್ದೀರಾ, ಪಾಪ ನಿಮ್ಮ ಫ್ರೆಂಡ್ಸ್ಗೂ ಅಕ್ಕಿ ಪಟ್ಟಾಗ ಕೊಟ್ಟು ಹೌದು ಅವರು ಒಳ್ಳೆ ಟೈಮ್ ಬಿಡ್ಲಿ ಅನ್ನೋ ಒಂದು ಮನೋಭಾವದಿಂದ ಅಕ್ಕಿನ ಕೊಡ್ತಾ ಇದ್ರೆ ಒಳ್ಳೆ ಮನಸ್ಸಿಂದ. ಎಲ್ಲ ಶೋಕಿ ಸರ್, ಹಂಚ್ಬೇಕು ಸರ್. ಶೋಕಿ ಒಬ್ರೇ ಇಟ್ಕ ಮಾರಬಾರ್ದು ಇದನ್ನ. ಕಾವಲಿ ತರ ಅರ್ಧ ಹಿಂಗೆ ಶೋಕಿ ಹಂಚ್ಬೇಕು ಇದನ್ನ. ನಾನು ಒಬ್ನೇ ಇಟ್ಕೊಂಡ್ರೆ ಈಗ ನಾನು ಒಬ್ಬಂದ ಹೆಸರಾದ್ರೆ ಏನ್ ಸಿಗುತ್ತೆ? ನೀವ್ ಹೇಳ್ತಾ ಇದ್ರೆ ಸಂತೋಷ ಆಗ್ತಾರೆ. ಅಲ್ಲಿ ಫ್ರೆಂಡ್ ಕೊಟ್ಟಿದ್ದೀನಿ, ಮೈಸೂರು ಕಡೆ ಕೊಟ್ಟಿದ್ದೀನಿ ಸರ್. ಇನ್ನೊಂದು ಧೂಮ ರೇಕ್ತಾರ್ ಅಂತ ಒಂದು ಮೈಸೂರಲ್ಲಿ 7 ಸ್ಟಾರ್ ಅಂತ ಟೂರ್ನಿಮೆಂಟ್ ಮಾಡ್ತಾರೆ. ರಾಜೇಂದ್ರ ಗೌಡ್ರು ಅಂತ. ಅವ್ರು ನಾನೊಂದು ಗಂಡು ಮಾರಿದ್ದೆ. ಅವ್ರಿಗೆ ಬೆಲೆಗೆ ಮಾರಿದ್ದು. ಅವ್ರು ಒಂದು ಎಂಟು ಸೆಟ್ ಮಾಡಿ ಹೋದ ವರ್ಷ 10 ಗಂಟೆ 30 ನಿಮಿಷ ಏನೋ ಬಿಟ್ಟರು ಅಕ್ಕಿನ. ಅದ್ರ ಪಟ್ಟ ಅಷ್ಟು 3 ಕಳಿ ಪಟ್ಟ ಏನೋ ಬಿಟ್ಟಿದ್ರು ಅವರು. ನಾವೇ ಕೊಟ್ಟಿದ್ವಿ. ಆ ಗಂಡು ಮಾರಿಬಿಟ್ಟಿದೆ ಸರ್ ಅವ್ರದಲ್ಲಿ. ಈ ವರ್ಷನೂ ಉಡಾನ್ ಬೇರೆ ಪಟ್ಟ ಏನೋ ಮಾಡಿಸ್ಬಿಟ್ಟಿದ್ರು. ತುಂಬಾ ಒಳ್ಳೆ ಟೈಮ್ ಬಂತು. ಸೀಲ್ ಟೈಮಲ್ಲಿ ಹುಷಾರು ತಪ್ಪಿಡ್ತು ಅಂತ ಹೇಳಿದ್ರು.
ಆಮೇಲೆ ಬನ್ನೂರಲ್ಲಿ ಯಾಸಿನ್ ನಂದಾ ಗಿಣಿ ಅಂತ ಇದ್ದಾರೆ, ಅವ್ರಿಗೂ ಕೊಟ್ಟಿದೆ ಸರ್ ಒಂದು ಹೆಣ್ಣು. ಅವರು ಅದರಲ್ಲೂ ಮಾಡಿ ಅವರು ಸೀಲಿಗೆ ಬಿಟ್ಟಿದ್ದಾರೆ, ಅವರು ಪ್ಲೇಸ್ ತಗೊಂಡಿದ್ದಾರೆ ಒಂದು 5-6 ಗಂಟೆ 7 ಗಂಟೆ. ಇಲ್ಲಿ ಮಂಡ್ಯದಲ್ಲಿ ಅರುಣ ಮತ್ತೆ ಯೋಗ ದರ್ಶಿ ಅಂತ ಇದ್ದಾರೆ ಸರ್, ಅವ್ರಿಗೊಂದು ಪಟ ಕೊಟ್ಟಿದ್ದೆ ಅಷ್ಟೇ. ಅದಕ್ಕೆ ಅಂದ್ರೆ ವೀಕ್ ಇತ್ತು ಸ್ವಲ್ಪ, ಅವ್ರು ಹೆಂಗೋ ರೆಡಿ ಮಾಡಿ ಅವ್ರ ಟ್ಯಾಲೆಂಟ್ 6 ಗಂಟೆ ಬಿಟ್ರು ಸರ್. ಸೆಕೆಂಡ್ ಪ್ಲೇಸ್ 2 ಟೂರ್ನಿಮೆಂಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯ್ತು ನೋಡಿ. ತುಂಬಾ ಸರ್ ಆ ಹೆಣ್ಣವ್ರು ಅಷ್ಟೇ ಶ್ರಮ ಬಿಟ್ಟು ಬಿಟ್ರು ಹುಡುಗರು, ಅದಕ್ಕೆ ಎಷ್ಟ್ ಸತಿ ಕತ್ಲಾಗೈತೆ ಅನ್ನೋದೇ ಗೊತ್ತಿಲ್ಲ ಸರ್. ಹಾ ಅದಕ್ಕೆ ಒಂದು ಹುಡುಗಂಗೂ ಕತ್ಲಾಗೋಗೋದು. ನೋಡಿ ಅಂತ ಒಳ್ಳೆ ಅಕ್ಕಿ ಕೊಟ್ಟು ಅದನ್ನ ಬಾಲ ಕಟ್ಟಿ ಪಾಪ ನಮ್ಮ ಅರುಣಣ್ಣ ಅವರು ತಲೆ ಓಡಿಸಿಲ್ಲ, ಬಾಲ ಕಟ್ಟೆ ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಬಾಲ ಕಟ್ಬಿಟ್ಟು ಅಕ್ಕಿ ಕಮ್ಮಿ ಆಡ್ತು. ಕತ್ಲಾಗೋಗ ಅಕ್ಕಿನ ಅದು ಅವ್ರೇನೆ ಅರುಣ್ ಅಂತ ಅವ್ರೆ ನಮ್ಮವ್ರು. ಅವ್ರು ಬಾಲ ಕಟ್ಟಿ ಅಕ್ಕಿ ಬಿಡೋಣ, ಅದಕ್ಕೆ ನೋಡೋಣ ನಾನು ಬೇಡ ಕುಲ ಬಿಟ್ಬಿಡ ಕತ್ಲಾಗ ಹೋದ್ರೆ ಹೋಗ್ಲಿ, ಹೋಗೋದ್ ಬೇಡ ಅಕ್ಕಿ ಸೀಲ್ ಕೂತ್ಕೊಂಡ್ರೆ ಮರ್ಯಾದೆ, ಅದು ಬೇಡ ಸುಮ್ಮನಿರು ಅಂತ ಅಂದೆ. ಅದಕ್ಕೆ ಬಾಲ ಕಟ್ಟಿ ಅವ್ರು ಅಕ್ಕಿ ಬಿಟ್ರು. ಅಕ್ಕಿ 6 ಚಿಲ್ಲರೆ 7 ಚಿಲ್ಲರೆ ಎಲ್ಲ ಅಕ್ಕಿ ಆಡ್ತು ಸರ್. ಕತ್ಲಾಗ ಹೋಗೋದು ಬೇರೆ ಪ್ರಶ್ನೆ ಸರ್, ಅದು 5 ನಿಮಿಷ ಆಡ್ಲಿ ಅಕ್ಕಿ ಬಿಟ್ಟು ಆ ಕೈಯಿಂದ ದಸ್ತ ಮಾಡೋದು, ಅಕ್ಕಿ ಬಾಜಿ ಮಾಡ್ತಾ ಬಂದು ಛತ್ರಿ ಮೇಲೆ ಕೂಡ್ತಾ, ಅದ್ರ ಮರ್ಯಾದಿನೇ ಬೇರೆ ಸರ್. ಅಕ್ಕಿ ಎಷ್ಟೊತ್ತಾಡ್ ಕತ್ಲೆ ಮಾಡಿ ಹೊಡಿದ್ರು ಅಕ್ಕಿ ಕೂತ್ಕತಾ ಅಂತಾರಲ್ಲ ಅಷ್ಟೇ. ಲಾಸ್ಟ್ ಅದೇನೇ ಪಾಯಿಂಟ್ ಅಲ್ವಾ ಎಲ್ಲರೂ ಕೇಳೋದು, ಎಷ್ಟು ಬರ್ತಿ ಆಯ್ತಾ ಅಂತ ಕೇಳ್ತಾರೆ. ಹಿರಿಯಾಬಾಜಿಗೆ ಮೇನ್ ಅದೇ ಒಂದು ಲಕ್ಷಣ, ಭರ್ತಿ ಮಾಡ್ಬೇಕಂತ. ಈ ಗಂಡಲು ತುಂಬಾ ಒಳ್ಳೆ ರಿಸಲ್ಟ್ ಐತೆ ಸರ್. ಇದು ಮನೆ ಪಟ್ಟನೆ ಅದುವೇ. ನೀವು ಮನೇಲಿ ಮಾಡಿಸಿದ ಪಟ್ಟಗಳು ನೋಡೋದಕ್ಕಿಂತ ತುಂಬಾ ಖುಷಿ ಸರ್. ತುಂಬಾ ಚೆನ್ನಾಗಿ ಬ್ರೀಡ್ ಮಾಡಿರ್ತೀರ. ಗರಿ ಪ್ಯಾಟರ್ನ್ ನಂಗೆ ತುಂಬಾ ಎಸ್ಪೆಷಲಿ ಇಷ್ಟ ಆಗುತ್ತೆ, ಓಪನ್ ಆಗಿ ಹೇಳ್ತೀನಿ. ತುಂಬಾ ಒಳ್ಳೆ ಗರಿ ಪ್ಯಾಟರ್ನ್ ಮಾಡ್ತೀನಿ ಸರ್. ನಮಗೆ ಮೇನ್ ಮಸಲ್ಸ್ ಕ್ವಾಲಿಟಿ ಇರ್ಬೇಕು ಸರ್. ನಾವು ಹಿಂಗ್ ಟಿಫ್ ಆಗಿ ಹಿಡಿದ್ರೆ ಒಂದು ಕ್ವಾಲಿಟಿ ಬರ್ಬೇಕು, ನಮ್ಗೇನೆ ಒಂದು ಫೀಲ್ ಆಗ್ಬೇಕು ಗರಿ. ಫೀಲ್ ಆಗ್ತಾ ಇದ್ದೀನಿ ಅವಾಗಿಂದ ಎಲ್ಲರೂ ಏನಪ್ಪ ಹಿಂಗ್ ಮಿಟ್ಟಿದ್ರೆ ನಮ್ಗೊಂದು ಫೀಲ್ ಆಗ್ಬೇಕು ಇದ್ರದ್ದು. ಯೂನಿಫಾರ್ಮ್ ಆಗಿರುತ್ತೆ. ಹಾ, ಹಿಂಗ ಅಕ್ಕಿ ಮಿಡ್ತಿದಂಗೆ ಸರ್ ಫೆದರ್ ಕ್ವಾಲಿಟಿಲಿ ಹೇಳ್ಬಿಡ್ಬೋದು ಅಕ್ಕಿ ಹೆಂಗೆ ಏನು ಅಂತ. ಕತೆ ಏನು ಅಂತ ಗೊತ್ತಾಗ್ತದೆ. ಇದ್ರದ್ದು ಗೇಮ್ ಯಾವ ತರ ಇರುತ್ತೆ ಸರ್? ಯಾಕಂದ್ರೆ ಐ ಪ್ಯಾಟರ್ನ್ ನೋಡ್ತಾ ಇದ್ರೆ ಯಾವ ತರ ಆಡಿಸ್ತೇವೆ ಅಕ್ಕಿ ಅಂತ ಸರ್? ಇದು ಒಂದ 7 ಚಿಲ್ಲರೆ ಆಡಿದೆ ಸರ್. 7 ಚಿಲ್ಲರೆ ಆಡಿದೆ ಅಂದ್ರೆ ವಿಪರೀತ ಬಾಜಿ ಏನಿಲ್ಲ. ಇದು ಬಾಲ ಕಟ್ಟಿದ್ರೆ ಲೆವೆಲ್ ಮಾಡ್ಕೊಳುತ್ತೆ ಇದು. ಇವೆಲ್ಲ ಏನು ಒಂದೊಂದ್ ಲೈನ್ ಅಲ್ಲಿ ಮಾತ್ರ ಅಷ್ಟೇ ಈಜು ಇದಕ್ಕೆಲ್ಲ ಏನಿಲ್ಲ, ಬಾಲ್ದಲ್ಲೇ ಲೆವೆಲ್ ಆಗ್ತದೆ. ಅಕ್ಕಿ ಮಾತ್ರ ತುಂಬಾ ಒಳ್ಳೆ ಉಡಾನ್ ಐತೆ ಸರ್. ಇದ್ರಲ್ಲಿ ಮಾತ್ರ ಬಿಸಿಲು ಮಳೆ ಏನಾರ ಇರಲಿ ಒಳ್ಳೆ ಉಡಾನ್ ಆಟ ಆಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ಯಾವ್ದು ಚೀನಿಗಳಲ್ಲಿ ತೋರಿಸ್ತಿದ್ದೀರಿ ಸರ್. ಚೀನಿಗಳು ಸರ್, ಇಲ್ಲಿ ಒಳ್ಳೆ ಚೀನಿಗಳು ಬಿಟ್ಟಿದ್ದೀರಾ. ಈ ಚೀನಿಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡಿ ಸರ್ ಸ್ವಲ್ಪ. ನಮ್ಗೂ ಕುತೂಹಲ, ನಮ್ಮ ವ್ಯೂವರ್ಸ್ ವೇಟ್ ಮಾಡ್ತಾ ಇದ್ದಾರೆ ಸರ್. ಇದು ನನ್ನ ಈ ನಡುವೆ ಚೀನಿಗಳು ಒಳ್ಳೆ ಆಡ್ ಫೇವರೇಟ್ ಆಗ್ಬಿಟ್ಟಿದ್ದಾವೆ. ನಮ್ಮ ಸ್ನೇಹಿತರು ಒಬ್ರು ಕೌಶಿಕ್ ಅಂತ ಇದ್ದಾರೆ ಸರ್, ನಮ್ಮ ದೋಸ್ತೆ. ಓಕೆ, ಅವ್ರು ಕೊಟ್ಟಿದ್ದ ಲೈನ್ ಇಂದಾನೆ ನಾವು ಜಾತಿ ಮಾಡಿರೋದು ಸರ್. ಇದರಲ್ಲಿ ಈ ಗಂಡು ಯಾವ್ದು ಸರ್ ಅವ್ರು ಕೊಟ್ಟಿದ್ದಂತ? ಅವರು ಒಂದು ಗಂಡು ಕೊಟ್ಟಿದ್ರು ಸರ್, ತೀರೋಗ್ಬಿಡ್ತದೆ ದೊಡ್ಡ ಗಂಡು ಅದು. ಓಕೆ, ಆ ಒಂದು ಗಂಡಲ್ಲೇನೆ ಈ ಲೈನ್ ಮಾಡಿರೋದು ಸರ್. ಇದರಲ್ಲಿ ಯಾವ ಅಕ್ಕಿ ಆಡಿದೆ ಸರ್? ಸರ್ ಈ ಗಂಡು ಆಡಿದೆ, ಒಂದು 7 ಚಿಲ್ಲರೆ ಆಡಿದೆ. ಓಕೆ, ಸೀಲ್ಗೆ ಆಡ್ಸಿದ್ರಾ? ಸೀಲ್ ಬಿಟ್ಟಿಲ್ಲ ಸರ್. ಇದರಲ್ಲಿ ಬಾಜಿ ವಿಪರೀತ ಬಾಜಿ ಸರ್. ಇದರಲ್ಲಿ ಇದರಲ್ಲೂ ಬಾಜಿ 6-7 ಗಂಟೆ ಬಂದಿತ್ತು. ಈಗ ಹೋದ ವರ್ಷನೇ ಬಂದಿತ್ತು ಟೈಮ್ಗೆ. ಆ ಗಂಟೆ 10 ಗಂಟೆ ಮೇಲೆ ಆಡ್ತಿತ್ತಲ್ಲ, ಸುಮ್ನೆ ಏನಕ್ಕೆ ಅನ್ಬಿಟ್ಟು ಇದನ್ನ ಇಟ್ಕೊಂಡು ರಿಸ್ಕ್ ತಗೊಳ್ಳೋದು ಏನಕ್ಕೆ ಅಂತ. ಇದು ವಿಂಗ್ ಪ್ಯಾಟರ್ನ್ ನೋಡ್ತಾ ಇದ್ದೆ, ಯಾವ್ದು ಗಾಳಿಗೆ ಚೆನ್ನಾಗಿ ಆಡ್ತಾ ಇದೆ ಯಾವ್ದು ಸರ್? ಇದು ಗಾಳಿ ಮಳೆಗೂ ಆಡುತ್ತೆ ಸರ್. ಇದು ಗಾಳಿ ಮಳೆಗೂ ಆಡುತ್ತೆ ಸರ್. ಇದು ಫೆದರ್ ಕ್ವಾಲಿಟಿ ಫುಲ್ ರಫ್ ಸರ್ ಇದೆಲ್ಲ. ಹಾ, ಇದು ಈ ವರ್ಷ ಸೀಲು ಬಿಟ್ಟಿದೀವಿ ಸರ್ ಈ ಚೀನಿನ. ನೋಡಿದ್ರೆ ಗೊತ್ತಾಗಲ್ಲ ಸರ್, ಸೀಲ್ ಇನ್ನೂ ಹಂಗೆ ಇದೆ ನೋಡಿ. ಸೀಲ್ ಇನ್ನೂ ಆಸೆ ಇಲ್ಲ, ಅದೇ ತರ ಇದೆ. ಇದು ಏನ್ ಟೈಮ್ ಮಾಡಿ ಸರ್ ಈ ವರ್ಷ? ಸರ್ ಇದು ಉಡಾನಲ್ಲೆಲ್ಲ ಒಂದು 6-7 ಗಂಟೆ ಬಾಜಿ. ಇದು ವಿಪರೀತ ಬಾಜಿನೇ. ಇದು ಒಳ್ಳೆ ಗಾಳಿ ಸಾಚಾಗಿ ಬಿಟ್ಟಿದ್ದು. ಇದು ಒಂದು 4 ಗಂಟೆ 13 ನಿಮಿಷನೂ ಆಡಿದೆ ಸರ್. ಇದು ಇದ್ರದ್ದು ಆಟ ಯಾವ ತರ ಇತ್ತು ಸರ್? ಸರ್ ಇದರಲ್ಲಿ ವಿಪರೀತ ಬಾಜಿ ಹೋದ್ರೆ ಪಲ್ಲ ಒಂದು 4 ಮೂಲೆ ಪಲ್ಲ ಇದೆ ಇದರಲ್ಲಿ. 4 ಮೂಲೆನೂ ಹೋಗುತ್ತೆ. ಅಂದ್ರೆ ಬಾಜಿ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟ ಸರ್. ಅಕ್ಕಿಗೆ ಬಾಜಿ ಎಷ್ಟು ಕಂಟ್ರೋಲ್, ಅದು ಹೊಡ್ಕೊಂಡು ಹೆಂಗೋ ಆಡ್ತಾ ಇತ್ತು, ನಾವು ಬಾಜಿ ಕಂಟ್ರೋಲ್ ಮಾಡಿದ್ಕೆ ಅಕ್ಕಿ ಟೈಮು ಕಂಟ್ರೋಲ್ ಮಾಡ್ಬಿಡ್ತು. ಕೆಲವು ಅಕ್ಕಿಗಳಿಗೆ ಬಾಜಿ ಇರ್ತದೆ, ಅದನ್ನ ಬಾಜಿ ಹಂಗೆ ಬಿಡ್ಬೇಕು, ಅದೇ ಲೆವೆಲ್ ಮಾಡ್ಕೋಬೇಕು. ನಾವು ಆಟೋಮೆಟಿಕ್ ಆಗಿ ನಾವು ತೀರಾ ಲೆವೆಲ್ ಮಾಡಕ್ ಹೋದಾಗ ಏನಾಗುತ್ತದೆ, ಟೈಮು ಡ್ರಾಪ್ ಆಗುತ್ತೆ. ಈಗ ಒಂದು 6-6:15 ಗಂಟೆ 2 ವರ್ಷದಿಂದ ಆಡ್ತಾ ಇದೆ ಸರ್. ಇದು ಈಗ ರನ್ನಿಂಗ್ 2 ವರ್ಷದ ಗಂಡು. ಹೋದ ವರ್ಷನೂ ಒಂದು 6 ಗಂಟೆ ಆಡಿತ್ತು. ಈಗ ಈ ವರ್ಷ ಒಂದು 6-6 ಗಂಟೆ ಆಡಿದೆ.
ನೋಡಿ ಅದೇ ಒಂದು ಖುಷಿ. ಎಲ್ಲ ವಿಂಗ್ ಪ್ಯಾಟರ್ನ್ ಸೇಮ್ ಒಂದೇ ತರ ಮಾಡಿರ್ತೀರಾ, ಎಲ್ಲ ನೀವೇ ಜೊತೆ ಹಾಕಿ ನೀವೇ ನಾವೇ ಮಾಡೋದು ಸರ್ ಎಲ್ಲ. ಈ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿದೆ. 100% ಸರ್. ಇಲ್ಲಿ ಆಡಿದ್ ಸರ್, ಇಲ್ಲಿ ಆಡಿದ್ದು ಬೆಂಗಳೂರಲ್ಲಂತೂ ಡಬಲ್ ಡಿಜಿಟೇ ಸರ್. ಇಲ್ಲಿ ಒಂದೇ ಅಕ್ಕಿ ಆಡೋದು ಸರ್. ಇಲ್ಲಿ ಯಾವ ಅಕ್ಕಿನೂ ಇರಲ್ಲ. ಅಲ್ಲಿ ನಿಮ್ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಲ್ಲ. ಅಂದ್ರೆ ಸರ್ ಇಲ್ಲಿ ಬೆಳಿಗ್ಗೆ ಈಗ ಬೆಂಗಳೂರಲ್ಲ ಕ್ಲೈಮೇಟು ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಹಂಗಲ್ಲ, ಮಾರ್ನಿಂಗ್ ಓಪನಿಂಗ್ ನಿಮ್ಗೆ 6 ಗಂಟೆಗೆ ಏನ್ ಬಿಸಿಲು ಸ್ಟಾರ್ಟ್ ಆಯ್ತು ಅಂದ್ರೆ ಸಾಯಂಕಾಲ ತನಕನೂ ಅದೇ ಬಿಸಿಲಲ್ಲಿ ಒದಾಡ್ಬೇಕು. ಕ್ಲೈಮೇಟ್ ಇಲ್ಲಿ ಚೇಂಜ್ ಇಲ್ಲ. ಅಲ್ವೇ ಟ್ರಾಫಿಕ್ ಸೌಂಡ್ ನಾಯ್ಸ್ ಆ ಗದ್ದಲಕ್ಕೇನೆ ಗಾಬರಿಗೆ ಮೇಲೆ ಆಗ್ಬಿಡ್ತಾವ. ಇದು 7 ಚಿಲ್ಲರೆ ಆಡಿದೆ ಸರ್. ಇದು ಇಲ್ಲೇ ನಿಮ್ಮನೇಲೆ ಮನೆದೆ ಸರ್, ಮನೆ ಪಟ್ಟನೆ ಎಲ್ಲ ಮನೆ ಪಟ್ಟಗಳೇ ಸರ್. ಇದು ನವೀನ್ ಗೌಡ್ರು ಕೊಟ್ಟಿದ್ದು ನಮ್ಗೆ. ಇದೊಂದು ದುಬಾಸ್ ಒಂದು ಅದು ಆಡ್ತು ಮನೆ ಮೇಲೆ ಅಂತ ಹೇಳಿದ್ನಲ್ಲ, ಅದು ನವೀನ್ ಗೌಡ್ರು ಮನೇಲಿ ಆಗಿತ್ತು. ಇದೊಂದು ಆಡಿದೆ. ಇದು ಆಡ್ತು ಅಂದ್ರಲ್ಲ ಸರ್, ಇದು ಏನ್ ಟೈಮ್ ಮಾಡಿದೆ ಸರ್ ನಿಮ್ಮ ಸರ್? ಇದು ಬಾಜಿ ಒಂದು 7 ಚಿಲ್ಲರೆ ಆಡಿದೆ. ವಿಪರೀತ ಬಾಜಿ. ಬಾಜಿ ಸರ್, ಬಾಜಿ ಕಂಟ್ರೋಲ್ ಮಾಡಿದ್ರೇನೆ ಸರ್ ಆಟ. ನಿಮ್ದು ಒಳ್ಳೆ ಟ್ರಿಕ್ ಕಂಡು ಹಿಡ್ಕೊಂಡಿದ್ದೀರಾ. ಇದು ನೀರ್ಗೆ ಹಾಕೊಂಡು ಈಜ್ ಹಾಕ್ಸ್ಕೊಂಡು ಎಲ್ಲ ಸರ್. ಬಿಳಿ ಸಾಸಿವೆನೂ ಹಾಕ್ತಾರೆ ಕೆಲವರು. ಹೌದು ಸರ್, ಹೌದು. ರೋಸ್ ವಾಟರ್, ಬಿಳಿ ಸಾಸಿವೆ, ಈ ಮೆಂತೆ ನೀರು ತಂಪು ತಂಪು ಮಾಡ್ಬೇಕು ಅಕ್ಕಿನ. ಮೇನ್ ಸರ್ ಇದ್ರಲ್ಲಿ ತಾಳ್ಮೆ ಇರ್ಬೇಕು ಸರ್. ತಾಳ್ಮೆ, ಶ್ರಮ, ಶಿಸ್ತಾಗಿ ಅಕ್ಕಿ ಹಿಡ್ಕೋಬೇಕಷ್ಟೇ. ಇನ್ನೂ ಒಂದು ಹಾಕ್ಬೋದು ಸರ್. ಇದು ತಬಾಶಿರ್ ಅಂತ ಬರ್ತದೆ, ಈ ಖಾನ್ಗಿ ಅಂಗಡಿಗಳಲ್ಲಿ ಸಿಗ್ತದೆ. ಈ ಬಂಬು ಮರದಿಂದ ಬರತಕ್ಕಂತ ಹಾಲ್ನ ಒಣಗಿಸಿ ಕ್ರಿಸ್ಟಲ್ ಕಲ್ ಸಕ್ಕರೆ ತರನೇ ಇರ್ತದೆ. ಅವನು ತಂಪು ಮಾಡ್ಬಿಡ್ತಾವ ಅಕ್ಕಿನ. ಏಟು ತುಂಬಾ ಕಡಿಮೆ ಮಾಡ್ಬಿಡ್ತಾವ. ಅದು ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದ್ಸಲ ನೋಡುವ ಇರಿ ಸರ್. ಒಂದ್ಸಲ ಟ್ರೈ ಮಾಡೋದು, ಅದು ಒಂದು ಪ್ಲಾನ್. ಕಡೆ ಹೇಳಿದ್ದೀರಿ, ಚೆನ್ನಾಗಿ ವರ್ಕೌಟ್ ಆಗಿದೆ. ಟ್ರೈ ಮಾಡಿ ನೋಡಿ ಸರ್. ಬಾಜಿ ತುಂಬಾ ಕಷ್ಟ ಅಂತ ಹೇಳಿದೆ. ಇದು ಒಂದು ಎಣ್ಣೆ ಆಡಿದೆ ಸರ್. ಇದರಲ್ಲಿ ಏನಿದೆ ಸರ್ ರಿಸಲ್ಟ್? ಇದು ಸರ್, ಇದು ಒಂದು 6 ಚಿಲ್ಲರೆ. ಈ ಚೀಣಿಗಳೆಲ್ಲ ಸರ್ 8 ಗಂಟೆ ಒಳಗೇನೆ. 6 ರಿಂದ 8 ಗಂಟೆ ಮೇಲೆ 6-8 ಅವರ್ ಒಳಗೆ. ಅದು ಒಳ್ಳೆ ಟೈಮ್ ಸರ್. ಆವರೇಜ್ ಟೈಮ್ ಸಾಕು ಅಷ್ಟೇ. ಬಾಜಿ ನಾವು ತೀರಾ ಕಂಟ್ರೋಲ್ ಮಾಡಿ 4 ಅವರ್ ಬಾಜಿ ಬೇಕೇ ಬೇಕು. ಓಕೆ, ಅದು ಹೊಡ್ಕೊಂಡಂಗೆ ಅಕ್ಕಿ ಮೇಲಾಗಂತದ್ದು. ನಾವು ಬಾಜಿ ಕಮ್ಮಿ ಮಾಡ್ಬಿಟ್ರೆ, ಬಾಜಿ ನಾವು ತೀರಾ ಕಮ್ಮಿ ಮಾಡ್ಕೊಬಿಟ್ರೆ ಅಕ್ಕಿ ಸರ್ 5 ನಿಮಿಷ ಬಿಡೋದು ಕಷ್ಟ ಐತೆ ಸರ್. 5 ನಿಮಿಷ ಬಿಡೋದು ಒಳ್ಳೆ ಎಷ್ಟೋ ಜನಕ್ಕೆ ಪಾಪ 3 ಅವರ್ ಎಷ್ಟೋ ಕಷ್ಟ ಬೀಳ್ತಾ ಇರ್ತಾರೆ ಪಾಪ ಸರ್. ಹೆಚ್ಚು ಕಮ್ಮಿ 40-50 ವರ್ಷದಿಂದನೂ ಶೋಕಿ ಮಾಡಿರ್ತಾರೆ. 10 ಗಂಟೆ ಮೇಲೆ ಬಿಡಕ್ ಆಗಲ್ಲ ಅಕ್ಕಿನ. ಅವ್ರಿಗೂ ಒಂದು ಆಸೆ ಇರುತ್ತೆ ಬಿಡ್ಬೇಕು ಅಂತ, ಪಾಪ ಶ್ರಮ ಪಡ್ತಾ ಇರ್ತಾರೆ. ಅಂತದ್ರಲ್ಲಿ 6 ಅವರ್ ಆಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಅದೃಷ್ಟ. ಈ ಗಂಡು ಆಡಿದೆ ಸರ್ ಈ ವರ್ಷ. ಇದು ಒಂದು 7 ಕಳ್ಳಿ ಪಟ್ಟ. ಇದು ನಾವೆಷ್ಟೇ ಶ್ರಮ ಪಟ್ರು ಅಕ್ಕಿಗಳು ಒಂಥರ ಜಾತಿಯಲ್ಲೂ ಇರ್ಬೇಕು ಬಿಡಿ ಸರ್. ಬ್ಲಡ್ ಲೈನ್ ಅಲ್ಲಿ ಇರ್ಬೇಕು ಸರ್. ನಾವು ಬ್ಲಡ್ ಲೈನ್ ಅಲ್ಲಿ ಇಲ್ಲದೆ ಅಕ್ಕಿ ಏನೇ ಕಾರಣಕ್ಕೆ ಏನು ಮಾಡಕ್ಕಾಗಲ್ಲ. ಬ್ಲಡ್ ಲೈನ್ ಇದ್ರೇನೆ ಅಕ್ಕಿ. ಕೆಲವೊಂದು ಅಕ್ಕಿ ಜೊತೆಗೆ ಶ್ರಮನೇ ಬೇಡ, ಅವಶ್ಯಕವೇ ಹಾರ್ಕೊಂತ ಇರ್ತಾರೆ. ಸುಮ್ಮನೆ ನಾವು ಸ್ವಲ್ಪ ಡ್ಯೂಟಿ ಮಾಡಿದ್ರೆ ಸಾಕು. ಆ ಬ್ಲಡ್ ಲೈನ್ ಜೊತೆಗೆ ನಮ್ಮ ಬುದ್ಧಿ ಒಂಚೂರು ಶ್ರಮ ಎಫೆಕ್ಟ್ ಮಾಡ್ಬೇಕಲ್ಲಿ. ಇಬ್ಬರದು ಕೋಆರ್ಡಿನೇಷನ್, ಬರ್ದು ನಮ್ದು ಕೋಆರ್ಡಿನೇಷನ್ ಚೆನ್ನಾಗಿದ್ರೆ. ದಿವಾಕರ್ ಅದು ಕೊಡಿ. ನೀವು ಈ ಸೀಲ್ಗಳಿಗೆ ಬಿಡುವಂತ ಟೈಮಲ್ಲಿ ಯಾವ ರೀತಿ ಅಕ್ಕಿಗಳಿಗೆ ಆರೈಕೆ ಮಾಡ್ತಾ ಇದ್ರಿ ಸರ್? ಅಂದ್ರೆ ಶಾಖ ಕೊಡೋದೇನಾದ್ರು ಮಾಡ್ತಾ ಇದ್ರ, ಇಲ್ಲ ಸ್ಪೆಷಲ್ ಮೇವು ಫೀಡಿಂಗ್ ಮಾಡೇ ಬಿಡೋದು ಸರ್ ಅಕ್ಕಿನ? ಏನೇನು ಫೀಡ್ ಆ ಟೈಮ್ ಕೊಡ್ತಾ ಇದ್ರಿ, ಇಲ್ಲ ರೆಗ್ಯುಲರ್ ಟೈಮಲ್ಲಿ ಏನ್ ಫೀಡ್ ಕೊಡ್ತಾ ಇದ್ರಿ ಸರ್? ಸರ್ ಈ ಚೀಣಿಗಳಿಗೆಲ್ಲ ಫೀಡಿಂಗ್ ಇಲ್ಲ ಅಂದ್ರೇನು ಆಡುತ್ತೆ. ನೀವೇನಾರ ಮಾಡಿ ಆ ಟೈಮ್ ಏನಿದೆ ಅದು ಆಡುತ್ತೆ. ಆಡಿದ ಗಂಡು ಕೊಡಪ್ಪ ಅದನ್ನ. ಆಡಿದ ಗಂಡಲ್ಲಿ ಸರ್ ನೀವು ಫೀಡೇ ಮಾಡ್ಬಿಡ್ಬೇಕು ಸರ್. ನೀವು ಏನು ಫೀಡ್ ಮಾಡ್ತೀರಾ ಅರ್ಧ ಮೇತೆ ತಿನ್ಸ್ಬಿಟ್ಟೆ ಬಿಡೋದು ನಾನು ಅದ್ರಲ್ಲಿ. ಕಡಲೆ ಬೀಜ, ಕಡಲೆಕಾಳು, ಪಿಸ್ತಾ, ಬಾದಾಮಿ. ಏನ್ ಹೇಳ್ತಾರಂದ್ರೆ ಈ ಉಡಾನ್ ಮಾಡೋ ಟೈಮಲ್ಲಿ ಖಾಲಿ ಹೊಟ್ಟೆಲ್ಲ ಆಡಿಸಿ ಮೈ ಬಿಗಿ ಬರ್ತದೆ ಅಂತಾರೆ. ಆಮೇಲೆ ನೀವು ಏಟೆತ್ಕೊಂಡು ಉಡಾನ್ ಸೆಟ್ ಮಾಡೋಗ್ಬೇಕಾದ್ರೆ ಮೇವು ಕೊಟ್ಕೋಬಹುದು ಅಂತಾರೆ. ಒಂದ್ 3 ಅವರ್ ಬರೋವರೆಗೂ ಖಾಲಿ ಹೊಟ್ಟೆಲ್ಲ ಆರಿಸಿದ್ರೆ ಒಳ್ಳೇದು ಅಂತಾರೆ. ನಿಮ್ಮ ಅನುಭವದಲ್ಲಿ ನೀವು ಯಾವ ರೀತಿ ಅಕ್ಕಿಗಳನ್ನ ಟ್ರೈನ್ ಅಪ್ ಮಾಡ್ತೀರಾ ಸರ್? ಯಾಕಂದ್ರೆ ಒಳ್ಳೆ ರಿಸಲ್ಟ್ಸ್ ಇದೆ ನಿಮ್ಮ ಹತ್ರ. ನಿಮ್ಮ ಅನುಭವನ ಹೊಸಬ್ರು ಸ್ವಲ್ಪ ತಿಳ್ಕೊತಾರೆ ಅಂತ ಅಷ್ಟೇ. ಬೇರೆಯವ್ರದೇನೋ ಗೊತ್ತಿಲ್ಲ ಸರ್. ನಮ್ ಬ್ಲಡ್ ಲೈನ್ ಅಲ್ಲಿ ಇದಕ್ಕೆ ನೋಡ್ರಿ, ಒಂದೊಂದ್ ಅಕ್ಕಿ ಇದಕ್ಕೆ ನೋಡಿ ಫೀಡಿಂಗೇ ಬೇಡ, ಅಕ್ಕಿ ಆಡುತ್ತೆ. ಇದೊಂದು ಉದಾಹರಣೆ. ಈ ಅಕ್ಕಿಗೆ ನೋಡಿ ಫೀಡಿಂಗ್ ಮಾಡ್ಲಿಲ್ಲ ಅಂದ್ರೆ ಅಕ್ಕಿನೇ ಆಡಲ್ಲ. ಫೀಡಿಂಗ್ ಅಂದ್ರೆ ಯಾವ ರೀತಿ ಸರ್? ಫೀಡಿಂಗ್ ಅಂದ್ರೆ ಸರ್ ಇನ್ನೂ ದಿನನೇ ನಾವು ಚೆನ್ನಾಗಿ ಈಗ ರಾಗಿ ಮೇಯಿಸಿರ್ತೀನಿ, ಒಂದ್ 10 ಕಡಲೆ ಬೀಜ ಕೊಟ್ಟಿರ್ತೀವಿ. ಮಾರಣೆಗೆ ಒಂದು ಬಾದಾಮಿ, ಒಂದು ಅರ್ಧ ಅಂಜೂರ ನೀರ್ಗೆ ಹಾಕಿ ಇಟ್ಟಿರೋದು. ಆಮೇಲೆ ಖರ್ಜೂರ, 1/4 ಭಾಗ ಖರ್ಜೂರ,
ಆಮೇಲೆ ಪಿಸ್ತಾ ಒಂದು ಅರ್ಧ ಪೀಸು ಉನಿ ಹಾಕ್ಬಿಟ್ಟು ಬೆಳಿಗ್ಗೆ ಎತ್ತಿ ಉನಿ ಹಾಕ್ಬಿಟ್ಟು ಎಲ್ಲ ಕೊಟ್ರೆ ಬೆಳಿಗ್ಗೆ ಅದೇ ತಿನ್ಕೊಳುತ್ತೆ. ತಿನ್ಕೊಂಡು ಒಂದು 5 ಆಮೇಲೆ ನೀರು ನಾವು ಹೊಡೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ತಗೊಂಡೋಗಿ ಬಿಟ್ಟ ಅಂದ್ರೆ ಅದು ಮ್ಯಾತೆ ಫುಲ್ ರಾಗಿ ಅದೆಲ್ಲ ಖಾಲಿ ಆಗೋವರೆಗೂ ಅಕ್ಕಿ ಆಡುತ್ತೆ. ಆಡಿ ಪಕ್ಕ ಭರ್ತಿ ಮಾಡುತ್ತೆ. ಇವಾಗ ನಾಳೆ ಸೀಲಿಗೆ ಬಿಡ್ತೀನಿ ಅಂದ್ರೆ ಅದು ಹಿಂದಿನ ದಿನ ಹಿಂದಿನ ದಿನನೇ ನಿಮ್ಗೆ ಬರೀ ರಾಗಿ ಸರ್, ಹೊಟ್ಟೆ ತುಂಬಾ ರಾಗಿ ಮೇಯಿಸ್ತೀವಿ. ಎಷ್ಟು ಮೇಯುತ್ತೆ ಮೇಲೆ ಅದಾದ್ಮೇಲೆ ಒಂದು 10 ಕಡಲೆ ಬೀಜ ಕೊಡ್ತೀವಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಅದ್ರಲ್ಲಿ ಒಂದು 80-90% ಖಾಲಿ ಆಗಿರುತ್ತೆ. ಖಾಲಿ ಇರುತ್ತಲ್ಲ ಮ್ಯಾತೆ ಅಷ್ಟೊತ್ತಿಗೆ ಇನ್ನೂ ದಿನನೇ ಅಂಜೂರ ಅದೆಲ್ಲ ಫೀಡ್ ಮಾಡಿ ಇಟ್ಟಿರ್ತೀನಿ ನೀರ್ಗೆ ಹಾಕಿ. ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಬಿಟ್ಟು ಒಂದು 5 ಮೇಲೆ ನೀರು ಹೊಡೆದ್ಬಿಟ್ಟು ಬಿಡ್ತಾ ಇರೋದು. ಓಡಾನ್ ಟೈಮಲ್ಲಿ ಕುತ್ಕೊಂಡ್ಬಿಡ್ತದಲ್ಲ ಅಕ್ಕಿ, ಕುತ್ಕೊಂಡಾಗ ಏನಾದ್ರು ಅದು ಮೈ ಏನಾರ ಬಿಟ್ಕೊಂಡಿದ್ರೆ ಅದಕ್ಕೇನಾದ್ರು ತಯಾರಿ ಮಾಡಕ್ ಏನಾದ್ರು ಮಾಡ್ತಾ ಇದ್ರೆ ಇಲ್ಲ ಸರ್ ಅದೇ ಫೀಡಿಂಗ್ ಅಲ್ಲೇ ನಾವು ಇನ್ನೂ ದಿನನೇ ಫೀಡಿಂಗ್. ಇವತ್ತು ಲಾಂಗ್ ಟೈಮ್ ಮಾಡೈತೆ ಅಂದ್ರೆ ಅವತ್ತೊಂದು ದಿನ ಫೀಡಿಂಗ್ ಕೊಡ್ಲೇಬೇಕು ಅಕ್ಕಿ, ಇಲ್ಲಾಂದ್ರೆ ಮಾರನೆಗೆ ಪುನಃ ಟೈಮ್ ಮಾಡಲ್ಲ. ಏನ್ ಫೀಡಿಂಗ್ ಕೊಡ್ತೀರಾ ಸರ್ ಅದೇ ಅಂಜೂರ, ಒಂದು ಅರ್ಧ ಅಂಜೂರ, ಸೇಮ್ ಅಂಜೂರನೇ. ಅಂಜೂರದಲ್ಲೇ ಸರ್ ಒಳ್ಳೆ ಸ್ಟಾಮಿನಾ ಇದೆ ಸರ್. ಅಂಜೂರ, ಪಿಸ್ತಾ, ಬಾದಾಮಿ ಅದ್ರಲ್ಲೇನೆ ಕೊಡೋದು ಸರ್. ಒಬ್ಬೊಬ್ರು ಒಂದೊಂದ್ ತರ ಕೊಡ್ತಾರೆ, ನಮ್ದ್ರಲ್ಲಿ ಮಾತ್ರ ಫೀಡಿಂಗ್ ಅಲ್ಲಿ ಮಾತ್ರ ತುಂಬಾ ಅಂಜೂರ ತುಂಬಾ ಒಳ್ಳೆ ಸರ್. ಬಾದಾಮಿ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ, ಬಾದಾಮಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರಬಾರ್ದು. ಆಯಿಲ್ ರಿಚ್ ಇರೋಂಥದ್ದು, ಆಯಿಲ್ ತೆಗ್ದಿರೋ ಬಾದಾಮಿ ಬಂದು ತುಂಬಾ ಕಾಸ್ಟ್ಲಿ. 1200-1300 ರೂಪಾಯಿ ಕೆಜಿ ಐತೆ. ಆ ಬಾದಾಮಿ ಕೊಡ್ಬೇಕು. ಈಗ ಬಾದಾಮಿ ಅಂಗಡಿಲಿ ಸಿಗ್ತದೆ 400 ರೂಪಾಯಿಗೂ ಸಿಗ್ತದೆ ಕೆಜಿ, 500 ಸಿಗ್ತದೆ, 700-800 ರೂಪಾಯಿ ಸಿಗ್ತದೆ. ಆಯಿಲ್ ಯಾವ್ದು ಎಕ್ಸ್ಟ್ರಾಕ್ಟ್ ಆಗಿರಲ್ವಾ ಆ ಬಾದಾಮಿಗೆ ಕೊಡ್ಲಿ ಸರ್. ಈ ಬಾದಾಮಿ ನಾವು ಕೊಡ್ತೀವಿ, ಎಲ್ಲರೂ ಬಾದಾಮಿ ಕೊಡ್ತಾರೆ. ಯಾವ ಬಾದಾಮಿ ಕೊಡ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಯ್ತದೆ. ಅಕ್ಕಿಗೆ ಗುಡ್ ಫ್ಯಾಟ್ ಹೆಂಗೆ ರಿಕವರಿ ಆಯ್ತದೆ ಅನ್ನೋದು ಮುಖ್ಯ ಸರ್. ಅದು ಬಾದಾಮಿದು ಒಂದು ಕ್ಲಾರಿಫಿಕೇಶನ್ ಇವತ್ತು ಹೇಳಿದ್ದೀನಿ. ಯಾಕೆಂದ್ರೆ ನಮಗೂ ಯಾರೋ ಹೇಳ್ಕೊಟ್ಟಿದ್ದಂಥದ್ದು ಹುಡುಕಿ ಸಿಗುತ್ತೆ ಅಂತ ಹೇಳಿದ್ಕೇನೆ ನಾವು ಇವತ್ತು ಹೇಳ್ತಾ ಇರೋದು. ಯಾರು ನಾವೇ ಏನು ಶೋಕಿಲಿ ನಾನು ಸಾಕಷ್ಟು ಕಡೆ ನೋಡಿದೆ, ಎಲ್ಲರೂ ಬಾದಾಮಿ ಹಾಕಿ ಅಂತ ಹಾಕ್ತಾರೆ. ಬಟ್ ಯಾವ ಬಾದಾಮಿ ಹಾಕ್ಬೇಕು ಅಂತ ನೀವು ಸ್ವಲ್ಪ ಕ್ಲಾರಿಟಿ ಕೊಡ್ರಿ. ಆಕ್ಚುಲಿ ಎಣ್ಣೆ ಇರುವಂತ ಬಾದಾಮಿ ಹಾಕೋದು ಒಳ್ಳೇದು, ಯಾಕಂದ್ರೆ ಅದು ಮೈ ಬಿಟ್ಕೊಂಡಿರ್ತದೆ, ಅಕ್ಕಿ ಮೈನ ಬ್ಯಾಕಪ್ ಮಾಡ್ಕೋದು. ಹೌದು ಸರ್, ಒಳ್ಳೆ ಮಾಹಿತಿ ಸರ್. ನೆಕ್ಸ್ಟ್ ಯಾವ ತರ ಇಟ್ಕೊಂಡಿದೆ ಸರ್? ಸಬ್ಜಾದಲ್ಲಿ ತೋರಿಸ್ತೀನಿ ಕೊಡಪ್ಪ. ಸಬ್ಜಾದಲ್ಲಿ ಇವೆಲ್ಲ ಇಷ್ಟೊಂದು ಸಬ್ಜಾಗಳು ಬಿಟ್ಟಿದ್ದೀರಾ, ಇದಕ್ಕೆಲ್ಲ ಮೈನ್ ಯಾವುದು ಸರ್ ನಿಮ್ಮ? ಸರ್ ಇದೇ ಗಂಡು ಸರ್, ಇಲ್ಲಿ ಸ್ವಲ್ಪ ಗಾಬರಿ ಗಂಡು ಇದು. ಗಾಬರಿ ತಕ್ಕನಂಗೆ ಲೆಂತ್ ಚೆನ್ನಾಗಿದೆ ಸರ್. ಈ ಬರ್ಡ್ ಹಿಸ್ಟ್ರಿ ಏನಿದೆ ಸರ್? ಸರ್ ಈ ಬರ್ಡ್ಗೆ ಒಂದು ಚೆಕಿಂಗ್ ಏನಿದೆ, 2 ಎಣ್ಣೆ ಹಾಕಿ ಸರ್ ಪಟ ಆಡೈತೆ ಸರ್. ಒಂದು 8-9 ಗಂಟೆ ಎಲ್ಲ ಬಿಟ್ಟಿದ್ದೀನಿ ಸರ್ ಇದರಲ್ಲಿ. 8-9 ಪಟದಲ್ಲೇ ಬಿಟ್ಟಿದ್ದೀನಿ ಇದರಲ್ಲಿ. ಒಳ್ಳೆ ರಿಸಲ್ಟ್ ಇದೆ ಸರ್. ನೀವು ಯಾವ್ದಾರ ಮಾಡ್ರಿ, ಒಂದು 6-7 ಗಂಟೆಯಿಂದ ನೀರು ಕುಡ್ದಂಗೆ ಆಡುತ್ತೆ. ನೀವು ಯಾವ್ದಾರ ಮಾಡಿ ಒಂದು ಹೆಣ್ಣು ಹೊಸೇಟಲ್ಲಿ ಸರ್. ನಿಮ್ಮ ಅಕ್ಕಿಗಳಲ್ಲಿ ಫೆದರ್ಗಳು ನೋಡ್ಬೇಕಂದ್ರೆ ಭಾರಿ ಸಂತೋಷ ಆಗುತ್ತೆ ಸರ್. ಮೇನ್ ಸರ್ ಇದ್ರಲ್ಲಿ ನೋಡಿ, ನಮ್ಮ ಸಬ್ಜಾದಲ್ಲಿ ಮೀನಿನ ವರ್ಕೆ ತರ ಇರುತ್ತೆ ನೋಡ್ರಿ. ಈ ಒಂದು ಬ್ಲೀಡ್ ತುಂಬಾ ಚೆನ್ನಾಗಿದೆ ಸರ್. ಏನ್ ರಿಸಲ್ಟ್ ಇದೆ ಸರ್ ಈ ಲೈನಲ್ಲಿ ಹೇಳಿದ್ ನೀವು? ಸರ್ ಇದರಲ್ಲಿ ನಾವು ಎಣ್ಣೆ ಸೆಟ್ ಮಾಡ್ದಂಗೆ ಸರ್, ನೀವು ಯಾವ್ದೇ ಮಾಡಿದ್ರೇನೋ 6-7 ಗಂಟೆ ಆಡುತ್ತೆ. ನಾನೊಂದು ಎಣ್ಣೆ ಹಾಕಿ ಬೆಲ್ ಬಾಟಮ್ ತೋರಿಸ್ತೇನೆ ನೋಡ್ರಿ, ಆಗ್ಲೇ ಸಬ್ಜಾ ಅಂತ. ಆ ಎಣ್ಣೆ ಹಾಕಿ ಒಂದು 9 ಚಿಲ್ಲರೆ 8 ಇಟ್ಟಿದ್ದೀನಿ ಸರ್. ಯಾವ್ದು ಸರ್? ಪಿಳಂಕ ಇಟ್ಕೊಳ್ಳಿ ಸರ್, ನಮ್ಗೆ ಸ್ವಲ್ಪ ಲೈಕ್ ಅದಕ್ಕೆ ನೋಡೋಣ. ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ ಸರ್, ಇದ್ರದ್ದು ಹಿಸ್ಟ್ರಿ. ಸರ್ ಇದರಲ್ಲಿ ಆ ಎಣ್ಣೆ ಇಟ್ಕೊಳಪ್ಪ ಆಡಿರೋದು ಹೆಣ್ಣು ಸರ್. ಇದರಲ್ಲಿ 2 ಕಳ್ಳಿ 1 ಕಳ್ಳಿ ಪಟ್ಟದಲ್ಲಿ 10-11 ಗಂಟೆಲ್ಲ ಆಡಿದೆ ಈ ಎಣ್ಣಲ್ಲಿ. ಹೆಣ್ಣಲ್ಲ ಗಂಡಿದು. ಇದಕ್ಕೊಂದು ಇನ್ನೊಂದು ಹೆಣ್ಣಿದೆ ತೋರಿಸ್ತೀನಿ, ಸೆಟ್ಟಿಂಗ್ ಆ ಜೊತೆಲಿ ಆಡಿದೆ. ಒಳ್ಳೆ ಬರ್ಡ್ ಸರ್. ಪಿಳಂಕಗಳು ತುಂಬಾ ರೇರ್, ಕ್ವಾಲಿಟಿ ಬರ್ಡ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಮಗಳೇ ಇದು. ಇದು ಆಡಿದೆ, ಇದು 10 ಚಿಲ್ಲರೆ ಎಲ್ಲ ಆಡಿದೆ. ಸ್ವಲ್ಪ ಏಟನ್ ಬಾವಳಿ ಜಾಸ್ತಿ. ಇದು ಸ್ವಂತ ಮಗಳಿದು. ಸೀಲ್ಗೆ ಏನಾದ್ರು ಬಿಟ್ಟಿರೋ ಸರ್? ಇದು ನಮ್ಮ ಹುಡುಗರ ಮನೆ ಮೇಲೆನೆ ಸೀಲ್ ಬಿಟ್ಟಿದ್ರು. ಅದು ಈ ವರ್ಷ ಬಿಟ್ಟಿದ್ದು ಅವರು. ಇದು 6 ಗಂಟೆ ಮೇಲೆ ಬಾಜಿ ಇರ್ಲಿಲ್ಲ ಸರ್ ನಮ್ದ್ರಲ್ಲಿ. ಇಲ್ಲಿ ಟೂರ್ನಿಮೆಂಟ್ ಅಲ್ಲಿ 6 ಗಂಟೆ ಒಳಗೆ ಬಾಜಿ ಮಾಡ್ಬೇಕು. ಇದು 6 ಗಂಟೆ 20 ನಿಮಿಷಕ್ಕೆ ಬಾಜಿ ಮಾಡ್ತಿದ್ರು. ಟೈಮ್ ಔಟ್ ಇವೆಲ್ಲ ಲಿಮಿಟ್ ಸರ್. ಒಂದು ಟೈಮು ಬಿಟ್ಟಾಗ ಹೊಡೆದ್ರೆ ಹೊಡಿತು, ಇಲ್ಲಾಂದ್ರೆ 5 ಅವರ್ 6 ಅವರ್ ಮೇಲೆ ಬಾಜಿ ಕಮ್ಮಿ. ಇದಕ್ಕೆ ಯಾವ್ದು ಎಣ್ಣೆ ಹಾಕಿ ಸೆಟ್ ಮಾಡಿದ್ದೀವಿ ಸರ್? ಧೂಮ ಎಣ್ಣೆ ಇದೆ. ಎತ್ಕೊಳ್ಳಿ, ಪ್ಯಾಟರ್ನ್ ತೋರ್ಸೋಣ ನಮ್ಮ ವ್ಯೂವರ್ಸ್ಗೆ. ಇದರಲ್ಲಿ ಒಂದು ಪಟ್ಟ ಮಾಡಿಸಿದ್ನಿ ಅಂತ ಸರ್? ಹೌದು ಸರ್, ಹೌದು. ಈ ಗಂಡು ಪಟ್ಟ ಇದೆ ಸರ್. ಈ ಗಂಡು ಪಟ್ಟ ಅಲ್ಲ ಮುಡುಗನ ಮನೆ ಲೇಟೆಸ್ಟ್ ಇಟ್ಟಿದ್ದೀನಿ ಸರ್. ಅಲ್ಲೇ ಇಟ್ಟಿದ್ದೀನಿ. ಇದು ಸರ್? ಸರ್ ಇದು ಆಡಿದೆ ಸರ್. ಇಲ್ಲ, ನಮ್ಮನೆ ಮೇಲೆ ಆಡಿರೋದು ಇದು. ಸರ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಒಂದು ಇಲ್ಲಿ ಈಗ ಪ್ರೆಸೆಂಟ್ ಇಲ್ಲಿ ಏನೈತೆ ಎಲ್ಲ ಮನೇಲಾಗಿರೋ ಅಕ್ಕಿಗಳೇನೆ. ಇಷ್ಟ ಅಕ್ಕಿಗಳಲ್ಲೇ ಪಿಲಂಕ ಆಗಂಡು ಅಂದ್ಬಿಟ್ಟು ಇನ್ನೆಲ್ಲ ಮನೇಲಾಗಿರೋ ಅಕ್ಕಿಗಳೇನೆ, ಏಟ್ ಹೆಚ್ಚಿರೋ ಅಕ್ಕಿಗಳೇನೆ ಸರ್.
ಇದರಲ್ಲಿ ಹೆಂಗಿದೆ ಸರ್ ಗೇಮ್ ಪರ್ಫಾರ್ಮೆನ್ಸ್? ಸರ್ ಬಾಜಿ ವಿಪರೀತ ಬಾಜಿ ಸರ್. ಬಾಜಿ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಹಂಗೆ ಸರ್ ಆಟ. ಬಾಜಿ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ 5 ಅವರ್ ಅಕ್ಕಿ ಬಿಡಕ್ಕೂ ತುಂಬಾ ಕಷ್ಟ ಸರ್. ಈಸಿಯಾಗಿ 5-6 ಗಂಟೆ ಬರ್ತದೆ ಅಕ್ಕಿ, ನೀವು ಕಷ್ಟನೇ ಬೀಳಂಗಿಲ್ಲ ಇದ್ರಲ್ಲಿ. ಉಡಾನು ಬಿಡ್ಬೇಕಾದ್ರೆ ಅಕ್ಕಿ ಆಮೇಲೆ ಕೊಡ್ತದೆ ಕೆಲಸ, ತಡಿಯಕ್ ಆಗಲ್ಲ. ತುಂಬಾ ಕೆಲಸ ಕೊಡ್ತದೆ. ಕೆಲಸ ಕಳ್ಸಿಕೊಟ್ಟಿರೋದಕ್ಕೆ ಸರ್ ಅದನ್ನ ಮನೇಲಿ ಮಡಗಿದೀವಿ. ನಮಗೆ ಕೆಲಸ ಕಳ್ಸಿಕೊಟ್ಟವ್ ನಾವು. ಇಂಥದ್ದು ಏನು ಫಾಲ್ಟ್ ಮಾಡ್ತಾ ಇದ್ದೀವಿ? ಬಾಜಿ ಸರ್, ಬಾಜಿ ಒಂದೇ. ಬಾಜಿ ಒಂದೇ, ಬೇರೆ ಸರ್ ಬಾಜಿ ಇರೋದೇ ಸರ್ ಆಡೋದಕ್ಕಿ. ಅದು ಕರೆಕ್ಟ್. ಬಾಜಿ ನಿಮ್ ಬಾಜಿ ಇಲ್ಲ ಅಂದ್ರೆ ಅಕ್ಕಿನೇ ಅಲ್ಲ ಅದು. ಕ್ಯಾಗ್ ಇರ್ತಾಯ ಉಡ್ತಾಯ ಅಂತಾರೆ. ಹೌದು, ಒಂದ್ ಯಾವ್ದು ಹೊಡಿಯತ್ತೆ ಅದೇ ಆಡೋದು ಸರ್ ಅಕ್ಕಿ. ನೆಲದಲ್ಲಿ ಬಿದ್ದೋಗಿರೋದೇ. ಹೌದು, ಈಗ ನಮ್ ದಾಡಿ ಇದ್ಕೊಂಡೇನೆ ರೋಡಲ್ಲೆಲ್ಲ ಬಿದ್ದೋಗ್ಬಿಟ್ಟೈತೆ ಅಕ್ಕಿ. ಅದನ್ನ ತಿದ್ದಿದ್ರೇನೆ ಅಕ್ಕಿ. ಇಲ್ಲ ಅಂದ್ರೆ ಅದು ನಮ್ ಕೈಲೂ ಆಯ್ತಾ ಇಲ್ಲಪ್ಪ, ಅಕ್ಕಿ ಮಾಡಕ್ ಆಯ್ತಾ ಇಲ್ಲ, ಏನಪ್ಪಾ ಮಾಡೋದು, ಇಷ್ಟೇ ಅಕ್ಕಿ ಜೀವನ ಅನ್ಕೊಂಡು ನಾವು ಸುಮ್ಮನೆ ಆಗ್ಬೇಕು, ಶ್ರಮ ಬೀಳ್ಬೇಕು. ನೋಡಿ ಈ ಹೆಣ್ಣು ತುಂಬಾ ಒಳ್ಳೆ ರಿಸಲ್ಟ್ ಐತೆ ಸರ್ ಈ ಹೆಣ್ಣಲ್ಲಿ. ಅದು ಮನೆ ಪಟ್ಟನೆ ಸೆಟ್ ಮಾಡಿದೀನಿ ಸರ್. ಐತೆ ಸ್ಟೀಲ್ ಎಲ್ಲ. ಇದಕ್ಕೆ 3 ಪಟ್ಟಿ ಎಲ್ಲ ಬಂದಿದೆ ಅಲ್ಲ ಹಾ ಸರ್, ಇದು ಮನೆಯಲ್ಲೇ ಆಗಿದೆ ಸರ್. ಏನ್ ರಿಸಲ್ಟ್ ಇದೆ ಸರ್? ಒಂದು 7 ಚಿಲ್ಲರೆ ಏನೋ ಆಡ್ಸಿ 8 ಹೆಚ್ಚು ಇಡ್ಸಿದೀನಿ ಈ ವರ್ಷ. ಬಾಜಿನೂ ಚೆನ್ನಾಗಿ, ಒಳ್ಳೆ ಬಾಜಿ ಸರ್. 2 ಮನೆ ಕೊಟ್ಟಿದ್ದೀನಿ, 2 ಮನೇಲೂ 8 ಹೆಚ್ಚು ಇಟ್ಟಿದ್ದಾರೆ ಅಕ್ಕಿ ಇದ್ರಲ್ಲಿ ಪಟ್ಟಣ. ಅದಕ್ಕೆ ಸೆಟ್ಟಿಂಗ್ ಗಂಡು ಸರ್. ಇದಕ್ಕೆ ಸೆಟ್ ಆಗಿರೋ ಗಂಡು. ಹೌದು, ಇದು ಮನೆ ಪಟ್ಟನೆ ಸರ್. ಇದು ಮನೆ ಪಟ್ಟಣ. ದೊಡ್ಡ ಗಂಡು ನೋಡಿದ್ರಲ್ಲ ಈಗ ತೋರ್ಸುದ್ವಲ್ಲ, ಅದ್ರ ಮಗ ಇದು. ಇದು ಒಂದು ಸೆಟ್ಟಿಂಗ್ ಜೊತೆ ಅಂತ ಅನ್ಬಿಟ್ಟು 7 ಚಿಲ್ಲರೆ ಆಡಿದೆ ಸರ್. ಅದು ಈ ಗಂಡು ಇದು 7 ಚಿಲ್ಲರೆ ಆಡಿದೆ. ಈ ಸ್ಟೀಲ್ ಲೈನ್ ಅಂತ ಏನೋ ಹೆಸರಿಟ್ಟಿದ್ದೀನಿ ಅಂತ ಇತ್ತು. ಅದೇ ಸರ್ ಸ್ಟೀಲು ಇವಾಗ ಕೊಟ್ಟಿದ್ರಲ್ಲ ಅದೇ. ಹಾ, ಏನಕ್ಕೆ ಸರ್ ಆ ಥರ ಹೆಸರಿಟ್ಟಿರ್ತಾರೆ? ಅದು ಬಾಡಿ ಅಷ್ಟು ಸ್ಟ್ರೆಂತ್ ಸರ್. ಓಕೆ, ಎಷ್ಟೇ ಆಡಿ ಕುತ್ಕೊಂಡು ಹಾ, ಅದು ಹಂಗೇನೆ, ಏನು ಕಮ್ಮಿ ಆಯ್ತಾ ಇರ್ಲಿಲ್ಲ. ಮುಟ್ಟಿರೋ ಕಲ್ಲಿದ್ದಂಗೆ ಇರೋದಕ್ಕೆ. ಓಕೆ ಓಕೆ, ಅದರಿಂದ ಸ್ಟೀಲ್ ಬಾಡಿ. ಹಾ, ಅದು ಮುಟ್ಟಿ ಕೊಳೆ ಆಗೈತೆ. ಇಲ್ಲಾಂದ್ರೆ ಸ್ಟೀಲ್ ತರಾನೇ ಪಳ 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 ಅಂತ ಒಳ್ಳೆಯದು ಸರ್ ಅದಕ್ಕೆ. ಇದು ಸಜ್ಜದಲ್ಲಿ ಹಂಗಾಗಿ ಸ್ಟೀಲ್ ಅಂತ ಒಂದು ಹೆಸರು ಬಂದಿದೆ ಸರ್. ಈ ಗಂಡಲ್ಲಿ ಒಳ್ಳೆ ರಿಸಲ್ಟ್ ಇದೆ ಸರ್. ಇದು ಮನೇಲಿ ಆಗಿರೋ ಪಟ್ಟಣ? ಮನೇಲೆ ಸರ್, ಮನೇಲೆ. ಏನ್ ಟೈಮ್ ಮಾಡಿಸಿದ್ರ ಸರ್? ಸರ್ ಇದು ಒಂದು 7 ಗಂಟೆ 37 ನಿಮಿಷ ಆಡೈತೆ ಸರ್. ಇದು ಆಟ ಎಲ್ಲ ಚೆನ್ನಾಗಿದೆಯಾ? ಒಳ್ಳೆ ಆಟ. 4 ಮೂಲೆ ಸರ್ ಆಟ. ಇದು 4 ಮೂಲೆನೂ ಆಟ. ಇದು ಇದರಲ್ಲಿ ಏನಾದ್ರು ಸೀಲಿಗೆ ನಾನು ಹೋಗಿದ್ದಾವೆ ಸರ್? ಸೀಲು ಬಿಡಿಸಿದ್ದೀನಿ ಸರ್. ಇದು ಬೆಂಗಳೂರು ಕೊಟ್ಟಿದ್ದೀನಿ ಇದ್ರಲ್ಲಿ ಪಟ್ಟಣ. ಬೆಂಗಳೂರಲ್ಲಿ ಆಡಿದೆ ಇದರಲ್ಲಿ. ಅದು ಸೇಮ್ ಇದೆ ಲೆಂತ್ ಅಲ್ಲಿ ಇತ್ತ ಪಟ್ಟ? ಹ್ಞೂ ಸರ್, ಇದ್ರಲ್ಲಿ ಬರೋದಲ್ಲ ಲೆಂತೆ ಸರ್. ಇದು ಹೆಣ್ಣು ಸರ್. ಇದು ಜಾಸ್ತಿ ಲೆಂತ್ ಇದ್ರೂ ಅಕ್ಕಿಗಳಿಗೆ ಬ್ಯಾಲೆನ್ಸ್ ಸಿಗಲ್ಲ. ಹೌದು ಸರ್. ಹೌದು, ನಮ್ದ್ರಲ್ಲಿ ನೋಡಿ ಹೇಳ್ತಾರೆ ಜಾಸ್ತಿ ಉದ್ದ ಆಗೋಯ್ತು ಅಕ್ಕಿ, ಸ್ವಲ್ಪ ಇದು ಫಿನಿಶಿಂಗ್ ಪ್ರಾಬ್ಲಮ್ ಬರ್ಬೋದು, ಬ್ಯಾಲೆನ್ಸ್ ಇಲ್ಲ. ಮೀಡಿಯಂ ಆಗಿರ್ಬೇಕು ಸರ್ ನಮ್ದು. ನೋಡಿದ್ರಲ್ಲ ಮೀಡಿಯಮೇ, ಒಂದು ಆವರೇಜ್. ಜಾಸ್ತಿನೂ ಇರಬಾರ್ದು, ಕಮ್ಮಿಗೇನು ಇರಬಾರ್ದು. ಈ ಗಂಡು ನಿಮ್ಮ ಸೆಲೆಕ್ಷನ್ ಅಲ್ಲಿ ಆ ಥರನೇ ಮಾಡ್ಕೊಂಡಿರೋದು ಸರ್. ಆ ಗಂಡು ಒಂದು ಆಡೈತೆ ಸರ್. ಒಂದು 8 ಚಿಲ್ಲರೆ ಆಡೈತೆ. ಶಿಖರ ಹೊಡೆದು ಒಂದು ಕಣ್ಣು ಹೋಗ್ಬಿಟ್ಟಿದೆ ಇದಕ್ಕೆ. ಶಿಖರ ಹೊಡೆದು ಕಣ್ಣು ಹೋಗ್ಬಿಟ್ಟಿದೆ. ಒಳ್ಳೆ ರಿಸಲ್ಟ್ ಇದೆ ಆ ಗಂಡಲ್ವ. ಅದ್ರ ಮಕ್ಕಳಲ್ಲೆಲ್ಲ ಪಟ ಆಡ್ತೈತೆ. ನಮ್ಮ ಹುಡುಗನ ಮನೇಲಿ 8 ಚಿಲ್ಲರೆ ಆಡಿದೆ ಈ ವರ್ಷ. ಇದ್ರ ಮಕ್ಕಳು ಒಂದು ವಿಂಗ್ ಪ್ಯಾಟ್ರನ್ ಮೇಡಮ್ ನೋಡ್ತು. ಸಬ್ಜಾ ರೇಗ್ತಾ ಇಡ್ಕಪ್ಪ. ಇದ್ದು ಗೇಮ್ ಯಾವ ತರ ಆಯ್ತು ಸರ್? ಸರ್ ಇದು ಬರೀ ಕೆಳಗಡೆ ಕೈ, ಸ್ವಲ್ಪ ಕೆಳಗಡೆ ಕೈ. ಇದು ಬ್ಯಾಲೆನ್ಸ್ ಏಟು ಮಾತ್ರ ಒಳ್ಳೆ ರಿಸಲ್ಟ್ ಸರ್. ಮಾತ್ರ ಅಕ್ಕಿ ಸೀಲು ಬಿಡ್ಬೇಕಾಯ್ತು ಇದಕ್ಕೆ. 3 ಪಟ್ಟಿ ಇದು ಮಿಕ್ಸ್ ಇದೆ ಸರ್. ಎಲ್ಲ ಮನೇಲೆ ಮಾಡಿರೋದು ಸರ್. ಎಲ್ಲ ಮನೇಲಿ ಮಾಡ್ಕೊಂಡಿರೋದು. ಇದ್ದಿದ್ದೆಲ್ಲ ದೊಡ್ಡ ಅಕ್ಕಿಗಳನ್ನೆಲ್ಲ ಕೊಟ್ಬಿಟ್ಟು ಎಲ್ಲ ಏನ್ ರಿಸಲ್ಟ್ ಇಟ್ಕೊಂಡಿದೀನಿ ಅಷ್ಟೇ. ಈ ಹೆಣ್ಣೊಂದು ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಐತೆ ಸರ್. ನೀವು ಇದರಲ್ಲಿ ಒಂದು ಆವರೇಜ್ ಒಂದು ಯಾವ್ದೇ ಮಾಡಿದ್ರೇನು ಒಂದು 5-6 ಗಂಟೆ. ಎಂತ ಗಂಟೆ ಯಾವ್ದು ಹಾಕಿದ್ರೆ ಮಿನಿಮಮ್ 5-6 ಗಂಟೆ ಆಡುತ್ತೆ.
ಹಂಗೆ ಇರ್ಬೇಕು ಸರ್ ಅಕ್ಕಿಗಳಂದ್ಮೇಲೆ ಯಾವ್ದನ್ನ ಆಗ್ಲಿ ಯಾವ್ದೇ ಹೆಣ್ಣಾಗ್ಲಿ ಇಲ್ಲ ಗಂಡಾಗ್ಲಿ ಒಳ್ಳೆ ಟೈಮ್ ಮಾಡ್ಬೇಕು ಅಂದ್ರೆ ಅವರೇಜ್ ಆಟ ಆಡ್ಬೇಕು. ಹೌದು 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 ಆಮೇಲೆ ಕೂಟಲ್ಲಿ ಕೂಟು ಅಕ್ಕಿಗಳು ಆಡ್ಬೇಕು. ಹೌದು ಒಂದು ಮತ್ತೆ ನಮ್ಗೆ ಮನೆ ಅಕ್ಕಿ ಮನೆ ಮೇಲೆ ಎಲ್ಲಾರು ಬೀಳ್ಲಿ ಅಕ್ಕಿ ಕೂರ್ಸ್ಕೋಬಹುದು ಅನ್ನೋದೊಂದು ಧೈರ್ಯ ಐತೆ ಸರ್. ಅಂತ ಇದ್ರೆ ಎಲ್ಲೋ ಹೋಗಿ ಬಿದ್ದೋಗೋದನ್ನ ಅಕ್ಕಿನ ನಾನು ಕೂರಿಸ್ತೀನಿ ಮಾಡ್ತೀನಿ ಅನ್ನೋದು ತುಂಬಾ ಕಷ್ಟ. ಕಷ್ಟ ನೋಡಿ. ಬಾಜಿ ಬಾವಳಿಗೆ ಬೀಳೋ ಅಕ್ಕಿ ಬೇರೆ, ಎಲ್ಲೋ ಖಾಲಿ ಬೀಳೋ ಅಕ್ಕಿನ ಅಕ್ಕಿನೇ ಬೇರೆ. ಕುಣ್ಸಕ್ಕಾಗತ್ತೆ, ಸುಮ್ಮನೆ ಅದೆಲ್ಲ ಟೈಮ್ ವೇಸ್ಟ್. ಈ ಹೆಣ್ಣು ತಗೊಂಡಿದ್ದು ಸರ್ ಬೆಲೆಗೆ. ಇದು ಪಂದ್ಯಕಾಲ ಆಡಿದೆ ಸರ್ ಈ ಹೆಣ್ಣು. ಇದು ಇಲ್ಲ ಇಲ್ಲ ಇವರ ಸ್ನೇಹಿತರು ಹೇಳು ದರ್ಶನ ಇದು ಜೊತೆ ಅದ ಸ್ಟೀಲ್ ತಾಯಿ ಸರ್. ಇದು ಸ್ಟೀಲ್ ಅವರ ತಾಯಿ. ನಮ್ಗೆ ಈ ಹೆಣ್ಣಲ್ಲಿ ಉಟ್ಪಟ್ಟಾಗ ನಾವು ಬೇರೆ ಗಂಡಿಗೆ ಹಾಕಿದ್ವಿ ನಮ್ಮ ಮನೆಗೆ ಬಂದು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡೈತೆ ಸರ್. ಒಳ್ಳೆ ರೆಸ್ಪಾನ್ಸ್ ಮಾಡೈತೆ ಸರ್. ಒಳ್ಳೆ ರಿಸಲ್ಟ್. ಇಲ್ಲ ನಮ್ಗೆ ಆ ತರ ಏನಿಲ್ಲ ಸರ್. ಅಕ್ಕಿ ಆಡ್ತಾ ಐತೆ. ಇದ್ರಲ್ಲಿ ಹೆಣ್ಪಟಾಗಳೆಲ್ಲ ಬೇರೆ ಬೇರೆ ಹಾಕಿ ಮಾಡಿಸಿದ್ವಿ. ನಮ್ಗೆ ಆಕ್ಚುಲಿ ಇದ್ರಲ್ಲಿ ಆಗಿರೋವೆಲ್ಲ ಗಂಡ್ಪಟಗಳೇನೆ. ಹೆಣ್ಪಟ ಆಗೈತೆ ಇದ್ರಲ್ಲಿ. ಇದೆ ಇದೊಂದು 5 ಚಿಲ್ಲರೆ ಆಡೈತೆ. ಇದು ಮಗಳೇನ ಮಗಳ ಗಂಡು ಅಂದ್ಬಿಟ್ಟು ಬಿಟ್ಟಿದೆ. 5 ಚಿಲ್ಲರೆ ಆಡ್ತು ಗರಿ ಹೊಡೆದ್ಬಿಟ್ಟೆ ಆಗ ಹೆಣ್ಣಾದಾಗ. ಹೆಣ್ಣಲ್ವಾ ಈಗ? ಹಂಗಾರೆ ಆ ಹೆಣ್ಣಲ್ಲಿ ಒಂದು 4-5 ಪಟದಲ್ಲಿ ಇದೊಂದೇ ಇರ್ಬೇಕು ಸರ್ ಹೆಣ್ಪಟ. ನೋಡಿ ತಾಯಿ ಪ್ಯಾಟರ್ನ್ ಅಲ್ಲೇ ಬಂದಿದೆ ಚೆನ್ನಾಗಿ. ಬಣ್ಣ ಸ್ವಲ್ಪ ಇದೆ. ತಂದೆ ಇನ್ನೊಂದು ರುಸ್ತುಂ ಗಂಡು ಹಾಕಿದ್ದು ಗಂಡು ಕೊಟ್ಬಿಟ್ಟು ಬೆಲೆಗೆ ಕೊಟ್ಬಿಟ್ಟು ಅದು. ಈಗ ಇಲ್ಲಿ ನಮ್ಮ ವ್ಯೂವರ್ಸ್ ಏನನ್ನ ನೋಡ್ಕೊಂಡು ಫೋನ್ ಮಾಡಿದ್ರೆ ಹೊಸಬ್ರಿಗೆ ಪಟಾಕ್ಲಿ ಏನಾರ ಕೊಡ್ತೀರಾ ಸರ್? ಬನ್ನಿ ಸರ್, ಬಿಡ್ಲಿ ಕೊಡೋದ ಬನ್ನಿ ಸರ್. ಯಾಕಂದ್ರೆ ಸಾಕಷ್ಟು ಜನ ಬನ್ನಿ ಎಲ್ಲ ಸರ್. ಶೋಕಿ ಅರಿಬೇಕು ಸರ್ ಇದು. ಹೌದೌದು ಸರ್, ಎಲ್ಲ ನಿಮ್ಮ ಇರೋದ್ರಿಂದನೇ ಶೋಕಿ ಇವಾಗ ಚೆನ್ನಾಗಿ ನಡೀತಾ ಇರೋದು ಸರ್. ಈಗ ನಮಗೂ ನಾವೇನ್ ಮುಚ್ಚುಮರೆ ಮಾಡೋದೇನಿಲ್ಲ ಸರ್. ನಮಗೂ ದಿಲೀಪ್ ರೆಡ್ಡಿ ಅವರು, ಹೊಸಕೋಟೆಯಿಂದ ನವೀನ್ ಗೌಡ್ರು, ಕಾಮಾಕ್ಷಿಪಾಳ್ಯ ವಸಂತಣ್ಣ, ಯೂನಿವರ್ಸಿಟಿ ಸತೀಶಣ್ಣ ಪಟಗಳು ನಮಗೂ ನಮ್ಮ ಹತ್ರ ಅಕ್ಕಿ ಆಗಕ್ಕಿಂತ ಮುಂಚೆ ಎಲ್ಲ ಅವ್ರ ಅಕ್ಕಿಗಳು ಕೊಟ್ಟಿದ್ಕೇನೆ ನಾವುಗಳು ಅಕ್ಕಿಗಳು ಬಿಟ್ಟು ಕಲ್ತಿ ಅಲ್ಲಲ್ಲ ಅಕ್ಕಿಗಳು ಬಿಟ್ಟು ಕಲ್ತ್ಕೊಂಡಿ ಮಾಡ್ಕೊಂಡಿ ನಾವು ಈಗ ತೋರ್ಸುದ್ವಲ್ಲ ಹೆಣ್ಣು, ಅದು ಬಂಡವಾಳ ತಗೊ ಬಂದಿದೆ ಹೆಣ್ಣು. ಅದು ಮತ್ತೆ ಸ್ಟೀಲ್ ತಂದೆ ಎಲ್ಲ ಇದ್ರಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲ ಸ್ಟೀಲ್ ಮಕ್ಳುಗಳೇನೆ. ಬೇರೆ ಹೆಣ್ಣು ಹಾಕಿ ಬೇರೆ ಗಂಡು ಹಾಕಿ ಆಗಿರೋಂಥ ಅಕ್ಕಿಗಳು. ಲೈನ್ ಅದೇನೆ. ಸಂತೋಷ ಸರ್. ಇದೇ ರೀತಿ ನೀವು ಒಂದೊಂದು ಅಷ್ಟು ಜನಕ್ಕೆ ಸಹಾಯ ಮಾಡಿ. ಆಲ್ರೆಡಿ ಮಾಡಿದ್ದೀರಾ, ಇನ್ನು ಮುಂದೆ ಸರ್ ಸಹಾಯ ಅಲ್ಲ ಸರ್, ಸಹಾಯ ಅಂತ ಹೇಳಂಗೆ ಇಲ್ಲ ಸರ್. ಇದು ನಾವು ಹೋದಾಗ ನಮ್ಮನ್ನ ಹೆಂಗೆ ನಡ್ಸ್ಕೊಂಡವ್ರ ನಮ್ಮನೆ ಬಾಗ್ಲಿಗೆ ಬಂದಾಗ ನಾವ್ ಹಂಗೆ ನಡ್ಸ್ಕೋಬೇಕು. ನಾನು ಹೇಳಿದ್ನಲ್ಲ ಸರ್, ಅವತ್ತು ಯಾರೋ ಒಬ್ರು ₹1 ಕೊಟ್ಟಿದ್ಕೆ ಇವತ್ತು ನಾವು ₹10 ಅನ್ನೋದು ಹೇಳ್ತಾ ಇದೀವಿ. ಅವ್ರು ಅದೇ ₹1 ಕೊಟ್ಟಿಲ್ಲ ಅಂದ್ರೆ ನಾವು ₹10 ಅಂತ ಹೇಳಕ್ಕೆ ಆಯ್ತಾ ಇರ್ಲಿಲ್ಲ. ಎಲ್ಲ ಆಗುತ್ತೆ ಹೇಳಕ್ಕೆ. ಕೊಟ್ಟಿದ್ದಕ್ಕೆ ನೀವು ಹೇಳಕ್ಕಾಯ್ತು ಅಲ್ವಾ? ನೆಕ್ಸ್ಟ್ ಸರ್ ಇದಾಯ್ತು ಈ ಒಂದು ಬ್ರೀಡ್. ಈ ಹೆಣ್ಣಲ್ಲಿ ಒಳ್ಳೆ ರಿಸಲ್ಟ್ ಇದೆ ಸರ್. ಈ ಹೆಣ್ಣಲ್ಲ ಇದು ಇಲ್ಲೇ ಮನೆ ಮನೆದೆ ಸರ್. ಮನೆದೆ ಎಲ್ಲ ರಿಂಗ್ ಹಾಕ್ಬಿಟ್ಟಿದೀವಿ ಮನೆ ಪೆಟ್ಟಲ್ಲಿ ಎಲ್ಲ. ಇದು ನಿಮ್ಮ ರಿಂಗ್ ಎಲ್ಲ ಮನೆ ರಿಂಗ್ ಸರ್. ಏನ್ ರಿಸಲ್ಟ್ ಆಗಿದೆ ಸರ್ ಸರ್? ಈ ಹೆಣ್ಣು ಸರ್ ಒಂದು 6 ಚಿಲ್ಲರೆ ಆಡಿದೆ. ಇದು ಏನಪ್ಪಾ ಅಂದ್ರೆ ಇದ್ರ ಆಟ ಏನಪ್ಪಾ ಅಂದ್ರೆ ಬಂದ್ರೆ ಛತ್ರಿ ತಾವ್ ಬಂತು ಅಂದ್ರೆ ಛತ್ರಿ ತಾವ್ ಬಂದ್ ಬಾಲ ಬಿಚ್ಚಿದ್ರೆ ಒಂದ್ 30-40 ಅಡಿ ಸಲಕನಿ ಮಾಡುತ್ತೆ ಈ ಲೈನಲ್ಲಿ. ಇದ್ರಲ್ಲಿ 40 ಅಡಿ ಅಂದ್ರೆ 40 ಅಡಿ ಬರ್ರ ಅಂತ ಹಂಗೆ ಸಲಕನಿ ಮಾಡುತ್ತೆ. 2 ಬಾಜಿ ಹೊಡಿಯೋದು. ಹೊಡಿತು ಅಂದ್ರೆ ಆಟ ಚೇಂಜ್. ಈ ತರ ಸಲಕನಿ ಎಲ್ಲ ಚೆನ್ನೈಯಲ್ಲಿ ಚೆಂಗಲ್ಪಟ್ಟಲ್ಲಿ ನೋಡಿದ್ದೆ ನಾನು. ಅಲ್ಲಿ ಆಶ್ಚರ್ಯ ಆಗ್ಬಿಟ್ಟು ಹಿಂಗೆ ನೋಡ್ತಾ ಇದ್ರೆ ಒಂದ್ ನೇಟ್ ಹೊಡಿಯಕ್ಕೆ ಎಳಿತು ಅಂದ್ರೆ ಅಕ್ಕಿ ಸರ್. ಟ್ಯಾಂಕ್ ತೋರಿಸಿಲ್ಲಿ ಆ ಟ್ಯಾಂಕ್ ಡಿಶ್ ಇದೆಯಲ್ಲ ಸರ್, ಅದು ಸೌರ್ಕ ಬರ್ತದೆ ಅಷ್ಟು ಕೆಳಗಡೆ ಬರ್ತದೆ. ಇನ್ನ ಕೆಳಗೆ ಅಂತಂದ್ರೆ ಅಲ್ಲಿ ವೈರ್ ಕಾಣ್ತಾ ಇತ್ತಲ್ಲ, ಕೇಬಲ್ ವೈರ್ ಅಲ್ಲ ಸರ್, ಇದಾಕ ಬಟ್ಟೆ ಒಣಗ ಹಾಕೋದು ವೈರ್ ಕಾಣ್ತಾ ಇತ್ತಲ್ಲ, ಅದ್ರ ಒಳಗ್ ಬರ್ತದೆ ಅಕ್ಕಿ. ಅಲ್ಲಿ ದೂರ ಬಂದು ಆ ಸಲಕನಿ ಅಕ್ಕಿ ಕೂರಕ್ ಬಂದ್ರೆ ಸಲಕನಿ ಮಾಡೇ ಅದ್ಮೋದ್ ಅಕ್ಕಿ. ಅದಲ್ಲ ಇನ್ನೊಂದು ಸಲಕನಿ ಏನ್ 40 ಅಡಿ ಸಲಕನಿ ಹೇಳ್ಕೊಂಡು ಹೋಗ್ತದೆ ಅಂದ್ರೆ ಸುಮ್ಮನೆ ಸರ್. ಅದ್ರದ್ದು ಅಮ್ಮ ಸರ್ ಇದು ಇದ್ರಲ್ಲಿ ಬಂದಿದ್ದೆ ನಾನು ಸರ್. ಅಂದ್ರೆ ಇದನ್ನ ನೋಡ್ಬೇಕು ಸರ್ ಮೇನ್ ಆಗಿ. ಇದರಲ್ಲಿ ಏನ್ ರಿಸಲ್ಟ್ ಇದೆ ಸರ್? ಎಲ್ಲಿಂದ ತುಂಬಾ ಒಳ್ಳೆ ರಿಸಲ್ಟ್ ಸರ್. ಈಗ ಹೆಣ್ಣಲ್ಲಂತೂ ಮಾತ್ರ ಇಲ್ಲಿಂದ ಮನೆದೇನ ಇದು ಸರ್? ಇಲ್ಲ ತಗೊಂಡಿದ್ದೆ ಸರ್ ಇದು. ಇದರಲ್ಲೂ ಸ್ವಲ್ಪ ಮಾರ್ಕಿಂಗ್. ಹೌದು ಸರ್. ಇದು ಎಳಂದೂರು ಸರ್ ಒಂದ್ ಜೊತೆ ಕೊಟ್ಟಿದ್ರು ಯೂನಿವರ್ಸಿಟಿ ಸತೀಶಣ್ಣ ಅವರು. ಆ ಜೊತೆಲಿ ಅಕ್ಕಿ ಆಡ್ತು ನಮ್ಮ ಹತ್ರ. ಅದ್ರಲ್ಲಿ ಅಕ್ಕಿ ಆಡ್ತು. ಆಮೇಲಿಂದ ತಗೊಂಡಾಗ ಜೊತೆ ಕೊಟ್ಬಿಟ್ಟು ಆ ಜೊತೆ ಬೇಕು ಅಂತ ಅಂದ್ಬಿಟ್ಟು ನಾವು ತಗೊಂಡು ದುಡ್ಡಿಗೆ ತಗೋಬೇಕಾದ್ರೆ ಅದಕ್ಕಿಂತನೂ ಇದೊಂದು ಹೆಣ್ಣು ಎತ್ಕೊಂಡು ಹೋಗು, ನನ್ನ ಮಾತು ಕೇಳ್ಬಿಟ್ಟು ಇದೊಂದು ಹೆಣ್ಣು ಎತ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಮಾಡಿ ಕೊಟ್ಟಿದ್ದಕ್ಕೆ ಹೇಳಿದಾನೆ ಸರ್. ₹1 ಕೊಟ್ಟವ್ರು ನಿನ್ ಮಾಡಿದ್ಕೆ ನಾವು ₹10 ಆಗೋದು ಅಂತ ಹೇಳಿದ್ವಲ್ಲ, ಅದಕ್ಕೆ ಅವ್ರಿಗೆ ಹೇಳಿದ್ವಿ ಸರ್. ಅದ್ರ ಮಗ ಸರ್.
ಇದು ಆಡೈತೆ ಸರ್, ಈ ಗಂಡು ಆಡೈತೆ ಸರ್ ಇದುವೆ. ಅವ್ರು ಹೇಳಿದ್ದು ಒಂದು ಗಂಡಿಗೂ ಈ ಹೆಣ್ಗೂ ಜೊತೆ ಮಾಡು ಅಂತ ಹೇಳ್ಬಿಟ್ಟು ತುಂಬಾ ಅದ್ರಲ್ಲಿ ಹೊಡ್ತಗಳು ನಮ್ಮ ಮೋನಣ್ಣ ಆಗಿದ್ಕೆ ತಡ್ಕಂದವ್ರೆ, ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಹೊಡ್ತಾ ಸರ್. ಅನುಭವ ಮಾಡ್ಕೊಂಡ್ಬಿಟ್ಟವ್ರೆ ಬಾಜಿಯಲ್ಲಿ. ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರ ಅರ್ಧ ಆರೋಗ್ಯ ಹಾಳಾಗಿದ್ದೆ ಕೆಲವು ಅಕ್ಕಿಗಳಿಂದ ಬಿದ್ದೆ ಅವ್ರ ಅರ್ಧ ಆರೋಗ್ಯ ಹಾಳಾಯ್ತು. ಅವರು ತುಂಬಾ ಅಬ್ಸರ್ವ್ ಮಾಡ್ತಾರೆ ಬಿಡಿ, ಪೇಷನ್ಸ್ ಇಂದ ಕೂತ್ಕೊಂಡು ಅಕ್ಕಿನ ಏನೇನ್ ಮಾಡ್ತಾರೆ ಇಂಚು ನೋಡಿ ತಿಳ್ಕೊಂಡು ಅವ್ರ ಹಿಂದೆ ಬಿದ್ದು. ಸರ್ ಇದು ಟೆಂಪರ್ ಸರ್, ಇದು ಸಲಕ್ನಿ, ಇದು ಆಡಿರೋದೆ ಸರ್. ಇದೊಂದು 7 ಚಿಲ್ಲರೆ ಆಡೈತೆ. ಇದು ಕೂರ್ಬೇಕು ಅಂದ್ರೇನೆ ಉಜ್ಜುತ್ತೆ, ಒಂದ್ 2.5-3 ಗಂಟೆ ಉಜ್ಜು.